ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣ ಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾ ವನಮ್ರಾಕೃತಿಂ ವಕ್ತ್ರಾಂಭೋರುಹ ಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ. ಏಕಾಂತೆ ಹನುಮಂತ ಮುಕ್ತಿ ಸುಧಯಾ ಸಂತರ್ಪಯನ್ ಸಂತತಂ. ರಾಮಸ್ತಂಭಿತ ವಾರಿಧಿರ್ ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ. ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ. ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ಅಯೋಧ್ಯಾಕಾಂಡ ಪ್ರಾರಂಭ ಆಗಿತ್ತು. ಆ ಪ್ರಾರಂಭದ ಹಂತದಲ್ಲಿ ರಾಮನ ಗುಣಗಳು, ಅದರಲ್ಲಿಯೂ ದಶರಥ ರಾಮನಲ್ಲಿ ಎಂಥ ಗುಣಗಳನ್ನ ಕಂಡ. ಒಬ್ಬ ವ್ಯಕ್ತಿ ರಾಜ ಆಗ್ಲಿಕ್ಕೆ ಎಷ್ಟೆಲ್ಲ ಗುಣಗಳನ್ನ ಹೊಂದಿರಬೇಕು. ರಾಮ ಅದಕ್ಕಿಂತಲೂ ಹೆಚ್ಚಾದ ವೇದೋಕ್ತವಾದ ನೀತಿ ಪಥೋಕ್ತವಾದಂತಹ ನೀತಿಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಗುಣಗಳನ್ನ ರಾಮಚಂದ್ರ ಹೊಂದಿದ್ದ ಅಂತ ಹೇಳಿ ದಶರಥ ತಾನು ಆ ರಾಮನನ್ನ ರಾಜ್ಯಾಭಿಷೇಕ ಮಾಡಬೇಕು ಅಂತ ಮನಸ್ಸು ಮಾಡಿ ಅದನ್ನ ಪ್ರಜೆಗಳ ಮುಂದೆ ವಿಷಯವನ್ನ ಪ್ರಸ್ತಾಪ ಮಾಡ್ತಾನೆ. ಎಲ್ಲರೂ ಕೂಡ ಆಗ್ಲೇಬೇಕು, ಇದು ಬಹಳ ದಿನದಿಂದ ನಮ್ಮ ಕನಸಿತ್ತು, ಇದಾಗ್ಲೇಬೇಕು ಅಂತ ಸಮ್ಮತಿ ಸೂಚಿಸಿದಾಗ ಆ ಅಯೋಧ್ಯೆಯಲ್ಲಿ ನಡೆದಂತಹ ಅಲಂಕಾರಗಳು, ಇದರೊಟ್ಟಿಗೆ ಆ ರಾಮಚಂದ್ರನನ್ನ ಕರೆಸಿ ಅವನು ಮುಂದೆ ನಾಳೆ ದಿವಸ ಪುಷ್ಯ ನಕ್ಷತ್ರಯುಕ್ತವಾದ ದಿನದಂದು ಈ ಯುವರಾಜ ಪದವಿಯನ್ನ ಸ್ವೀಕಾರ ಮಾಡಬೇಕು ಅಂತ ತಾನು ಆಜ್ಞೆ ಮಾಡ್ತಾನೆ. ಮಾಡಿ ಎಲ್ಲ ಗುಣಗಳು ತುಂಬಿದ್ರೂ ರಾಮನಲ್ಲಿ ಪ್ರೀತಿಯಿಂದ ಕೆಲವು ಮಾತು, ತಂದೆಯಾಗಿ ಮಗನಿಗೆ ಪಟ್ಟವನ್ನ ಕಟ್ಟಬೇಕಾದ್ರೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಅನೇಕ ಬುದ್ಧಿವಾದದ ಮಾತುಗಳನ್ನ ಹೇಳ್ತಾನೆ ಎಂಬುವಲ್ಲಿಗೆ ನಿನ್ನೆಯ ಪ್ರವಚನ ಮುಗಿದಿತ್ತು. ಇಷ್ಟೆಲ್ಲ ಮಾತು ಕೇಳಿ ರಾಮಚಂದ್ರ ಯಾವುದೋ ಗೊತ್ತಿಲ್ಲದೇ ಇರೋ ವಿಷಯ ಹೇಳಿದ್ದಲ್ಲ ದಶರಥ, ಎಲ್ಲ ಗೊತ್ತಿದೆ ಅವನಿಗೆ, ಗೊತ್ತಿದ್ದ ವಿಷಯವನ್ನೇ ಹೇಳಿದ್ದು. ನಮಗೇನಾಗ್ತದೆ, ಯಾರಾದ್ರೂ ಗೊತ್ತಿರೋ ವಿಷಯ ಹೇಳಿದ್ರೆ ಸಾಕು ಅದೆಲ್ಲ ನಮಗೆ ಗೊತ್ತಿದೆ ಅಂತ ಹೇಳ್ತೇವೆ. ಅದು ದೊಡ್ಡವರು ಹೇಳೋದು ಸಣ್ಣವ್ರು ಹೇಳೋದು ನೋಡೋದಿಲ್ಲ. ಆದ್ರೆ ಹಂಗ ಮಾಡಬಾರದಂತೆ. ಹಿರಿಯರು ನಮಗೆ ಗೊತ್ತಿರೋ ವಿಷಯವನ್ನು ಹೇಳಿದಾಗ್ಲೂ ಆಯ್ತು, ಸರಿ ಆಯ್ತು, ನೀವು ಹೇಳ್ದಾಗ್ಲೇ ಆಗ್ಲಿ ಅಂತ ಹೇಳಿ ಅವರಿಗೆ ಸಮ್ಮತಿ ಸೂಚಿಸ್ಬೇಕಂತ. ಅದೇ ರೀತಿ ಎಲ್ಲ ರಾಮಚಂದ್ರನಿಗೆ ಗೊತ್ತಿದ್ರೂನು ಆಯ್ತು ಅಂತ ತಂದೆ ಹೇಳಿದ ಮಾತುಗಳಿಗೆಲ್ಲ ತಾನು ಆಯ್ತು ಅಂತ ಒಪ್ಕೊಳ್ತಾನೆ. ಒಪ್ಕೊಂಡು ಆ ರಾಮನನ್ನ ಕಳಿಸಿಕೊಡ್ತಾನಂತೆ. ಇತ್ತ ಆ ರಾಮ ಹೊರಗೆ ಬರ್ತಿದ್ದಾಗಿನೇ ಎಲ್ಲರಿಗೂ ವಿಷಯ ಹಬ್ಬಿದೆ. ನಾಳೆ ದಿವಸ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿ ಆ ಪಟ್ಟಾಭಿಷೇಕ ಮಾಡಬೇಕು ಅಂತನ್ನೋ ವಿಷಯ ನಿಧಾನವಾಗಿ ಎಲ್ಲ ಕಡೆ ಪ್ರಸರಿಸ್ತಾ ಇದೆ ಅಂತ. ಈ ರಾಮನ ಮಿತ್ರರೆಲ್ಲ ಹೋಗಿ ಕೌಸಲ್ಯೆಯ ಭವನಕ್ಕೆ ಹೋಗ್ತಾರಂತೆ. ಹೋಗಿ ಕೌಸಲ್ಯಗೆ ಈ ವಿಷಯವನ್ನ ತಿಳಿಸ್ತಾರಂತೆ. ತ್ವರಿತಾಹ ಶೀಘ್ರಮಾಗತ್ಯ ಕೌಸಲ್ಯಾಯೈ ನ್ಯವೇದಯನ್. ಕೌಸಲ್ಯಗೆ ರಾಮನ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ನಾಳೆ ದಿವಸನೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ ಅಂತ ಹೇಳಿದಾಗ ಕೌಸಲ್ಯೆ ಬಹಳಷ್ಟು ಸಂತೋಷ ಪಡ್ತಾಳೆ. ಸಂತೋಷಪಟ್ಟು ಈ ಎಲ್ಲ ಸತ್ಕರ್ಮಗಳು ನಿರ್ವಿಘ್ನವಾಗಿ ಮುಗಿಬೇಕು ಅಂತ ಹೇಳಿ ತಾನು ನಿತ್ಯ ಪೂಜೆ ಮಾಡುವ ದೇವರಿಗೆ ತಾನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ಇಷ್ಟಾಗ್ತದೆ. ರಾಮ ತನ್ನ ಭವನಕ್ಕೆ ಬರ್ತಾನೆ, ಅತ್ತ ದಶರಥ ಅವನ ಭವನಕ್ಕೆ ಹೋಗ್ತಾನೆ. ಹೋಗಿ ಅಥಾಂತರ ಗೃಹಮಾವಿಶ್ಯ ರಾಜ ದಶರಥ ತದಾ ಸೂತಂ ಆಮಂತ್ರಯಾಮಾಸ ರಾಮಂ ಪುನರಿಹಾನಯ. ಮತ್ತೆ ಸುಮಂತ್ರನನ್ನ ಕರಿತಾನಂತೆ. ಇಲ್ಲ ಚೂರು ಹೋಗಿ ರಾಮನನ್ನ ಕರೆದು ಬಾ, ನಂಗೆ ಇನ್ನೂ ಸ್ವಲ್ಪ ಮಾತಾಡೋದು ಬಾಕಿ ಉಳಿದಿತ್ತು ರಾಮನೊಟ್ಟಿಗೆ, ಅಲ್ಲಿ ಸಭೆಯಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಅವನನ್ನ ಕರ್ಕೊಂಡ್ ಬಾ ಅಂತ ಹೇಳಿದಾಗ ಸುಮಂತ್ರ ಹೋಗಿ ರಾಮನಿಗೆ ವಿಷಯ ತಿಳಿಸ್ತಾನೆ. ರಾಮ
ಅದೇನು ಅವಾಗ್ಲೇ ಕರೆದಿದ್ರಲ್ಲ, ಎಲ್ಲ ಹೇಳ್ಬಿಡ್ಬೋದಿತ್ತು ಅವಾಗ್ಲೇ, ಮತ್ತೆ ಏನು ಕರೆಯೋದು ಅಂತ ಹೇಳಿ ಏನು ಹೇಳದೇನೆ ಮತ್ತೆ ಅದೇ ಶ್ರದ್ಧೆಯಿಂದ ಬರ್ತಾನೆ, ಕೈ ಮುಗಿತಾ ಬರ್ತಾನೆ, ದಶರಥನ ಕಾಲಿಗೆ ಬೀಳ್ತಾನೆ. ದಶರಥ ಅವನನ್ನ ಕೂಡಿಸಿ ಕೆಲವು ಮಾತುಗಳನ್ನು ಹೇಳ್ತಾನೆ. ಅವನು, ರಾಮ, ಯಾಕೆ ನಿನಗೆ ನಾನು ರಾಜ್ಯ ಕೊಡ್ತಾ ಇದ್ದೇನೆ ಗೊತ್ತಾ? ರಾಮ ವೃದ್ಧೋಸ್ಮಿ ದೀರ್ಘಾಯು ಭುಕ್ತಾ ಭೋಗ ಯಥೇಪ್ಸಿತಾ ಅನ್ನವದ್ಭಿ ಕ್ರತುಶತೈ ಯಥೇಷ್ಟಂ ಭೂರಿ ದಕ್ಷಿಣೈ. ರಾಮ, ಬಹಳ ಮುದುಕಾಗ್ಬಿಟ್ಟಿದ್ದೇನೆ ನಾನು. ಮುದುಕಾಗಿದ್ದಷ್ಟೇ ಅಲ್ಲ, ಏನೆಲ್ಲ ರಾಜನಾಗಿ ಅನುಭವಿಸ್ಬೇಕೋ ಅದೆಲ್ಲವನ್ನೂ ಅನುಭವಿಸಿದ್ದೇನೆ, ಎಲ್ಲ ಸುಖ ಭೋಗಗಳನ್ನ ಅನುಭವಿಸಿದ್ದೇನೆ. ಎಷ್ಟೋ ಜನರಿಗೆ ಅನ್ನವದ್ಭಿ ಅನ್ನದಾನವನ್ನು ಮಾಡಿದ್ದೇನೆ, ಎಷ್ಟೋ ಯಜ್ಞಗಳನ್ನ ಮಾಡಿದ್ದೇನೆ, ಎಷ್ಟೋ ಜನರಿಗೆ ಭೂರಿ ದಕ್ಷಿಣೆಯನ್ನ ಕೊಟ್ಟಿದ್ದೇನೆ ನಾನು. ಇನ್ನು ರಾಜನಾಗಿ ಅನುಭವಿಸ್ಬೇಕು ಇದು ಅಂತ ಯಾವುದೂ ಉಳಿದಿಲ್ಲ ನನಗೆ, ಎಲ್ಲವನ್ನೂ ನಾನು ಅನುಭವಿಸಿ ಆಗಿದೆ. ಅಷ್ಟೇ ಅಲ್ಲ, ಅದ್ಯ ಪ್ರಕೃತಿಯ ಸರ್ವಾಹ ತ್ವಾಮಿಚ್ಛಂತಿ ನರಾಧಿಪಂ. ಇವತ್ತು ಎಲ್ಲ ಪ್ರಕೃತಿಗಳು ಅಂತಂದ್ರೆ ಅಲ್ಲಿರುವ ಮಂತ್ರಿಗಳು, ಮಂತ್ರಿಮಂಡಲ, ಆಚಾರ್ಯ ವರ್ಗ, ಅಲ್ಲಿರುವ ಪಟ್ಟಣಿಗರು ಎಲ್ಲರೂ ಕೂಡ ನಿನ್ನನ್ನ ರಾಜನನ್ನಾಗಿ ನೋಡ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಹಾಗಾಗಿ ಅತಸ್ತ್ವಾಂ ಯುವರಾಜಾನಂ ಅಭಿಷೇಕ್ಷ್ಯಾಮಿ ಪುತ್ರಕ. ಆದ್ರಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಸ್ವಲ್ಪ ಗಡಿಬಿಡಿ ಇದೆ, ನಾಳೆ ದಿವಸನೇ ನಿನ್ನ ರಾಜ್ಯಾಭಿಷೇಕ ಇದೆ. ಹಾಗಾಗಿ ಅವಷ್ಟಬ್ಧಂಚ ಮೇ ರಾಮ ನಕ್ಷತ್ರಂ ದಾರುಣಗ್ರಹೈ ಅವೇದಯಂತಿ ದೈವಜ್ಞಾ ಸೂರ್ಯಾಂಗಾರಕ ರಾಹುಭಿ. ಅಷ್ಟೇ ಅಲ್ಲ, ಕೆಲವು ದುಸ್ವಪ್ನಗಳು ಕಾಣ್ತಾ ಇದೆ ನನಗೆ. ಯಾಕೋ ನಾನು ಬಹಳಷ್ಟು ದಿವಸ ಇನ್ನು ಬದುಕುದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಜ್ಯೋತಿಷ್ಯರು ಹೇಳ್ತಾರೆ, ನನ್ನ ನಕ್ಷತ್ರಕ್ಕೆ ಸೂರ್ಯ, ಅಂಗಾರಕ, ರಾಹುಭಿ, ಸೂರ್ಯ ಗ್ರಹ ಮತ್ತು ಮಂಗಳ ಗ್ರಹ ಮತ್ತು ರಾಹುಗ್ರಹ, ಈ 3 ಗ್ರಹಗಳು ನನ್ನ ನಕ್ಷತ್ರವನ್ನ ಆಕ್ರಮಣ ಮಾಡಿದವಂತೆ. ಒಬ್ಬ ರಾಜನ ನಕ್ಷತ್ರಕ್ಕೆ ಈ 3 ಗ್ರಹಗಳು ಆಕ್ರಮಣ ಮಾಡಿದ್ವು ಅಂತಂದ್ರೆ ಸ್ವಲ್ಪ ಪ್ರಾಣಾಪಾಯ ಇದೆ ಅಂತ ಅನ್ನೋದನ್ನ ಜ್ಯೋತಿಷ್ಯರಿಂದ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ನಾನು ಹೋದ ಮೇಲೆ ನಾನಿಲ್ಲ, ಅದರಿಂದ ನಿನ್ನನ್ನ ರಾಜ ಮಾಡೋದಕ್ಕಿಂತ ನಾನಿದ್ದಾಗಲೇ ಕಣತುಂಬಿ ನೀನು ರಾಜ ಆಗಿದ್ದನ್ನ ನೋಡಿ ನಾನು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಹಾಗಾಗಿ ನಿನ್ನನ್ನ ನಾಳೆ ದಿವಸ ನಾನು ರಾಜನನ್ನಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಭವಂತಿ ಬಹುವಿಘ್ನಾನಿ ಕಾರ್ಯಾಣ್ಯೇವಂ ವಿಧಾನಿ. ಅಷ್ಟೇ ಅಲ್ಲ, ಒಂದು ರಾಜ್ಯಾಭಿಷೇಕ ಎಷ್ಟು ಕೆಲಸ ದೊಡ್ಡದಿರ್ತದೋ ವಿಘ್ನಗಳು ಅಷ್ಟೇ ದೊಡ್ಡದು ಬರ್ತದಂತೆ. ಹಾಗಾಗಿ ಯಾವತ್ತು ವಿಘ್ನಗಳ ಪರಿಹಾರ ಆಗಬೇಕು ಅಂತಂದ್ರೆ ಭವಂತಿ ಬಹುವಿಘ್ನಾನಿ, ಇಂಥ ದೊಡ್ಡ ಕಾರ್ಯಗಳಿಗೆ ದೊಡ್ಡ ವಿಘ್ನಗಳು ಬರ್ತವೆ. ಆ ವಿಘ್ನಗಳ ಪರಿಹಾರಕ್ಕಾಗಿ ನೀನು ಕೆಲವು ವ್ರತಾನುಷ್ಠಾನಗಳನ್ನ ಮಾಡಬೇಕು. ಇವತ್ತು ರಾತ್ರಿ ಉಪವಾಸ ಇರಬೇಕು, ದರ್ಬೆ ಅಂದ್ರೆ ನೆಲದ ಮೇಲೆ ಮಲಗಬೇಕು, ಹಾಸಿಗೆ ಮೇಲೆ ಮಲಗಬಾರದು ಅಂತೆಲ್ಲ ಹೇಳಿ ಆ ರಾಮಚಂದ್ರನನ್ನ ಕಳಿಸ್ತಾನಂತೆ. ತತ್ಕ್ಷಣಾದೇವ ನಿಷ್ಕ್ರಮ್ಯ ಮಾತುರಂತಃಪುರಂ ಯಯೌ. ರಾಮಚಂದ್ರ ಇಷ್ಟೆಲ್ಲ ತಂದೆ ಹತ್ರ ಮಾತಾಡಿಸಿ ಮುಂದೆ ತಾನು ಮಾತುರಂತಃಪುರಂ, ತನ್ನ ತಾಯಿಯಾದಂತಹ ಕೌಸಲ್ಯೆಯ ಅಂತಃಪುರಕ್ಕೆ ಹೋಗ್ತಾನಂತೆ. ಕೌಸಲ್ಯೆ ಆಗಷ್ಟೇ ದೇವರಿಗೆ ಪೂಜೆ ಮುಗಿಸಿದಾಳೆ. ಪೂಜೆ ಮುಗಿಸಿ ರಾಮಚಂದ್ರ ಹೋಗಿ ತಾಯಿಯ ಕಾಲಿಗೆ ಬೀಳ್ತಾನಂತೆ. ತಾಯಿ ಪ್ರೀತಿಯಿಂದ ಆ ಮಗನನ್ನ ಎಬ್ಬಿಸಿ ಆಲಿಂಗಿಸ್ತಾಳಂತೆ. ರಾಮಚಂದ್ರ ಹೇಳ್ತಾನೆ, ಅಂಬ ಪಿತ್ರ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ ಭವಿತಾ ಶ್ವೋಭಿಷೇಕೋ ಮೇ ಯಥಾ ಮೇ ಶಾಸನಂ ಪಿತುಹು. ಎಷ್ಟು ಚಂದದ ಮಾತು. ನಾನ್ ನಾಳೆ ರಾಜ ಆಗ್ತಾ ಇದ್ದೀನಿ ಅಂತ ಹೇಳೋದಿಲ್ಲ ಅವನು. ಅವನು ಏನ್ ಹೇಳ್ತಾನೆ ಗೊತ್ತಾ? ನಿಯುಕ್ತೋಸ್ಮಿ ಪಿತ್ರ ನಿಯುಕ್ತೋಸ್ಮಿ, ತಂದೆ ನನಗೆ ಆಜ್ಞೆ ಮಾಡಿದ್ದಾರೆ ಪ್ರಜಾಪಾಲನ ಕರ್ಮಣಿ, ನಾಳೆಯಿಂದ ನಾನು ಎಲ್ಲ ಪ್ರಜೆಗಳನ್ನ ಪಾಲನೆ ಮಾಡ್ಬೇಕಂತೆ. ಹಾಗಾಗಿ ಅದಕ್ಕೋಸ್ಕರ ಶ್ವೋಭಿಷೇಕೋಮೇ ಯಥಾಮೇ ಶಾಸನಂ ಪಿತುಹು, ನನ್ನ ತಂದೆಯ ಆಜ್ಞೆಯ ಪ್ರಕಾರ ನಾಳೆ ದಿವಸ ನನಗೆ ಆ ಪಟ್ಟಾಭಿಷೇಕ ನಡೀತಾ ಇದೆ ಅಂತ ಹೇಳಿ ವಿಷಯ ಅವಳಿಗೆ ಗೊತ್ತಿತ್ತು. ಆದರೂ ತನ್ನ ಬಾಯಿಯಿಂದ ತಿಳಿಸಿ ಅವಳಿಗೆ ಇನ್ನಷ್ಟು ಸಂತೋಷವನ್ನ ಉಂಟು ಮಾಡ್ತಾನೆ. ಅವಳು ಹೇಳ್ತಾಳೆ, ಹರ್ಷ ಬಾಷ್ಪಾಕುಲಂ ವಾಕ್ಯಂ ಇದಂ ರಾಮಮ ಭಾಷತ. ಅವಳಿಗೆ ಆನಂದದ ಕಣ್ಣೀರು ಬರ್ತದಂತೆ. ಆ ಕಣ್ಣೀರನ್ನ ತರಿಸ್ಕೊಂಡು ತಾನು ಹೇಳ್ತಾಳಂತೆ, ವತ್ಸ ರಾಮ ಚಿರಂಜೀವ ಹತಾಸ್ತೆ ಪರಿಪಂಥಿನಃ. ರಾಮ ಮಗನೇ, ಬಹಳಷ್ಟು ಕಾಲ ಬದುಕಪ್ಪ ನೀನು, ಬಹಳಷ್ಟು ಕಾಲ ರಾಜ್ಯಭಾರವನ್ನು ಮಾಡು. ಹತಾಸ್ತೆ ಪರಿಪಂಥಿನಃ, ನಿನಗೆ ಯಾರೆಲ್ಲ ಶತ್ರುಗಳಿದಾರೋ ಅವರೆಲ್ಲ ದೂರ ಹೋಗ್ಲಿ, ನಿನಗೆ ಯಾರು ಶತ್ರುಗಳೇ ಇಲ್ಲ ಅನ್ನೋ ರೀತಿಯಲ್ಲಾಗ್ಲಿ, ಎಲ್ಲ ಬಂಧುಗಳನ್ನ ಬಾಂಧವರನ್ನ ಅಣ್ಣ ತಮ್ಮಂದಿರನ್ನ ಸರಿಯಾಗಿ ಚೆನ್ನಾಗಿ ನೋಡ್ಕೊಂಡು ಇಡೀ ಸಮಗ್ರ ಈ ಅಯೋಧ್ಯ ಪ್ರದೇಶವನ್ನ ನೀನು ಆಳುವಂತಾಗ್ಲಿ ಅಂತ ಹೇಳಿ ತಾಯಿ ಆಶೀರ್ವಾದ ಮಾಡ್ತಾಳಂತೆ. ಪ್ರಾಂಜಲಿಂ ಪ್ರಹ್ವಮಾಸೀನಂ ಅಭಿವೀಕ್ಷ ಸ್ಮಯನ್ನಿವ ಲಕ್ಷ್ಮಣೇ ಮಾಮ್ಮಯ ಸಾರ್ಧಂ ಪ್ರಸಾದಿತ್ವಂ ವಸುಂಧರಾಂ. ಅವಾಗ ಅಲ್ಲೇ ಪಕ್ಕದಲ್ಲಿ ಬಂದು ಲಕ್ಷ್ಮಣ ಕೈ ಮುಗಿದು ನಿಂತು, ಅಣ್ಣ ಈಗ ನೋಡ್ತಾನ ನನ್ನ ಅಂತ ಕಾಯ್ತಾ ಇರ್ತಾನಂತೆ. ತಾಯಿ ಹತ್ರ ಮಾತಾಡಿ ಆಗ್ತದೆ, ಈ ಕಡೆ ತಿರುಗಿದ್ರೆ ಲಕ್ಷ್ಮಣ ಕೈ ಮುಗಿದು ನಿಂತು ಕಾಯ್ತಾ ಇದ್ದಾನೆ. ಆ ಲಕ್ಷ್ಮಣ ಏನೋ ತಮಾಷೆ ಮಾಡೋ ರೀತಿಯಲ್ಲಿ ನಗ್ತಾ ಇದ್ದಾನಂತೆ. ಆಯ್ತು, ಇನ್ನೆಲ್ಲ ನಾಳೆ ಎಲ್ಲ ನೀನು ದೊಡ್ಡ ಜನ ನಿನ್ನ ಮೇಲೆ, ಯಾಕೆಂದ್ರೆ ರಾಜ ಆಗ್ಬಿಡ್ತಿದ್ದಿ ನೀನು ಅಂತ ನಗ್ತಾ ಇರ್ಬೇಕಾದ್ರೆ ರಾಮಚಂದ್ರ ಆ ನಗುವನ್ನ ಅರ್ಥ ಮಾಡ್ಕೊಂಡು ಹೇಳ್ತಾನಂತೆ, ಲಕ್ಷ್ಮಣೇಮಾಂ ಮಯಾ ಸಾರ್ಧಂ ಪ್ರಸಾದಿತ್ವಂ ವಸುಂಧರಾಂ ದ್ವಿತೀಯಂ ಮೇಂತರಾತ್ಮಾನಂ ತ್ವಾಂ ಇಯಂ ಶ್ರೀರುಪಸ್ಥಿತ. ಇದು ರಾಜ್ಯ ನನಗೆ ಕೊಟ್ಟ ಅಂತ ಅಪ್ಪ ನೀನ್ ತಿಳ್ಕೊಳ್ಬೇಡ.
ಇದು ರಾಜ್ಯ ನಂದು ಅಂತಂದ್ರೆ ಇದು ನಿಂದು ಕೂಡ. ಯಾಕೆಂತಂದ್ರೆ ದ್ವಿತೀಯಂ ಮೇಂತರಾತ್ಮಾನಂ, ನನ್ನ ಅಂತರಾತ್ಮ, ಎರಡನೇ ಅಂತರಾತ್ಮ ನೀನೇ ಅಲ್ಲಪ್ಪ. ಹಾಗಾಗಿ ಯಥೇಷ್ಟವಾಗಿ ಈ ಭೂಮಿಯನ್ನ ನೀನು ಕೂಡ ಅನುಭವಿಸಬೇಕಾಗಿದೆ, ನೀನು ಕೂಡ ಈ ರಾಜ್ಯ ಪಾಲನೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ನನ್ನನ್ನ ರಾಜ್ಯಾಭಿಷೇಕ ಮಾಡುತ್ತೇನೆ, ನೀನ್ ಸೈಡಲ್ಲಿ ನಿಲ್ಲುವುದಲ್ಲ, ಈ ನಂದೆಷ್ಟು ಅಧಿಕಾರನೋ ನಿಂದು ಕೂಡ ಅಷ್ಟೇ ಈ ರಾಜ್ಯಕ್ಕೆ ಅಧಿಕಾರ ಅಂತ ಹೇಳಿ ಆ ಲಕ್ಷ್ಮಣನಿಗೆ ಹೇಳ್ತಾನಂತೆ. ಇಷ್ಟೆಲ್ಲ ಆಗ್ತದೆ. ಇಷ್ಟೊತ್ತಾದಾಗ ಆ ಅಯೋಧ್ಯೆಯನ್ನ ಅಲಂಕಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಯಾಕೆ ನಾಳೆ ದಿವಸನೇ ರಾಜ್ಯಾಭಿಷೇಕ ನಾಳೆ ಇರಬೇಕಾದ್ರೆ ಇವತ್ತು ಸಾಯಂಕಾಲ ಆಗಿದೆ ಈಗಾಗಲೇ. ಹಾಗಾಗಿ ಆ ಅಲಂಕಾರ ಪ್ರಾರಂಭ ಮಾಡ್ತಾರೆ. ತತಃ ಪೌರಜನ ಸರ್ವ ಶ್ರುತ್ವ ರಾಮಾಭಿಷೇಚನಂ ಪ್ರಭಾತಾಂ ರಜನೀಂ ದೃಷ್ಟ ಚಕ್ರೇ ಶೋಭಯಿತು ಪುರೀಂ. ಇನ್ನು ಕತ್ಲೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಅಯೋಧ್ಯೆಯ ಜನರು ಚೇತರಿಸ್ಕೊಂಡು ನಾವು ಈ ಇಡೀ ಅಯೋಧ್ಯೆಯನ್ನ ಅಲಂಕಾರ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಮ್ಮನಸ್ಸಿನಿಂದ ತೀರ್ಮಾನ ಮಾಡ್ತಾರಂತೆ. ಅವರು ಸಿತಾಭ್ರ ಶಿಖರಾಭೇಷು ದೇವತಾಯತನೇಷು ಚ ಚತುಷ್ಪಥೇಷು ರಥ್ಯಾಸು ಚೈತ್ಯೇಷು ಅಟ್ಟಾಲಯೇಷು ಚ ಧ್ವಜಾಹ ಸಮುಚ್ಛರಿತಾ ಸಾಧು ಪತಾಕಾಶ್ಚಾಭವಂಸ್ತಥಾ. ಎಲ್ಲ ಕಡೆ ಧ್ವಜ ಪತಾಕಗಳನ್ನ ಹಾಕಿದಾರಂತೆ. ಈ ನಾವು ಜಾತ್ರೆಗೆ ಹೋಗ್ಬೇಕಾದ್ರೆ ನೋಡ್ತೀವಿ, ಇಲ್ಲಿಂದ ಅಲ್ಲಿವರೆಗೆ ಲೈಟ್ ಗಳನ್ನ ಹಾಕಿ ಅದಕ್ಕೆ ಬೇಕಾದ ಪತಾಕೆಗಳನ್ನ ಹಾಕಿ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ. ಅದೇ ರೀತಿ ಇಡೀ ಅಯೋಧ್ಯೆ ಪಟ್ಟಣವನ್ನ ಅಲಂಕಾರ ಮಾಡಿದ್ದಾರೆ. ಎಲ್ಲೆಲ್ಲಿ ಅಂತ ಹೇಳ್ತಾರೆ, ಸಿತಾಭ್ರ ಶಿಖರಾಭೇಷು ದೇವತಾಯತನೇಷು ಚ. ಸಿತಾಭ್ರ ಶಿಖರಾಭೇಷು ಅಂತ ಹೇಳ್ತಾರೆ. ಈ ಪದಕ್ಕೆ ಅರ್ಥ ಏನು ಅಂತಂದ್ರೆ ಮೋಡಕ್ಕೆ ಕಿರೀಟದಂತೆ ಕಾಣುವ ದೇವಾಲಯಗಳಿಗೆ ಅಂತ. ಅಂದ್ರೆ ದೇವಾಲಯಗಳೆಲ್ಲ ಅಷ್ಟು ಎತ್ತರವಾಗಿರ್ತಿದ್ವು, ದೇವಾಲಯಗಳ ಶಿಖರದ ಕೆಳಗೆ ಮೋಡಗಳೆಲ್ಲ ಓಡಾಡ್ತಿದ್ವು. ದೂರದಿಂದ ನೋಡೋರಿಗೆ ಕೆಳಗಡೆ ಹಿಂಗೆ ಮೋಡ ಇದೆ, ಅದ್ರ ಮೋಡಕ್ಕೆ ಏನೋ ಶಿಖರ ಬಂದಂಗಿದೆ, ಆ ಶಿಖರದ ಮೇಲೆ ಪತಾಕೆ ಧ್ವಜಗಳನ್ನ ಹಾರಿಸ್ತಾ ಇದ್ದಾರಂತೆ. ಯಾಕೆಂದ್ರೆ ಮಹೋತ್ಸವ ನಡಿಲಿಕ್ಕಿದೆ ನಾಳೆ ಅಂತ ಹೇಳಿ ಅಂಥ ದೇವಾಲಯಗಳ ಶಿಖರದ ಮೇಲೆ ಆ ಧ್ವಜಗಳನ್ನ ಪತಾಕೆಗಳನ್ನ ಹಚ್ತಾ ಇದ್ದಾರೆ. ಚತುಷ್ಪಥೇಶು, ಟ್ರಾಫಿಕ್ ಸಿಗ್ನಲ್ ಇದ್ದಾಗೆ 4 ರೋಡ್ ಎಲ್ಲಿ ಸೇರ್ತದೋ ಅಲ್ಲೆಲ್ಲ ಕಡೆ, ಯಾಕಂದ್ರೆ ಜನಗಳು ಬಹಳ ಓಡಾಡುವ ಜಾಗ ಅದು. ಆ ಜಾಗಕ್ಕೆ ಬಂದವರಿಗೆ ಗೊತ್ತಾಗಬೇಕು ಏನೋ ಉತ್ಸವ ಇದೆ ಇವತ್ತು ಅಂತ ಹೇಳಿ. ಹಾಗಾಗಿ ಆ ಜಾಗಗಳಲ್ಲಿ ರಥ್ಯಾಸು, ಬಹಳ ವೆಹಿಕಲ್ಸ್ ಹೋಗೋ ಜಾಗಗಳಲ್ಲಿ, ರಥಗಳೆಲ್ಲ ಓಡಾಡುವ ಜಾಗಗಳಲ್ಲಿ, ಚೈತ್ಯೇಶು ಅಟ್ಟಾಲಯೇಶು, ಇನ್ನು ದೊಡ್ಡ ದೊಡ್ಡ ಕಟ್ಟಡಗಳು, ಅಟ್ಟಾಲಯೇಶು, ಅಟ್ಟಗಳಲ್ಲೆಲ್ಲ ಅದನ್ನ ಸಿಂಗಾರ ಮಾಡಿ ಅಲಂಕಾರ ಮಾಡಿ ಬಂದವರಿಗೆ ಗೊತ್ತಾಗಬೇಕು ಇದು ಅಭಿಷೇಕ ನಡೀತದೆ ನಾಳೆ ದಿವಸ ಅಂತ ಹೇಳಿ. ಈ ರೀತಿ ನಾನಾಪಣ್ಯ ಸಮೃದ್ಧೇಶು ವಣಿಜಾಂ ಆಪಣೇಶು ಚ. ಇನ್ನು ಬೇಕಾದ ವ್ಯಾವಹಾರಿಕ ಪದಾರ್ಥ ಅಂದ್ರೆ ಮಾರ್ಲಿಕ್ಕೆ ಅಂತ ಕೆಲವು ಅಂಗಡಿಗಳನ್ನ ಇಟ್ಟಿರ್ತಾರಲ್ಲ, ಆಯಾ ಅಂಗಡಿಗಳಿಗೂ ಕೂಡ ಅಲಂಕಾರ ಮಾಡಿದಾರಂತೆ. ಎಲ್ಲದಕ್ಕೂ ಅಲಂಕಾರ ಮಾಡಿ ಆ ಇಡೀ ಅಯೋಧ್ಯೆ ಬೇರೆ ಎಲ್ಲ ಕಡೆ ಕತ್ಲಾಗಿದ್ರೆ ಅಯೋಧ್ಯೆಯಲ್ಲಿ ಏನ್ ಇನ್ನೂ ಕತ್ಲಾಗಿಲ್ಲೇನೋ ಅನ್ನೋ ಅಷ್ಟರಲ್ಲಿ ಎಲ್ಲ ಕಡೆ ದೀಪವನ್ನ ಬೆಳಗಿ ಧ್ವಜ ಪತಾಕೆಗಳನ್ನಿಟ್ಟು ಅಲಂಕಾರ ಮಾಡಿ ಇಡೀ ಅಯೋಧ್ಯೆ ಶೋಭಾಯಮಾನವಾಗಿ ಕಾಣುವಂತೆ ಮಾಡಿದ್ದಾರೆ. ಇದರೊಟ್ಟಿಗೆ ನಟ ನರ್ತಕ ಸಂಘಾನ ಗಾಯಕಾನಾಂಚ ಗಾಯತಾಂ ಮನಃಕರಣ ಸುಖಾವಾಚ ಶುಶ್ರಾವ ಜನತಾ ತತಃ. ಇನ್ನು ಅಷ್ಟೇ ಅಲ್ಲ, ನಟನೆ ಮಾಡುವರು ಅಂದ್ರೆ ಅವಾಗೆಲ್ಲ ನಾಟಕಗಳು ಅಂತ ಮಾಡ್ತಿದ್ರು. ಬೀದಿಗಳಲ್ಲಿ ಅಲ್ಲಲ್ಲಿ ನಿಲ್ಲಿಸಿ ನಾಟಕಗಳನ್ನು ಮಾಡುದು. ನರ್ತಕ ಸಂಘಾನ, ಇನ್ನು ಯಾರೆಲ್ಲ ನರ್ತನೆ ಮಾಡೋರು ಇರ್ತಾರೋ ಇವರೆಲ್ಲ ಏನ್ ಮಾಡ್ತಿದ್ರು, ಗಾಯಕಾನ, ಹಾಡುವರು. ಇವರೆಲ್ಲ ಒಟ್ಟು ತಮಗೆ ಇರುವಂತಹ ಪ್ರತಿಭೆಗಳನ್ನ ಅಲ್ಲಿ ಹೊರಗೆ ಹಾಕ್ಲಿಕ್ಕೆ ಸಮಯ. ನಾವು ಈ ಒಂದು ಮದುವೆ ಅಂತ ಮಾಡಿದ್ರೆ ಹಿಂದಿನ ದಿನ ಗೆಟ್ ಟುಗೆದರ್ ಅಂತ ಮಾಡಿ ಅಲ್ಲೇನೋ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡ್ತೀವಲ್ಲ ನಾವು. ಹಾಗಾಗಿ ಅದು ಒಂದು ಸಂಭ್ರಮದ ವಾತಾವರಣದ ಅಂಗವಾಗಿ ಕೆಲವು ಸಂಭ್ರಮಗಳನ್ನ ಮಾಡ್ತೀವಿ. ಅದರ ಉದ್ದೇಶ ಏನು ಅಂತಂದ್ರೆ ಈ ಆಗುವಂತಹ ಮಹೋತ್ಸವ ನಮಗೂ ಕೂಡ ಸಂಭ್ರಮ ತಂದಿದೆ ಅಂತ ತೋರಿಸ್ಕೊಡೋದು. ನಾವು ಹೋಗಿ ಊಟ ಮಾಡಿ ಬಂದ್ರೆ ಅದು ಒಂದ್ ರೀತಿ ಸಂಭ್ರಮನೆ, ಅದರೊಟ್ಟಿಗೆ ನಮ್ಮದೇನಾದ್ರೂ ಇರಬೇಕು ಅಂತ ಹೇಳಿ ಏನ್ ಮಾಡ್ತಿದ್ರು, ನಾಟಕ ಗೊತ್ತಿರೋರು ತಾವೆಲ್ಲ ಕೂತು ಪ್ಲಾನ್ ಮಾಡಿ ನಾಳೆ ರಾಮನ ರಾಜ್ಯಾಭಿಷೇಕ ಇದೆ, ನಾವು ಒಂದು ಬೀದಿ ನಾಟಕ ಮಾಡೋಣ, ಅಲ್ಲಲ್ಲಿ ಸ್ಟೇಜ್ಗಳು ಹಾಕಿದ್ದಾರೆ, ಅಲ್ಲಿ ಹೋಗಿ ಒಂದು ನಾಟಕ ಮಾಡಿಬಿಡೋಣ. ನಾಟಕ ಮಾಡಿ ನಾವು ಮುದುಕರಾದಾಗ ನಮ್ಮ ಮೊಮ್ಮಕ್ಕಳಿಗೆ ಹೇಳ್ಬೋದು, ರಾಮನ ರಾಜ್ಯಾಭಿಷೇಕ ಮಾಡ್ಬೇಕಾದ್ರೆ ನಾವೆಲ್ಲ ನಾಟಕ ಮಾಡಿದ್ವಿ ಗೊತ್ತಾ ಅಂತ ಹೇಳ್ಬೋದು. ಆ ರೀತಿ ನಾಟಕಗಳನ್ನ, ಯಾರ್ಯಾರಿಗೆ ಡ್ಯಾನ್ಸ್ ಬರ್ತದೋ, ಭರತನಾಟ್ಯ, ಕುಚಿಪುಡಿ ಎಲ್ಲ, ಅವರೆಲ್ಲ ನಾವು ನರ್ತನೆ ಮಾಡೋಣ ಅಂತ ಹೇಳಿ ಎಲ್ಲವೂ ಈ ಆ ಸಂಭ್ರಮ ತಾವಾಗೆ ಯಾರೋ ಹೇಳಿ ಮಾಡಿಸೋದಲ್ಲ, ತಾವಾಗೆ ಒಂದು ಅವರವರಿಗೆ ಗೊತ್ತಿರುವಂತಹ ಕಲೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಯಕರು, ಹಾಡಾಡುವವರು ಅಲ್ಲಿ ಗಾಯನ ಮಾಡ್ತಾ ಇದ್ದಾರಂತೆ. ಆ ಅಯೋಧ್ಯೆಗೆ ಯಾರೋ ಗೊತ್ತಿಲ್ಲದೆ ನಮ್ಮಂತಿರೋರು ಹೋಗ್ಬಿಟ್ರೆ ಎಲ್ಲಿ ನೋಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಂತೆ. ಇಲ್ಲಿ ನಾಟಕ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಕೂತ್ರೆ ಅಲ್ಲೇ ಮೈ ಮರೆತು ಬಿಡ್ತೀವಿ. ಆಮೇಲೆ ಈ ಕಡೆ ತಿರುಗಿದ್ರೆ ಇಲ್ಲಿ ನರ್ತನ ಆಗ್ತಾ ಇದೆ, ಅಯ್ಯೋ ಅದನ್ನ ನೋಡೋ ಬರದಲ್ಲಿ ಇದನ್ನ ಮಿಸ್ ಮಾಡ್ಕೊಂಡಲ್ಲ, ಇದನ್ನ ನೋಡ್ತಾ ಕೂತ್ರೆ ಅಲ್ಲಿ ಯಾರೋ ಹಾಡ್ತಾ ಇದ್ದಾರೆ. ಈ ರೀತಿ ಎಲ್ಲಿ ಹೋದ್ರೂ ಕೂಡ ಆ ಜನರನ್ನ ಅದನ್ನ ಹೇಳ್ತಾರೆ ಅವರು, ಮನಃ ಕರ್ಣ ಸುಖ ವಾಚಃ, ಮನಸ್ಸಿಗೆ, ಕಿವಿಗೆ, ಕಣ್ಣಿಗೆ ಆನಂದ ಕೊಡುವಂತಹ ಎಲ್ಲ ಸನ್ನಿವೇಶಗಳು ಆ ಅಯೋಧ್ಯೆಯಲ್ಲಿ ನಡೆದಿತ್ತು. ಈ ರೀತಿ ಆ ರಾಮನ ರಾಜ್ಯಾಭಿಷೇಕವನ್ನ ಆ ಅಯೋಧ್ಯೆಯ ಜನರು ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅಂತಹ ಅಯೋಧ್ಯೆಯನ್ನ ಎಲ್ಲರೂ ಕೂಡ ನೋಡಿ ಆನಂದವನ್ನ ಪಡ್ತಾ ಇದ್ರಂತೆ. ಇಷ್ಟಾದಾಗ ಕೈಕೇಯಿಯ ಭವನ,
ಅವರವರಿಗೆ ಒಂದೊಂದು ಭವನ ಅಂತ ಇರ್ತದೆ. ಆ ಕೈಕೇಯಿಯ ಭವನದ ಅಟ್ಟದ ಮೇಲೆ ಜ್ಞಾತಿದಾಸಿ ಯಥೋ ಜಾತ ಕೈಕೇಯಾತು ಸ್ವಹೋಷಿತ ಪ್ರಾಸಾದಂ ಚಂದ್ರ ಸಂಕಾಶಂ ಆರುರೋಹ ಯದೃಚ್ಛಯ. ಕೈಕೇಯಿಯ ಒಬ್ಬಳು ದಾಸಿ ಅಂತೆ. ಅದರಲ್ಲೂ ಹೇಳ್ತಾರೆ ಜ್ಞಾತಿದಾಸಿ ಅಂತ. ಅವಳಿಗೆ ಸಂಬಂಧಿಕಳೂ ಆಗಿದ್ಲು, ಅವಳಿಗೆ ದಾಸಿಯೂ ಕೂಡ. ಸಣ್ಣವಳಿದ್ದಾಗಿಂದ ದಾದಿ ಅಂತ, ಸಣ್ಣವಳಿದ್ದಾಗ ಅವಳನ್ನೆಲ್ಲ ನೋಡ್ಕೊಂಡವಳು ಇವಳೇ ಅಂತ. ಅಂತಹ ಕೈಕೇಯಿಯ ದಾಸಿ ಅವಳು ಏನಾಗ್ತಾ ಇದೆ ಅಯೋಧ್ಯೆಯಲ್ಲಿ ಅಂತ ನೋಡ್ಲಿಕ್ಕೆ ಆ ಕೈಕೇಯಿಯ ಭವನದ ಪ್ರಾಸಾದಕ್ಕೆ ಬಾಲ್ಕನಿಗೆ ಮೇಲೆ ಹತ್ತಿ ಅಲ್ಲಿಂದ ಆ ಅಯೋಧ್ಯಾಪುರಿಯನ್ನು ನೋಡ್ತಾ ಇದ್ದಾಳಂತೆ. ನೋಡಿ, ಸಿಕ್ತ ರಾಜಪಥಾಂ ಕೃತ್ಸ್ನಾಂ ಪ್ರಕೀರ್ಣ ಕಮಲೋತ್ಪಲಾಂ ಅಯೋಧ್ಯಾಂ ಮಂಥರ ತಸ್ಮಾತ್ ಪ್ರಾಸಾದಾತ್ ಅನ್ವವೈಕ್ಷತ. ಆ ಮಂಥರೆ ದಾಸಿ ಅವಳು ಅಯೋಧ್ಯೆಯನ್ನ ನೋಡ್ತಾ ಇದ್ದಾಳಂತೆ. ಅಲ್ಲಿ ದೂರದಿಂದ ನೋಡಿದ್ರೆ ಆ ರಾಜಮಾರ್ಗ ಏನಿದೆ ಅದನ್ನೆಲ್ಲ ನೀರು ಹಾಕಿ ತೊಳೆದಿದ್ದಾರಂತೆ. ಆ ಕಮಲ ಪುಷ್ಪಗಳನ್ನೆಲ್ಲ ಅಲ್ಲಿ ಉದುರಿಸ್ಬಿಟ್ಟಿದ್ದಾರಂತೆ. ಇದನ್ನ ನೋಡ್ತಾ ಇದ್ದಾಳವಳು. ಪ್ರಕೀರ್ಣ ಕಮಲೋತ್ಪಲ ಅಯೋಧ್ಯಾಂ ಮಂಥರ. ಅಷ್ಟೇ ಅಲ್ಲ, ಎಲ್ಲ ಕಡೆ ಅಲಂಕಾರ ಮಾಡಿದ್ದಾರೆ, ಎಲ್ಲರೂ ಸಂಭ್ರಮದಿಂದಿದ್ದಾರೆ. ಇದನ್ನೆಲ್ಲ ನೋಡ್ತಾಳಂತೆ. ದೂರದಲ್ಲಿ ನೋಡಿದ್ರೆ ಆ ಕೌಸಲ್ಯೆಯ ಭವನ ಕಾಣ್ತದೆ, ಕೌಸಲ್ಯೆಯ ಮನೆ. ಕೌಸಲ್ಯ ಮನೆ ಕೆಳಗಡೆ ಲೈನ್ ಹಚ್ಚಿದಾನಂತೆ ಜನ ಲೈನ್ ಹಚ್ಚಿದ್ದಾರೆ. ಕೌಸಲ್ಯೆ ಅವರಿಗೆ ವಸ್ತ್ರಗಳನ್ನ, ಆಭರಣಗಳನ್ನ, ದುಡ್ಡನ್ನ ಎಲ್ಲ ಕೊಡ್ತಾ ಇದ್ದಾಳಂತೆ. ಇದನ್ನ ನೋಡ್ತಾಳವಳು. ಯಾಕೆ ಇವತ್ತೇನು ಹಬ್ಬ ಇದೆನಾ, ಏನಿದೆ? ಕೌಸಲ್ಯ ಎಲ್ರಿಗೂ ದಾನ ಮಾಡ್ತಿದ್ದಾಳಲ್ಲ ಅಂತ ಆಶ್ಚರ್ಯ ಆಗ್ತದಂತೆ. ಕೆಳಗಡೆ ಹಿಂಗೆ ಬಗ್ಗಿ ನೋಡ್ತಾಳಂತೆ. ಅವಳು ಪಕ್ಕದ ಮನೆಯವಳು ಧಾತ್ರಿ, ಅವಳು ಎಲ್ಲ ಕೈಕೇಯಿಂದ ಸೀರೆ ಅದು ಎಲ್ಲ ತಗೊಂಡು ಬರ್ತಾ ಇದ್ದಾಳಂತೆ. ಓಡಿ ಅಲ್ಲಿ ಮೇಲಿಂದ ಒದರಿ ಕೇಳ್ತಾಳಂತೆ, ಅಲ್ಲ ಏನು ಕೈಕೇಯಿ ಎಲ್ಲರಿಗೂ ಏನು ಎಲ್ಲ ಕೊಡ್ಲಿಕ್ಕತ್ತಾಳಲ್ಲ, ಏನು ವಿಶೇಷ ಇವತ್ತು ಅಂತ ಹೇಳಿದಾಗ ಅವಳು ಹೇಳ್ತಾಳಂತೆ, ರಾಮಮಾತಾ ಧನಂ ಕಿನ್ನು ಜನೇಭ್ಯ ಸಂಪ್ರಯಚ್ಛತಿ. ರಾಮಮಾತೆ ಜನರಿಗೆ ಯಾಕೆ ಸುಮ್ಮನೆ ದುಡ್ಡು ಕೊಡ್ತಾರ? ಏನೋ ಸಂತೋಷದ ವಿಚಾರ ಆಗಿರ್ಬೇಕು, ಯಾಕೆ ದುಡ್ಡು ಕೊಡ್ಲಿಕ್ಕತ್ತಾಳೆ ಅಂತ. ಅತಿಮಾತ್ರಂ ಪ್ರಹರ್ಷಕ್ಕಿಂ ಜನಸ್ಯಾಸ್ಯ ಚ ಶಂಸಮೆ. ಏನು ಅಷ್ಟೊಂದು ಸಂತೋಷವಾಗುವಂತಹ ಸನ್ನಿವೇಶ ಏನ್ ನಡೆದಿದೆ, ಯಾಕೆ ದುಡ್ಡು ಕೊಡ್ತಿದ್ದಾಳೆ ಅಂತ ಹೇಳಿದಾಗ ಅವಳು ಹೇಳ್ತಾಳಂತೆ, ಸ್ವಪುಷ್ಯೇಣ ಜಿತಕ್ರೋಧಂ ಯೌವರಾಜ್ಯೇನ ಚಾನಗಂ ರಾಜ ದಶರಥೋ ರಾಮಂ ಅಭಿಷೇಕ್ತಾ ಹಿ ರಾಘವಂ. ಅವಳು ಹೇಳ್ತಾಳಂತೆ, ನಾಳೆ ಪುಷ್ಯಯೋಗ ಇದೆ ಅಲ್ಲ, ಅದಕ್ಕೆ ರಾಮನನ್ನ ದಶರಥ ರಾಜ ತನ್ನ ಯುವರಾಜ ಪದವಿಗೆ ಅಭಿಷೇಕ ಮಾಡ್ತಾ ಇದ್ದಾನೆ. ಅದಕ್ಕೆ ಸಂತೋಷದಿಂದ ಕೌಸಲ್ಯೆ ಅವಳಿಗೆ ಇದ್ದದ್ದೆಲ್ಲವನ್ನು ಕೂಡ ದಾನ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಧಾತ್ರ್ಯಾಸ್ತು ವಚನಂ ಶುತ್ವ ಕುಬ್ಜ ಕ್ಷಿಪ್ರಂ ಅಹರ್ಷಿತ ಕೈಲಾಸ ಶಿಖರಾಕಾರಾತ್ ಪ್ರಾಸಾದಾತ್ ಅವರೋಹತ. ಅವಳ ಧಾತ್ರಿಯ ಮಾತನ್ನು ಕೇಳಿ ಆ ಮಂಥರಿಗೆ ಬಹಳಷ್ಟು ಸಿಟ್ಟು ಬಂತಂತೆ. ಕೆಲವೊಮ್ಮೆ ಏನಾಗ್ತದೆ, ಏನೋ ಮಾತನ್ನು ಕೇಳಿದಾಗ ನಮಗೆ ಅಷ್ಟು ಸಂತೋಷ ಆಗುದಿಲ್ಲ ಅನ್ನೋದಕ್ಕಿಂತಲೂ ಅವ್ರು ಯಾರ್ದೋ ಮೇಲೆ ಸಿಟ್ಟಿದ್ರೆ ಅಥವಾ ಅವ್ರ ಮೇಲೆ ದ್ವೇಷ ಇದ್ರೆ ನಮಗದು ಸಿಟ್ಟಾಗಿ ಪರಿಣಾಮ ಹೊಂದಿದೆ. ಯಾರ್ದೋ ಏನೋ ಕೊಡ್ತಿದ್ದಾರೆ, ನಮ್ಗೆ ಯಾಕೆ ಬಿಟ್ಟು ಬಿಡೋಣ ಅಂತನೂ ಅನಿಸ್ಬಹುದು. ಆದ್ರೆ ಯಾವಾಗ ಅವ್ರನ್ನ ಕಂಡ್ರೆ ಆಗುದಿಲ್ಲ ಅನ್ನೋ ಭಾವನೆ ಇರ್ತದಲ್ಲ, ಅದನ್ನು ಕೇಳಿದ ಕೂಡಲೇ ಸಿಟ್ಟು ಬರ್ತದಂತೆ. ಇವಳಿಗೆ ಮಂಥರಿಗೆ ಸಿಟ್ಟು ಬಂತು. ಆ ಕ್ರೋಧಾಗ್ನಿಯಿಂದ ತಾನು ಜೋರಾಗಿ ಜ್ವಲಿಸ್ತಾ ಆ ಮೇಲಿನ ಪ್ರಾಸಾದದಿಂದ ಕೆಳಗಿಳಿದು ಕೈಕೇಯಿಯ ಭವನವನ್ನ ಪ್ರವೇಶ ಮಾಡ್ತಾ ಇದ್ದಾಳೆ. ಸಾ ದಹ್ಯಮಾನ ಕ್ರೋಧೇನ ಮಂಥರ ಪಾಪದರ್ಶಿನಿ ಶಯಾನಾಮೇವ ಕೈಕೇಯಿ ಇದಂ ವಚನ ಅಬ್ರವೀತ್. ಕೈಕೇಯಿಯ ರೂಮಿಗೆ ಧಡಾಲ್ ಅಂತ ಬಾಗಲು ತೆಗಿತಾಳಂತೆ. ಕೈಕೇಯಿ ಮಲಗಿದಾಳೆ. ಇವಳು ಕೋಪದಿಂದ ಕುದಿತಾ ಇದ್ದಾಳೆ. ಮಲಗಿರುವಂತಹ ಕೈಕೇಯಿಗೆ ಅವಳು ಹೇಳ್ತಾಳಂತೆ ಮಂಥರೆ. ಏನು ಹೇಳ್ತಾಳೆ? ಉತ್ತಿಷ್ಠ ಮೂಢೆ ಕಿಂ ಶೇಷೆ ಭಯಂ ತ್ವಾಂ ಅಭಿವರ್ಧತೆ ಉಪಪ್ಲುತ ಮಘೌಘೇನ ನಾತ್ಮಾನಮವ ಬುದ್ಧ್ಯಸೆ. ಎಂತ ಹೇಳಿ ನೀನು, ಎಂಥ ಮೂಢೆ, ಎದ್ದೇಳು, ಮಲಗಿದೆಯಲ್ಲ ನೀನು. ಯಾವತ್ತು ಮಲಗಬೇಕು? ಯಾವಾಗ ಎಲ್ಲ ಆರಾಮಾಗಿರ್ತದಲ್ಲ ಅಲ್ಲಿ ಮಲಗಬೇಕು. ಏನೋ ಮೇಲಿಂದ ಪರ್ವತ ಬೀಳ್ಲಿಕ್ಕೆ ಅಂತ ಇದೆ, ಆ ಸಂದರ್ಭದಲ್ಲಿ ಓಡಿ ಹೋಗಿ ಪರ್ವತದ ಕೆಳಗೆ ಮಲಗಿದ್ರೆ ಪರ್ವತ ಬಿದ್ದು ಆಮೇಲೆ ನಾವೇ ಇಲ್ಲ ಅಂತ ಆಗ್ಬಿಡ್ತೀವಿ. ನೀನು ದುಃಖದ ದೊಡ್ಡ ಪರ್ವತವೇ ನಿನ್ನ ಮೇಲೆ ಬೀಳುವಂತಿದೆ, ಅಂತ ಸಂದರ್ಭದಲ್ಲಿ ಹೋಗಿ ಪರ್ವತದ ಕೆಳಗೆ ಮಲಗಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ ಅಂತ ಕೇಳ್ತಾ ಇದ್ದಾಳೆ ಅವಳು. ಉಪಪ್ಲುತಂ ಅಘೌಗೇನ ನಾತ್ಮಾನ ಮೌಢ್ಯಸೆ. ಇಂಥ ದೊಡ್ಡ ಆಪತ್ತು ಬರ್ತಾ ಇದೆ ನಿನ್ನ ಮೈ ಮೇಲೆ, ಪರ್ವತವೇ ಬೀಳುವಂತಹ ಆಪತ್ತು ಬರ್ತಾ ಇದೆ, ಯಾವುದು ಗೊತ್ತಿಲ್ಲದೆ ಮಲ್ಕೊಂಡಿದೆಯಲ್ಲ ನೀನು ಅಂತ ಹೇಳಿ ಮೂಢೆ ಅಂತ ಬೈತಾ ಇದ್ದಾಳೆ ಅವಳು. ಅಷ್ಟೇ ಅಲ್ಲ, ಅನಿಷ್ಟೇ ಸುಭಗಾಕಾರೆ ಸೌಭಾಗ್ಯನ ವಿಕಥತೆ ಚಲಂಹಿ ತವ ಸೌಭಾಗ್ಯಂ ನದ್ಯಾಹ ಸರೋತ ಇವೋಷ್ಣಗೆ. ಅವಳು ಹೇಳ್ತಾಳೆ, ಅನಿಷ್ಟೇ ನೀನು, ಅನಿಷ್ಟಳು ನೀನು, ಸುಭಗಾಕಾರೆ. ಯಾಕೆ ಗೊತ್ತಾ ಅನಿಷ್ಟಳು ನೀನು? ಎಲ್ಲ ಸೌಭಾಗ್ಯ ನಿನ್ನತ್ರನೇ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದೆ ನೀನು. ಯಾವತ್ತು ನಾವು ಬದುಕಲಿಕ್ಕೆ ನಮ್ಮದನ್ನ ನಾವು ನೋಡಿ ಬದುಕಿದ್ರೆ ನಾವು ಸುಖವಾಗಿರ್ತೇವಂತೆ. ಬೇರೆಯವ್ರನ್ನ ನೋಡಿದ್ರೆ ಅಲ್ಲ ಅವನತ್ರ ಅದಿದೆ ಅಲ್ಲ, ನನ್ನ ಹತ್ರ ಅದಿಲ್ಲ ಅಂತಂದಾಗ ಬೇರೆಯವ್ರನ್ನ ನೋಡಿದಾಗ ನಮ್ಗೆ ಏನೂ ಇಲ್ಲಲ್ಲ ನಮ್ದು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತದಂತೆ. ಅದಕ್ಕಾಗಿ ಬೇರೆಯವ್ರದ್ದು ಯಾವ್ದು ನೋಡ್ಲಿಕ್ಕೆ ಹೋಗ್ಬಾರ್ದು, ನಮ್ದು ಎಷ್ಟಿದೆ ಅದರಲ್ಲಿ ನಾವು ಸುಖವಾಗಿ ಬದುಕಬೇಕು ಅಂತ. ಇವಳು ಹೇಳ್ತಾಳೆ, ಅನಿಷ್ಟೇ ಸುಭಗಾಕಾರೆ, ನೀನೇ ಸೌಭಾಗ್ಯವಂತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನು. ಆದ್ರೆ ನಿನಗೆ ಗೊತ್ತಿಲ್ಲ, ಸೌಭಾಗ್ಯನ ವಿಕಥಸೆ, ಯಾವುದೋ ಸುಳ್ಳಾದ ಸೌಭಾಗ್ಯ ನೀನ್ ಇಟ್ಕೊಂಡಿದಿ.
ಯಾಕೆಂದ್ರೆ ನದ್ಯಾಹ ಸ್ರೋತ ಇವೋಷ್ಣಗೆ, ಒಂದು ನದಿ ಹರಿತಾ ಇರ್ತದೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನದಿ ಚೆನ್ನಾಗಿ ಹರಿತದಂತೆ. ಬೇಸಿಗೆಗಾಲ ಬಂದಾಗ ಆ ನದಿ ಪೂರ್ತಿ ಬತ್ತಿ ಹೋಗಿಬಿಡ್ತದೆ, ನೀರೇ ಇಲ್ಲ ಅಂತ ಆಗ್ಬಿಡ್ತದೆ. ಅದೇ ರೀತಿ ಇಷ್ಟು ವರ್ಷ ನೀನು ನನ್ನ ಹತ್ರ ಸೌಭಾಗ್ಯ, ನಾನೇ ಸೌಭಾಗ್ಯವಂತೆ ಅಂತ ಮೆರಿತಾ ಇದ್ದಿ, ಇನ್ನು ಮೇಲೆ ಬೇಸಿಗೆಗಾಲದಲ್ಲಿ ನದಿ ಬತ್ತಿ ಹೋಗುವಂತೆ ನಿನ್ನ ಈ ಸೌಭಾಗ್ಯವು ಕೂಡ ಬತ್ತಿ ಹೋಗುವ ಕಾಲ ಬಂದಿದೆ ಅಂತ ಹೇಳಿ ಅವಳನ್ನ ಎಚ್ಚರಿಸ್ತಾಳಂತೆ. ಇಷ್ಟಾಗ್ತದೆ. ಇಷ್ಟಾದ ಕೂಡ್ಲೆ ಯಾಕೆ ಇವಳು ಹಿಂಗ್ ಮಾತಾಡ್ತಾ ಇದ್ದಾಳೆ, ಕೈಕೇಯಿಗೆ ವಿಚಿತ್ರ ಮಾತಾಡ್ತಿದ್ದಾಳಲ್ಲ ಅಂತ. ಯಾಕೆಂತಂದ್ರೆ ನೋಡಿ, ಒಂದು ಕೈಕೇಯಿಯ ದಾಸಿ ಅವಳು, ದಾಸಿಯಾದವಳು ಇವಳು ಪಟ್ಟದ ಅರಸಿ. ಪಟ್ಟದ ಅರಸಿಗೆ ಹಿಂಗೆಲ್ಲ ಮಾತಾಡೋದು ಸರಿನಾ? ಅದು ತಪ್ಪಂತೆ. ಆದ್ರೆ ಕೈಕೇಯಿ ಅಷ್ಟು ಸಲಿಗೆ ಕೊಟ್ಟು ಬಿಟ್ಟಿದ್ಲು. ಸಣ್ಣವಳಿದ್ದಾಗಿಂದ ನನ್ನೊಟ್ಟಿಗೆ ಇದ್ದವಳಲ್ಲ ಅಂತ ಹೇಳಿ ಸಲಿಗೆ ಕೊಟ್ಟವಳು ಹೆಂಗೆಲ್ಲ ಬೈತಾಳೆ. ಅನಿಷ್ಟೇ ಸುಭಗಾಕಾರೆ ಮೂಢೆ ಅಂತೆಲ್ಲ ಬೈಯೋದಷ್ಟು ಕೆಪಾಸಿಟಿ ಆ ಮಂಥರಿಗಿತ್ತು ಅಂತ. ಹಾಗಾಗಿ ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲೇ ಇಟ್ಟಿರ್ಬೇಕು ಅವ್ರನ್ನ. ನಾವು ಜಾಸ್ತಿ ತಗೊಂಡು ತಲೆ ಮೇಲೆ ಕೂರಿಸ್ಕೊಂಡ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಬರ್ತದೆ ಅಂತ ಅನ್ನೋದನ್ನ ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕು. ಇಷ್ಟಾದ ಕೂಡ್ಲೆ ಅಕ್ಷಯಂ ಸುಮಹದ್ದೇವಿ ಪ್ರವೃತ್ತಂ ತ್ವದ್ವಿನಾಶನಂ ರಾಮಂ ದಶರಥೋ ರಾಜ ಯವ್ವರಾಜ್ಯೇಭಿಷೇಕ್ಷತಿ. ಅವಳು ಹೇಳ್ತಾಳೆ, ಅಕ್ಷಯವಾದಂತಹ ನಿನ್ನ ಸೌಭಾಗ್ಯ ಇದೆ ಅಂತ ತಿಳ್ಕೊಂಡಿದ್ಯಲ್ಲ, ಅದಕ್ಕೆ ಒಂದು ದೊಡ್ಡ ಆಪತ್ತು ಬಂದು ಬದುಕಿದೆ. ಏನಾಗಿದೆ ಗೊತ್ತಾ? ರಾಮಂ ದಶರಥೋ ರಾಜ, ರಾಜನಾದಂತಹ ನಿನ್ನ ಗಂಡ ದಶರಥ ರಾಮನನ್ನ ಯುವರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ, ಅದು ಯಾವಾಗ? ನಾಳೆ ದಿವಸ ಬೆಳಿಗ್ಗೆನೆ ಯುವರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ ಅವನು ತೀರ್ಮಾನ ಮಾಡಿದಾನೆ ಅಂತ ಹೇಳಿ ಈ ಮಂಥರೆ ಕೈಕೇಯಿಯ ತಲೆಗೆ ಒಂದು ಹುಳವನ್ನ ಬಿಡ್ತಾಳೆ. ಇಷ್ಟಾದ ಕೂಡ್ಲೆ ಒಳ್ಳೆ ಮಾತು ಕೈಕೇಯಿ ಹೇಳ್ತಾಳೆ. ಅವಳು ಮಲಗಿರ್ತಾಳೆ, ಈ ವಿಷಯ ಕೇಳಿದ ಕೂಡ್ಲೆ ಎದ್ದು ಕೂಡ್ತಾಳೆ. ಎದ್ದು ಕೂತು ತನ್ನ ಕೊರಳಲ್ಲಿರುವಂತಹ ಆಭರಣ, ಅತೀವ ಸಾತು ಸಂತುಷ್ಟ ಕೈಕೇಯಿ ವಿಸ್ಮಯಾನ್ವಿತ ದಿವ್ಯಂ ಆಭರಣಂ ತಸ್ಯೈ ಕುಬ್ಜಾಯೈ ಪ್ರದದೌ ಶುಭಾಂ. ಆ ಕುಬ್ಜೆ ಅಂತೆ ಅವಳು, ಕುಳ್ಳಿ ಮಂಥರೆ. ಅವಳನ್ನ ನೋಡಿ, ಅವಳು ಹೇಳಿದ ವಾರ್ತೆಯನ್ನ ಕೇಳಿ ಮಲಗಿದ್ದವಳು ಎದ್ದು ದಿವ್ಯವಾದ ಆಭರಣ, ಅವಳತ್ರ ಇರುವಂತಹ ಅತ್ಯಂತ ಅಮೂಲ್ಯವಾದ, ಗಂಡ ಬಹುಶಃ ಫಸ್ಟ್ ಆನಿವರ್ಸರಿಗೆ ಗಿಫ್ಟ್ ಅಂತ ಕೊಟ್ಟಂತಹ ಆಭರಣ ಇರಬೇಕು ಏನೋ, ಅತ್ಯಂತ ಅಮೂಲ್ಯವಾದ ಆಭರಣವನ್ನ ತೆಗೆದು ಆ ಮಂಥರಿಗೆ ಕೊಟ್ಟು ಬಿಡ್ತಾಳಂತವಳು. ಎಂಥ ಸುದ್ದಿ ಹೇಳಿದ್ಯಮ್ಮ ನೀನು? ರಾಮ ರಾಜ್ಯಾಭಿಷೇಕ ಆಗ್ತದೆ ನಾಳೆ, ಹಾಗಾದ್ರೆ ರಾಮ ನಾಳೆಯಿಂದ ರಾಜ ಆಗ್ತಾನಲ್ಲ ಅಂತ ಹೇಳಿ ಬಹಳಷ್ಟು ಆನಂದವನ್ನ ವ್ಯಕ್ತಪಡಿಸ್ತಾಳಂತೆ. ಆದ್ರೆ ಈ ಮಂಥರೆ ಅವಳು ಕೊಟ್ಟ ಆಭರಣನ್ನ ಕಿತ್ತು ಎಸೆತಾಳಂತೆ. ಏನು ದಟ್ಟ ದರಿದ್ರ ಇದು! ನಿನಗೆ ನಾನು ಹೇಳಿದ್ದೇ ಅರ್ಥ ಆಗ್ಲಿಲ್ಲ. ರಾಮ ರಾಜ ಆಗೋದು ಅಂತಂದ್ರೆ ಏನು? ನಿನ್ನ ಮಗ ರಾಜ ಆಗ್ಬೇಕಲ್ಲ, ಅದು ಬಿಟ್ಟು ರಾಮ ರಾಜ ಆಗೋದ ಅಂತ ಕೇಳಿದಾಗ ಕೈಕೇಯಿ ಒಳ್ಳೆ ಮಾತು ಹೇಳ್ತಾಳವಳು. ರಾಮೇವಾ ಭರತೇವಾಹಂ ವಿಶೇಷಂ ನೋಪಲಕ್ಷಯೇ ತಸ್ಮಾತ್ ತುಷ್ಟಾಸ್ಮಿ ಯದ್ರಾಜ ರಾಮಂ ರಾಜ್ಯೇಭಿಷೇಕ್ಷತಿ. ನೀ ಬಂದ್ ನನ್ನ ತಲೆ ಎಲ್ಲ ಕೆಡಿಸ್ಬೇಡ. ರಾಮ ಆಗ್ಲಿ ಭರತ ಆಗ್ಲಿ ಇವರಿಬ್ಬರಲ್ಲಿಯೂ ಯಾವ ವಿಶೇಷವನ್ನು ಕಾಣೋದಿಲ್ಲ. ನನಗೆ ಭರತ ಹೇಗೆ ನನ್ನ ಮಗನೋ, ರಾಮನೂ ಕೂಡ ಅದೇ ರೀತಿ ನನ್ನ ಮಗ. ಪಾಪ ಸಣ್ಣ ಹುಡುಗದಿಂದ ಕೂಡ ಅವನು ಯಾವತ್ತು ನನ್ನನ್ನು ಚಿಕ್ಕಮ್ಮ ಅಂತ ಕರೆದಿದ್ದಿಲ್ಲ. ರಾಮ ತಾಯಿ ಅಮ್ಮ ಅಂತಾನೆ ಬಂದು ಕರೆಯುವುದವನನ್ನ. ಇದು ಯಾರೋ ಹೇಳ್ಕೊಟ್ಟು ಬಂದಿದ್ದಲ್ಲ, ಸ್ವಾಭಾವಿಕವಾಗಿ ತನ್ನ ಗುಣದಿಂದಲೇ ತಾನೇ ಪ್ರೀತಿಯಿಂದ ಕರೆದಿದ್ದು ನನ್ನ ಅಮ್ಮ ಅಂತ ಹೇಳಿ. ಅಂತವನು ರಾಜ ಆಗ್ತಾನೆ ಅಂತಂದ್ರೆ ನನಗೆ ಯಾವ ಪ್ರಾಬ್ಲಮು ಇಲ್ಲ. ಭರತ ರಾಜ ಆದ್ರೇನು, ರಾಮ ರಾಜ ಆದ್ರೇನು, ನನಗೆ ಇಬ್ರು ಕೂಡ ಒಂದೇ ಅಂತ ಕೈಕೇಯಿ ಹೇಳ್ತಾಳಂತೆ. ಇದು ಕೇಳಿದ ಕೂಡಲೇ ಮಂಥರೆಗೆ ತಡಿಲಿಕ್ಕಾಗಿಲ್ಲ. ಮಂಥರೆ ಕೆಲವು ಮಾತುಗಳನ್ನು ಹೇಳ್ತಾಳೆ. ಕೈಕೇಯಿಯ ಮನಸ್ಸನ್ನ ಪರಿವರ್ತನೆ ಮಾಡ್ಲಿಕ್ಕೆ ಕೆಲವು ಪ್ರಯತ್ನಗಳನ್ನು ನಡೆಸ್ತಾಳೆ. ಮಂಥರೆ ಹೇಳ್ತಾಳೆ, ನೀನು ತಪ್ಪು ತಿಳ್ಕೊಂಡಿದ್ಯಮ್ಮ. ರಾಮ ರಾಜ ಆದ್ರೆ ಭರತ ರಾಜ ಹಿಂಗಾಗ್ತಾನೆ. ಆ ಮಂಥರೆ ಒಂದು ಮಾತು ಹೇಳ್ತಾಳೆ, ತಸ್ಮಾನ್ ನ ಲಕ್ಷ್ಮಣೇ ರಾಮ ಪಾಪಂ ಕಿಂಚಿತ್ ಕರಿಷ್ಯತಿ ರಾಮಸ್ತು ಭರತೆ ಪಾಪಂ ಕುರ್ಯಾದೇವನ ಸಂಶಯ. ಅವಳು ಹೇಳ್ತಾಳೆ, ರಾಮ ರಾಜ ಆದ್ರೆ ಭರತ ರಾಜ ಆದಾಗ ಹೇಗಾಗ್ತದೆ? ಯಾಕೆ ಅಂತಂದ್ರೆ ನಾಳೆ ದಿವಸ ರಾಮನನ್ನ ರಾಜ ಅಂತ ಹೇಳ್ತಾರೆ ಹೊರತು, ಕೌಸಲ್ಯೆಯ ಮಗ ರಾಮ ರಾಜ ಆದ ಅಂತ ಹೇಳ್ತಾರೆ ಹೊರತು ಕೈಕೇಯಿಯ ಮಗ ರಾಜ ಆದ ಅಂತ ಹೇಳ್ತಾರೆ ಯಾರಾದ್ರು ಅಂತ ಹೇಳ್ತಾಳೆ. ಅದಕ್ಕೆ ಕೈಕೇಯಿ ಹೇಳ್ತಾಳೆ, ಹಂಗೆಲ್ಲ ನೀನ್ ಏನ್ ತಿಳ್ಕೊಳ್ಬೇಡ. ರಾಜ್ಯಂ ಯದಿಹಿ ರಾಮಸ್ಯ ಭರತಸ್ಯಾಪಿ ತತ್ತದ ಮನ್ಯತೆ ಯಥಾತ್ಮಾನಂ ಯಥಾ ಭ್ರಾತೃಮಸ್ತು ರಾಘವ. ನೋಡು, ನಿನಗೊಂದು ಹೇಳ್ತೇನೆ, ನಿನಗೆ ರಾಮನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ನಾನು ಹೇಳ್ತೇನೆ ಕೇಳು. ಒಂದು ವೇಳೆ ರಾಜ್ಯ ರಾಮನಿಗೆ ಸಿಕ್ತು ಅಂತಂದ್ರೆ ಅದು ಭರತನ ರಾಜ್ಯವೂ ಕೂಡ ಹೌದು. ನಾಳೆ ದಿವಸ ಯಾರ ರಾಜ ಅಂತ ಕೇಳಿದ್ರೆ ಭರತ ರಾಜ ಅಂತಾನೂ ಹೇಳ್ತಾರೆ ಜನರು. ಕೈಕೇಯಿಯ ಮಗ ಭರತನೂ ರಾಜ. ಯಾಕೆ ಗೊತ್ತಾ? ರಾಮ ಅವನ ಮೆಂಟಾಲಿಟಿ ಹೆಂಗ್ ಗೊತ್ತಾ? ಮನ್ಯತೇಹಿ ಯಥಾತ್ಮಾನಂ. ತನಗೆ ಸಿಕ್ಕ ವಸ್ತು ಯಾವುದಿದೆ ಅಲ್ಲ, ಅದು ತನ್ನದು ಹೇಗೋ ಅದೇ ರೀತಿ ತನ್ನ ತಮ್ಮಂದ್ರದ್ದು ಅಂತ ಅಂದ್ಕೊಳ್ಳೋನವನು. ಸಣ್ಣವನಿದ್ದಾಗ್ಲಿಂದು ಯಾವುದೋ ಒಂದು ಆಟ ಸಾಮಾನು ತಗೊಂಡು ಕೊಟ್ರೆ ತಾನು ಆಟಾಡಿ ಅದು ತಮ್ಮಂದ್ರಿಗೂ ಕೂಡ ಸೇರಿದ್ದು ಅಂತ ಅವರಿಗೂ ಕೊಡೋನು. ಹೀಗಾಗಿ ಇಂಥ ದೊಡ್ಡ ರಾಜ್ಯ ಸಿಗುವಾಗ್ಲೂ ಅವನು ಯಾವತ್ತೂ ಮೋಸ ಮಾಡೋನಲ್ಲ, ಯಾವತ್ತೂ ತಮ್ಮಂದ್ರನ್ನ ಕಡೆಗಾಣಿಸೋನಲ್ಲ. ತನ್ನ ರಾಜ್ಯ ತಮ್ಮನ ರಾಜ್ಯವೂ ಅಂತ ಬಿಡೋನೆ.
ನಾವು ಹಿಂದಷ್ಟೇ ನೋಡಿದ್ವಿ, ಲಕ್ಷ್ಮಣನಿಗೆ ಹೇಳಿದ ಮಾತವನು, ಇದು ಬರೀ ನನ್ನ ರಾಜ್ಯ ಅಂತ ಅಲ್ಲ, ನೀನು ಇದನ್ನ ಸೇರಿ ಅನುಭವಿಸ್ಬೇಕು, ನೀನು ಸೇರಿ ಪಾಲನೆ ಮಾಡ್ಬೇಕಿದು ಅಂತ ಅನ್ನೋ ಮಾತನ್ನು ನಾವು ನೋಡಿದ್ವಿ. ಕೈಕೇಯಿ ಅದನ್ನೇ ಹೇಳ್ತಾಳೆ, ರಾಮನ ರಾಜ್ಯ ಅಂತ ಆದ್ರೆ ಭರತನ ರಾಜ್ಯವೂ ಕೂಡ ಇದು, ಹಾಗಾಗಿ ನೀನ್ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ ಅಂತ ಹೇಳ್ತಾಳಂತೆ. ಅವಾಗ ಅವಳು ಹೇಳ್ತಾಳೆ, ತಸ್ಮಾನ್ ನ ಲಕ್ಷ್ಮಣೇ ರಾಮ ಪಾಪಂ ಕಿಂಚಿತ್ ಕರಿಷ್ಯತಿ. ಒಂದು ತಿಳ್ಕೊ, ನೀನು ತಪ್ಪು ತಿಳ್ಕೊಂಡಿದಿ. ಒಂದು ವೇಳೆ ರಾಮಂದು ರಾಜ್ಯ ಅಂತ ಆದ್ರೆ ಆ ರಾಜ್ಯ ಲಕ್ಷ್ಮಣಂದು ಬೇಕಾದ್ರೆ ಆಗ್ತದೆ, ಆದ್ರೆ ಭರತ ಶತ್ರುಘ್ನರ ರಾಜ್ಯ ಅಂತ ಆಗುದಿಲ್ಲ. ಯಾಕೆ ಗೊತ್ತಾ? ನಿಂಗೆ ಇಷ್ಟುವರೆಗೆ ಏನಾಗಿದೆ ನೀನು ಸರಿಯಾಗಿ ಗಮನಿಸುವುದೇ ಇಲ್ಲ ಜನರನ್ನ. ನೋಡು, ರಾಮ ಲಕ್ಷ್ಮಣ ಇವರಿಬ್ಬರು ಒಂದು ಟೀಮು, ಯಾವಾಗ್ಲೂ ಅಯೋಧ್ಯೆಯಲ್ಲೇ ಇದ್ರು, ನೋಡಿದೆಯಲ್ಲ. ಇನ್ನು ಭರತ ಶತ್ರುಘ್ನ, ಭರತ ಹೋದಲ್ಲೆಲ್ಲ ಕಡೆ ಇಲ್ಲ, ಶತ್ರುಘ್ನನು ಹೋಗಿದ್ದಾನೆ. ಭರತನನ್ನ ಎಷ್ಟೋ ವರ್ಷಗಳಗತ್ಲೆ ನಿನ್ನ ಅಪ್ಪನ ಮನೆ ಅಶ್ವಪತಿ ಮಾವನ ಮನೆಗೆ ಕಳಿಸಿದ್ದೀನಿ, ಅಲ್ಲಿ ಶತ್ರುಘ್ನನು ಹೋಗಿದ್ದ. ಹಾಗಾಗಿ ರಾಮ ಲಕ್ಷ್ಮಣರು ಒಂದು ಟೀಮು, ಭರತ ಶತ್ರುಘ್ನರು ಒಂದು ಟೀಮ್. ಹಾಗಾಗಿ ನೀನು ರಾಮನಿಗೆ ರಾಜ್ಯ ಸಿಗುತ್ತು ಅಂತಂದ್ರೆ ಅದು ಲಕ್ಷ್ಮಣಂದು ಬೇಕಾದ್ರೆ ಆಗ್ಬೋದೇನೋ, ಭರತಂದು ರಾಜ್ಯ ಅದು ಸರ್ವಥಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಿ ನಿನಗೆ ಇಷ್ಟು ಸಮಾಧಾನ ಆಗ್ತಿಲ್ಲಲ್ಲ, ಇನ್ನೊಂದು ಹೇಳ್ತೇನೆ ಕೇಳು. ನೀನು ಒಂದು ಕೆಲಸ ಮಾಡೋಣ, ರಾಮ ರಾಜ ಆದ ಅಂತ ಇಟ್ಕೊಳ್ಳೋಣ. ರಾಮ ರಾಜ ಆದ್ರೆ ಜನ ಎಲ್ಲ ಏನು ಹೇಳ್ತಾರೆ? ಕೌಸಲ್ಯೆಯ ಮಗ ರಾಜ ಆದ. ಅಲ್ಲ, ನೀನು ಹೇಳ್ಬೋದು ನನ್ನ ಮಗನೂ ರಾಮ, ನನ್ನ ಮಗನೂ ಆದಂಗೆ ಅಲ್ಲ ಅಂತ. ಆದ್ರೆ ಒಂದು ತಿಳ್ಕೊ, ಒಬ್ಬ ಮಗ ರಾಜ ಆದ ಅಂತಾದ್ರೆ ರಾಜಮಾತೆ ಯಾರು? ಕೌಸಲ್ಯ ರಾಜಮಾತೆ ಆಗ್ತಾಳೆ. ಇಲ್ಲ ನಾನೂ ಆಗ್ತೀನಿ ಅಂತ ಹೇಳಲಿಕ್ಕಿಲ್ಲ, ಯಾರಾದ್ರೂ ಒಬ್ಬರೇ ಆಗೋದು ರಾಜಮಾತೆ ಅಂತ. ಹಾಗಾಗಿ ರಾಜಮಾತೆ ಅನ್ನೋ ಪಟ್ಟ ಯಾರಿಗೆ ಸಿಗ್ತದೆ? ಕೌಸಲ್ಯಗೆ ಸಿಗ್ತದೆ. ಸರಿ, ಕೌಸಲ್ಯಗೆ ಸಿಗ್ಲಿ ಅಲ್ಲ. ಕೌಸಲ್ಯಗೆ ಸಿಕ್ತು ಅಂತಂದ್ರೆ ಏನಾಗ್ತದೆ ಗೊತ್ತಾ? ನೀನು ನಾನು ಎಲ್ಲರೂ ಸೇರಿ ಕೌಸಲ್ಯ ದಾಸ್ಯವನ್ನು ಮಾಡಬೇಕು. ನಾವೆಲ್ಲ ದಾಸಿಯರಾಗ್ಬಿಡ್ತೀವಿ, ಕೌಸಲ್ಯ ದಾಸಿಯರಾಗ್ತೀವಿ. ತನಗೆ ಬೇಕಾದ್ದನ್ನೆಲ್ಲ ಹೇಳಿ ನಮ್ಮ ಹತ್ರ ಮಾಡಿಸ್ತಾಳವಳು. ಇಲ್ಲ ಕೌಸಲ್ಯ ಒಳ್ಳೆಯವಳು ಅಂತ ನೀನು ಹೇಳಿದಿ ಅಂತಂದ್ರೂ ಸರಿ ಆಯ್ತು, ಕೌಸಲ್ಯ ಒಳ್ಳೆಯವಳು, ಹಂಗೆ ಮಾಡೋದಿಲ್ಲ ಅಂತ ಇಟ್ಕೊಳ್ಳೋಣ. ನಾಳೆ ದಿವಸ ರಾಮನಿಗೆ ಮಕ್ಕಳಾಗ್ತಾರೆ, ಭರತನಿಗೂ ಮಕ್ಕಳಾಗ್ತಾರೆ. ನಾಳೆ ದಿವಸ ರಾಜ್ಯವನ್ನ ಯಾರು ಆಳ್ತಾರೆ? ರಾಮನ ಮಕ್ಕಳು ಆಳ್ತಾರೆ. ಭರತನ ಮಕ್ಕಳಿಗೆ ರಾಜ್ಯ ಇಲ್ಲ, ಮತ್ತೆ ಭರತನ ಮಕ್ಕಳು ರಾಮನ ಮಕ್ಕಳ ಕಾಲನ್ನು ಹಿಡಿದು ಹಂಗೇ ಜೀವನ ಮಾಡಬೇಕು. ಆಯ್ತು, ಮುಂದೆ ಹೋಗೋಣ. ಇನ್ನು ರಾಮನ ಮೊಮ್ಮಕ್ಕಳು, ಭರತನ ಮೊಮ್ಮಕ್ಕಳು. ಭರತನ ಮೊಮ್ಮಕ್ಕಳಿಗೆ ರಾಜ್ಯ ಸಿಗ್ತದ? ಇಲ್ಲ, ರಾಮನ ಮೊಮ್ಮಕ್ಕಳಿಗೆ ಸಿಗ್ತದೆ. ಯಾಕೆ? ತಂದೆ ತನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಡೋದಲ್ಲ. ಹಾಗಾಗಿ ಈ ಇಡೀ ರಾಜ್ಯ ಸುಖದಿಂದ ವಂಚಿತಳಾಗ್ಬಿಡ್ತೀನಿ ನೀನು. ನಿನ್ನ ಕುಲದವರು, ನಿನ್ನ ವಂಶದವರು ಯಾರೂ ರಾಜರೇ ಅಂತ ಆಗುದಿಲ್ಲ. ಹಾಗಾಗಿ ನೀನು ಇದನ್ನ ಆಲೋಚನೆ ಮಾಡ್ಬೇಕಾಗ್ತದೆ. ಹಾಗಾಗಿ ಇಷ್ಟು ಹೇಳಿದಾಗ ಕೈಕೇಯಿಗೆ ಸ್ವಲ್ಪ ಮನಸ್ಸು ಚಂಚಲ ಆಗ್ಲಿಕ್ಕೆ ಪ್ರಾರಂಭ ಆಗ್ತದಂತೆ. ಯಾಕೆ? ಒಬ್ಬ ಸ್ತ್ರೀಗೆ ತನಗೆ ರಾಜಮಾತೆ ಅನ್ನೋ ಪಟ್ಟ ಇಲ್ಲ, ನನ್ನನ್ನ ಗೌರವಿಸುವುದಿಲ್ಲ, ಮಂದಿ ಯಾರು ನಮ್ಮನ್ನ ಗೌರವಿಸುವುದಿಲ್ಲ, ಸೈಡ್ ಮಾಡಿಬಿಡ್ತಾರೆ. ದಶರಥನೊಟ್ಟಿಗೆ ಆ ಸಿಂಹಾಸನದಲ್ಲಿ ಕೌಸಲ್ಯನೇ ಕೂಡ್ತಾಳೆ, ನಮ್ಮನ್ನ ಸೈಡ್ ಮಾಡಿಬಿಡ್ತಾನೆ ದಶರಥ. ಹಾಗಾಗಿ ಈ ರಾಜಮಾತೆ ಅನ್ನೋ ಪಟ್ಟ ನನಗೆ ಬೇಕು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತದಂತೆ. ಇಷ್ಟಾದಾಗ ಸೈಲೆಂಟ್. ಮಂಥರೆ ಏನು ಮಾತಾಡ್ಲಿಲ್ಲ, ಕೈಕೇಯಿನು ಏನು ಮಾತಾಡ್ಲಿಲ್ಲ ಅಂತ. ಸ್ವಲ್ಪ ಹೊತ್ತು ಸೈಲೆಂಟ್ ಆಯ್ತು. ಒಂದು ಕೆರೆ ಇರ್ತದೆ, ಕೆರೆಯಲ್ಲಿ ನೀರು ಬಹಳ ನಿರ್ಮಲವಾದ ನೀರು. ಯಾಕೆ ಅಂತಂದ್ರೆ ನಾವು ಕೆರೆ ಬಹಳಷ್ಟು ದಿವಸ ಯೂಸ್ ಮಾಡ್ಲಿಲ್ಲ, ಬಹಳ ಆಗ್ಬಾರ್ದು, ಮತ್ತೆ ಸ್ವಲ್ಪ ದಿವಸ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಅದರ ಕಸ ಎಲ್ಲ ಕೆಳಗೆ ಹೋಗಿ ಕೊಡ್ತದೆ, ನಿರ್ಮಲವಾದ ನೀರು ಮೇಲೆ ಬರ್ತದೆ, ಅದರಲ್ಲಿ ಚಂದ್ರಬಿಂಬನೂ ಕಾಣ್ತದೆ, ಅದರಲ್ಲಿ ನಾವು ಉಪಯೋಗಿಸ್ಕೊಳ್ಬಹುದು ಕೂಡ. ಅಂತಹ ನಿರ್ಮಲವಾದ ಕೆರೆ ಇರುತ್ತದೆ. ಒಂದು ಕಾಡು ಕೋಣ ಬರ್ತದೆ, ಕೋಣ ಬಂದು ಆ ಕೆರೆಗೆ ಹೋಗಿ ಅದರಲ್ಲಿ ಉರುಳಾಡಿ ಇಡೀ ನೀರನ್ನ ಹೊಲಸು ಮಾಡಿ ಹಾಕ್ತದೆ. ಅದೇ ರೀತಿ ಕೈಕೇಯಿಯ ಮನಸ್ಸು ನಿರ್ಮಲವಾದ ಕೆರೆ. ಅವಳಿಗೆ ರಾಮನ ಬಗ್ಗೆ ಯಾವ ಕೆಟ್ಟ ಅಭಿಪ್ರಾಯಗಳು ಇರಲಿಲ್ಲ. ಈ ಮಂಥರೆ ಎಂಬಂತಹ ಕೋಣ ಬಂದು ಕೈಕೇಯಿಯ ಮನಸ್ಸೆಂಬಂತಹ ಈ ಕೆರೆಯನ್ನ ಪೂರ್ತಿ ಕಲ್ಮಶದಿಂದ ತುಂಬಿಸಿಬಿಟ್ಲವಳು. ಇಷ್ಟಾದಾಗ ಕೈಕೇಯಿ ಜೋರಾಗಿ ಉಸಿರು ಬಿಡ್ತಾಳಂತೆ. ದೀರ್ಘಂ ನಿಶ್ವಸ್ಯ, ಜೋರಾಗಿ ತಾನು ಉಸಿರು ಬಿಟ್ಟು, ಹೌದೌದೌದು, ನೀನು ಹೇಳಿದ್ದು ಸರಿ, ನನಗೀಗ ನೀನು ಯಾಕೆ ನನ್ನ ಇಷ್ಟು ಸಪೋರ್ಟ್ ಮಾಡಿ ಮಾತಾಡ್ತಿದ್ದಿ, ಯಾಕೆ ಬೈದಿ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಹೌದೌದು, ಹಾಗಾದ್ರೆ ರಾಮ ರಾಜ್ಯಾಭಿಷೇಕಗೊಂಡ್ರೆ ನನ್ನ ಕುಲದಲ್ಲಿ ಯಾರಿಗೂ ಕೂಡ ಈ ಸೀಟ್ ಸಿಗುವುದಿಲ್ಲ. ಹೌದು, ಇಷ್ಟೆಲ್ಲ ಹೌದು, ಒಪ್ಕೊಂಡೆ. ಆದ್ರೆ ಈಗ ಏನ್ ಮಾಡ್ಲಿಕ್ಕೆ ಆಗ್ತದೆ? ನಾಳೆ ದಿವಸ ಮಾಡುದು ಅಂತ ತೀರ್ಮಾನ ಮಾಡಿ ಆಗಿದೆ ರಾಜ ಎಲ್ಲ ಕೂತು. ಹಾಗಾಗಿ ನಾ ಇನ್ನೇನಿಲ್ಲ, ದುಃಖ ಪಡ್ಬೇಕಷ್ಟೇ. ನನ್ನ ಮಕ್ಕಳಿಗಿಲ್ಲ, ನನ್ನ ಮೊಮ್ಮಕ್ಕಳಿಗೆ ರಾಜ್ಯ ಸಿಗುವುದಿಲ್ಲ ಅಂತ ಹೇಳಿ ದುಃಖ ಪಡಬೇಕೇ ವಿನಃ ದುಃಖ ಪಡುವುದನ್ನ ಬಿಟ್ಟು ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಕೈಯಲ್ಲಿ ಇನ್ನೇನು ನಾನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾಳೆಯ ದಿವಸ ನಡೆಯುವಂಥದ್ದು ಇದು. ಇನ್ನು 1 ವರ್ಷ ಇದೆ ಅಂತಾದಾಗ ಬೇರೆ ಏನಾದ್ರೂ ಪಿತೂರಿ ಮಾಡಿ ಬೇರೆ ಏನೋ ಪ್ಲಾನ್ ಮಾಡ್ಬೋದಿತ್ತೋ ಏನೋ. ನಾಳೆನೇ ಇದು ನಡೀತಿರೋದ್ರಿಂದ
ಈ ವಿಷಯದಲ್ಲಿ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಅಂತ ಹೇಳಿದಾಗ ಅದಕ್ಕೂ ಕೂಡ ಬೇಕಾದಂತಹ ಪ್ಲಾನ್ ಅನ್ನ ಆ ಮಂಥರೆ ಹೇಳ್ತಾಳಂತೆ. ಕಿಂ ನಸ್ಮರಸಿ ಕೈಕೇಯಿ ಸ್ಮರಂತೀವಾ ನಿಗುಹಸೆ. ಕೈಕೇಯಿ, ನಿನಗೆ ನೆನಪಿಲ್ಲೇನು? ಅಥವಾ ನೆನಪಿದ್ರೂ ಬೇಕು ಅಂತ ಗೊತ್ತಿಲ್ಲದೆ ಇರೋರಂಗೆ ನಾಟಕ ಮಾಡ್ತಿದೇನು? ಏನು ನೆನಪಿರುವುದು ಅಂತಂದ್ರೆ ಅವಳೇ ಆ ಕಥೆಯನ್ನು ಹೇಳ್ತಾಳೆ. ಪುರಾ ದೇವಾಸುರೇ ಯುದ್ಧೆ ಸಹರಾಜರ್ಷಭಿ ಪತಿ ಅಗಚ್ಚತ್ ತ್ವಾಂ ಉಪಾದಾಯ ದೇವರಾಜಸ್ಯ ಸಾಹ್ಯಕೃತ. ದಶರಥ ಹಿಂದೆ ಒಂದ್ಸರ್ತಿ ಯುದ್ಧಕ್ಕೆ ಹೋಗುವ ಸಂದರ್ಭ. ದಶರಥ ಬರೀ ಭೂಮಿ ಮೇಲಷ್ಟೇ ಯುದ್ಧ ಮಾಡ್ತಿರ್ಲಿಲ್ಲ, ದೇವತೆಗಳಿಗೆ ಅಸುರರಿಗೆ ಯುದ್ಧ ಆಗಬೇಕಾದ್ರೆ ದೇವತೆಗಳು ಸ್ಪೆಷಲ್ ಪರ್ಮಿಷನ್ ಇಂದ ಈ ಕೆಳಗಿನ ರಾಜರನ್ನೆಲ್ಲ ಯುದ್ಧಕ್ಕೆ ಅಂತ ಕರೆಸ್ಕೊಳ್ತಿದ್ರಂತೆ. ಹಾಗಾಗಿ ದಶರಥ ತಾನು ಯುದ್ಧಕ್ಕೆ ದೇವಲೋಕಕ್ಕೆಲ್ಲ ಹೋಗಿ ಅಡ್ಡಾಡಿ ಬಂದವನು. ಹಾಗಾಗಿ ಅಂತಹ ಕೀರ್ತಿವಂತ ದಶರಥ. ಆದ್ರೆ ಕೈಕೇಯಿ ಅವಳಿಗೆ ಬರೀ ಮನೆ ಕೆಲಸಗಳೊಟ್ಟಿಗೆ ಯುದ್ಧದ ಶಸ್ತ್ರಾಭ್ಯಾಸವೂ ಅವಳಿಗೆ ಇತ್ತಂತೆ. ಹಾಗಾಗಿ ಅವಳು ಯುದ್ಧ ಮಾಡುವುದನ್ನ ಹೆಂಗೆ ಅಂತ ತಿಳ್ಕೊಂಡಿದ್ಲು. ಹಾಗಾಗಿ ಹೇಗೋ ಕೂತಿದ್ಯಲ್ಲ ನೀನು ಬಾ ಅಂತ ಹೇಳಿ ದಶರಥ ದೇವಲೋಕಕ್ಕೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಶಂಬರ ಅಂತ ಒಬ್ಬ ಅಸುರ ಅವನೊಟ್ಟಿಗೆ ಯುದ್ಧ ಮಾಡ್ಬೇಕಾದ್ರೆ ಈ ಕೈಕೇಯಿಯನ್ನು ಕರ್ಕೊಂಡು ಹೋಗಿದ್ದ. ಕೈಕೇಯಿಯನ್ನ ಕರ್ಕೊಂಡು ಹೋಗಿ ಯುದ್ಧ ಮಾಡ್ಬೇಕಾದ್ರೆ ಏನಾಯ್ತು, ಆ ದೈತ್ಯರು ಯುದ್ಧ ಮಾಡ್ತಾ ಈ ದಶರಥನನ್ನ ಮೂರ್ಛಿತನನ್ನಾಗಿ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಕೈಕೇಯಿ ದಶರಥನನ್ನ ಕಾಪಾಡಿ ಆ ಯುದ್ಧ ಮುಗಿಯುವವರೆಗೂ ಅವನೊಟ್ಟಿಗಿದ್ದು ಆಮೇಲೆ ಅವನನ್ನ ಎಬ್ಬಿಸಿ ಯುದ್ಧ ಮುಗಿದಿದೆ, ನೀನು ಸುರಕ್ಷಿತವಾಗಿದ್ದಿ ಅಂತ ಹೇಳಿದ್ಲಂತೆ. ಅಂದ್ರೆ ಕೈಕೇಯಿಗೆ ಅಂಥ ಸಾಮರ್ಥ್ಯ ಇತ್ತು, ಅಂಥ ಯುದ್ಧವನ್ನ ಮಾಡಿದವಳು ಕೈಕೇಯಿ. ಇಷ್ಟಾದಾಗ ದಶರಥನಿಗೆ ಆನಂದ ಆಗ್ತದಂತೆ. ನೀನ್ ಇರ್ಲಿಲ್ಲ ಅಂದ್ರೆ ಮೂರ್ಛಿತನಾದೆ ನಾನು ಅಂತ ನೋಡಿ ಸಾಯಿಸೇ ಬಿಡ್ತಿದ್ರು ನನ್ನ. ಹಾಗಾಗಿ ನಿನ್ನಿಂದ ನನ್ನ ಪ್ರಾಣ ಉಳ್ಕೊಂಡಿದೆ ಇವತ್ತು. ನಿನಗೆ ನಾನು ಏನು ಕೊಡಬೇಕು? ನಿನಗೆ ನಾನು 2 ವಾರ ಕೊಡ್ತೇನೆ ಕೇಳು ಅಂತ ಹೇಳಿದಂತೆ ದಶರಥ. ಅದಕ್ಕೆ ಕೈಕೇಯಿ ಹೇಳಿದ್ಲಂತೆ, ಬಹಳ ಪ್ರೀತಿ, ಅನ್ಯೋನ್ಯ ಪ್ರೀತಿ ಇಬ್ಬರಿಗೂ. ಕೈಕೇಯಿ ಹೇಳ್ತಾಳೆ, ಗಂಡನಾಗಿ ವರ ಕೇಳೋದು ಏನು? ನಾನೀಗ ವರ ಅಂತ ನಾ ಏನ್ ಕೇಳಲಿ? ನನಗೊಂದು ನೆಕ್ಲೆಸ್ ಕೊಡಿಸ್ರಿ, ನನಗೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ಕೇಳ್ಬೇಕಾ? ಅದಕ್ಕೆ ನಾನು ವರ ಅಂತ ಹೇಳಿ ಕೇಳ್ಬೇಕಾ? ಹಂಗೆ ಕೇಳಿದ್ರೇನೆ ಕೊಡಿಸ್ತೀರಿ ನೀವು. ಹಾಗಾಗಿ ವರ ಅಂತ ಏನ್ ಕೇಳೋದು? ಏನ್ ಬೇಡ, ಹಂಗೇನು ಹೊರಗಿರ ಅಂತೆಲ್ಲ ಹೇಳಿಕ್ ಹೋಗ್ಬೇಡ್ರಿ ಅಂತ ಹೇಳ್ತಾನೆ. ದಶರಥನಿಗೆ ಇಲ್ಲ ನನ್ನ ಪ್ರಾಣ ಉಳಿಸಿದಿ ನೀನು, ನನಗೆ ಬಹಳ ಖುಷಿ ಆಗಿದೆ, 2 ವಾರ ಕೇಳು. ಇವಳು ಬೇಡ ಅನ್ನೋದು, ಅವನು ಇಲ್ಲ ಕೊಡ್ತೀನಿ ಅನ್ನೋದು. ಈಗ ಅವಳಿಗೆ ಅಲ್ಲಿಂದ ತಪ್ಪಿಸ್ಕೊಳ್ಬೇಕಾಗಿದೆ. ಅವಳು ಹೇಳ್ತಾಳಂತೆ, ಸರಿ ಇಲ್ಲ ನಾನು ಕೇಳ್ತೀನಿ, ಈಗ ಬೇಡ, ಸದ್ಯಕ್ಕೆ ಬೇಡ. ಅಲ್ಲಿಂದ ತಪ್ಪಿಸ್ಕೊಂಡವಳು. ಏನ್ ಕೇಳಲಿಕ್ಕಿಲ್ಲ, ಏನ್ ಕೇಳು ಅಂತಿದ್ದಾನೆ ಗಂಡ. ಬೇಕಾಗಿದ್ದು ಎಲ್ಲವೂ ನನ್ನ ಹತ್ರ ಇದೆ, ಆದ್ರೂ ಕೇಳ್ತಾ ಇದ್ದಾನೆ ಅವನು, ಹಠ ಮಾಡ್ತಾ ಇದ್ದಾನೆ ಅವನು. ಇಲ್ಲ ನಾನು ಬೇಕಾದಾಗ ಕೇಳ್ತೇನೆ, ಇರ್ಲಿ ಸಾಕು, ಬೇಡ ಈಗ ಸದ್ಯಕ್ಕೆ ಬೇಡ, ಆಮೇಲೆ ಬೇಕಾದಾಗ ಕೇಳ್ತೀನಿ ಅಂತ ಹೇಳಿದ್ದನ್ನ ಈ ಮಂಥರೆ ಕೈಕೇಯಿಗೆ ಈಗ ನೆನಪಿಸ್ತಾಳೆ. ನೀನೇ ನನ್ಗೆ ಹೇಳಿದ್ದೆಲ್ಲ ಈ ಕಥೆನ ಒಂದ್ಸತಿ, ನಾವಿಬ್ರು ಯುದ್ಧಕ್ಕೆ ಹೋಗಿದ್ವಿ, ನಿಂಗೆ ಗೊತ್ತಾ, ನನ್ನ ಗಂಡ ತಲೆ ತಿರುಗಿ ಬಿದ್ದಿದ್ದ, ನಾನೇ ಉಳಿಸಿದ್ದವನ ಅಂತೆಲ್ಲ ಹೇಳಿದ್ದೆಲ್ಲ ನೀನು. ಹಾಗಾಗಿ ಅವತ್ತು ಕೇಳಿದ್ದ 2 ವರಗಳು ಉಳ್ಕೊಂಡಿವೆ. ಹಾಗಾಗಿ ತುಷ್ಟೇನ ತೇನ ದತ್ತೌ ದ್ವೌ ವರೌತೌ ಶುಭ ದರ್ಶನೆ ಸತ್ವಯೋಕ್ತ ಪತಿರ್ದೇವಿ ಯದೇಚ್ಛೇಯಂ ತದಾವರಂ. ಹಾಗಾಗಿ ನೀನೇನ್ ಹೇಳಿದ್ದಿ, ನನಗೆ ಯಾವಾಗ ಇಚ್ಛೆ ಆಗ್ತದೋ ಆವಾಗ ವರ ತಗೊಳ್ತೀನಿ, ಸದ್ಯಕ್ಕೇನು ಬೇಡ ಅಂತ ಹೇಳಿದ್ಯಲ್ಲ, ಈ ಒಂದು ಸಂದರ್ಭ ಬಂದಿದೆ ಆ ವರ ಪಡೀಲಿಕ್ಕೆ. ಕಥೈಷಾ ತವತು ಸ್ನೇಹಾನ್ ಮನಸಾ ಧಾರ್ಯತೆ ಮಯ. ಅವಳು ಹೇಳ್ತಾಳ, ಮಂಥರೆ ನಿನಗೆ ಮರ್ತು ಹೋಗ್ಬೋದೇನೋ, ರಾಜನ ಮೇಲೆ ಪ್ರೀತಿ ಜಾಸ್ತಿ, ದಶರಥ ಮೇಲೆ ಬಹಳಷ್ಟು ಅನುರಕ್ತಳಾದವಳು ನೀನು, ನಿನಗೆ ಮರ್ತು ಹೋಗ್ಬೋದೇನೋ, ಆದ್ರೆ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ. ನಿನ್ನ ಮೇಲಿನ ಪ್ರೀತಿಯಿಂದ ಅದನ್ನ ಇಷ್ಟರವರೆಗೂ ನಾನು ನೆನಪಿಟ್ಕೊಂಡಿದ್ದೇನೆ ನಾನು. ಅಂದ್ರೆ ಮಂಥರೆ ಇವತ್ತಿಂದ ಇದಕ್ಕೆಲ್ಲ ಪ್ಲಾನ್ ಮಾಡ್ತಿದ್ಲು ಅಂತ ನೋಡ್ರಿ. ಹಾಗಾಗಿ ನಿನ್ನ ಮೇಲೆ ಪ್ರೀತಿಯಿಂದ ಈ ಕಥೆಯನ್ನ ನಾನು ಇನ್ನೂ ನೆನಪಿಟ್ಕೊಂಡಿದ್ದೇನೆ. ತೌಚ ಯಾಚಸ್ವ ಭರ್ತಾರಂ ಭರತಸ್ಯಾಭಿಷೇಚನಂ. ನೀನೇನ್ ಮಾಡು, ಇವತ್ತೇ ಹೋಗಿ ದಶರಥನನ್ನ ಕೇಳು. 2 ವರ ಬೇಕು ನನಗೆ. ಮೊದಲನೇ ವರ ಭರತಸ್ಯ ಅಭಿಷೇಚನಂ. ಯಾವ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ನೀವು ಪುಷ್ಯ ನಕ್ಷತ್ರ ಅಂತ ದಿನ ನಿಗದಿ ಮಾಡಿದಿರಲ್ಲ, ಅದೇ ಮುಹೂರ್ತದಲ್ಲಿ ಭರತನಿಗೆ ಅಭಿಷೇಕ ಆಗ್ಲಿ, ಮೊದಲನೇ ವರ. 2ನೇ ವರ ಇದೆಯಲ್ಲ, 2ನೇ ವರ ಸಾಕು, ಇನ್ನೇನು ಬೇಡ. ಭರತನಿಗೆ ಅಭಿಷೇಕ ಆದ್ರೆ ಇನ್ನೇನು ಬೇಕು? ನಿನಗೆ ಗೊತ್ತಿಲ್ಲ, ಈಗ ರಾಮ ಇಲ್ಲೇ ಇದ್ದ ಅಂತಂದ್ರೆ ರಾಮನಿಗೆ ಸಿಗುವ ಪಟ್ಟವನ್ನ ಭರತ ಸ್ವೀಕಾರ ಮಾಡಿದ ಅಂತ ಹೇಳಿ ರಾಮ ಏನಾದ್ರೂ ಪಿತೂರಿ ನಡೆಸಿದ್ರೆ ರಾಮ ಇಲ್ಲಿರಬಾರ್ದು. ರಾಮ ಅಂಥ ಬುದ್ಧಿ ಇಲ್ಲ ಅಂತಂದ್ರು ಜನರು ಬಿಡುವುದಿಲ್ಲ. ಜನರು ಏನಾದ್ರೂ ರಾಮನ ಮೂಲಕ ಭರತನಿಗೆ ಮಾಡಿಸ್ತಾರೆ. ಹಾಗಾಗಿ ರಾಮನನ್ನ ಏನು ಮಾಡಬೇಕು ಅಂತಂದ್ರೆ ಪ್ರವ್ರಾಜನಂಚ ರಾಮಸ್ಯ ವರ್ಷಾಣಿ ಚ 14. 14 ವರ್ಷಗಳ ಕಾಲ ರಾಮನನ್ನ ಕಾಡಿಗೆ ಕಳಿಸು. ಈ ರೀತಿ 2 ವರಗಳನ್ನ ಕೇಳು ಅಂತ. 14 ಹಿ ವರ್ಷಾಣಿ ರಾಮೇ ಪ್ರವ್ರಾಜಿತೆ ವನಂ ಪ್ರಜಾಭಾವಗತ ಸ್ನೇಹ ಸ್ಥಿರ ಪುತ್ರೋ ಭವಿಷ್ಯತಿ. ಈಗ ನಮಗನಿಸ್ತದೆ 14 ವರ್ಷ ಯಾಕೆ ಬೇಕಿತ್ತು, 2 ವರ್ಷ 3 ವರ್ಷ ಕಳಿಸಿದ್ರೆ ಸಾಕಿತ್ತು ಏನೋ ಅಲ್ಲ ಅಂತ. ಆದ್ರೆ ಏನು ಅಂತಂದ್ರೆ ಒಟ್ಟು 13 ವರ್ಷ, ಮೊದಲು 13 ವರ್ಷ ರಾಜ್ಯವನ್ನ ಬಿಟ್ಟು ಯಾರಾದ್ರೂ ಹೋದ್ರು ಅಂತಂದ್ರೆ ಅವರು
ಹೋದ್ರು ಅಂತ ಹೇಳಿ ಶ್ರಾದ್ದ ಹಾಕಿಬಿಡ್ರಿ ಅವರಿಗೆ ಅಂತ ನಿಯಮ. 13 ಅವಾಗೆಲ್ಲ ಓಡಾಡ್ಲಿಕ್ಕೆ ವಾಹನಗಳು ಅದು ಏನು ಇರ್ಲಿಲ್ಲಲ್ಲ. ಹಾಗಾಗಿ 13 ವರ್ಷ ಕಣ್ಮರೆಯಾದ ವ್ಯಕ್ತಿ ಅವನಿಗೆ ಶ್ರಾದ್ದ ಹಾಕ್ಬಿಡ್ರಿ, ಅವನಿಲ್ಲ ಅಂತ. 14 ಯಾಕೆ ಅಂದ್ರೆ ಇವನು ರಾಮ ಅಲ್ಲ ಮತ್ತೇನು ಬಂದ್ಬಿಟ್ರೆ ಅಂತಂದು 1 ವರ್ಷ ಎಕ್ಸ್ಟ್ರಾ ಇರ್ಲಿ ಅಂತ ಹೇಳಿ 14 ವರ್ಷ ಕೇಳಿದಾಳ. ಅಲ್ಲ ರಾಮ ಅದಕ್ಕೆ ಸಾಯುವಂತೆ ಯಾಕೆ ಮಾಡ್ಬೇಕು, ಅಷ್ಟು ಯಾಕೆ ಕೇಳಿದ್ಲು ಅಂತನ್ನೋದಕ್ಕೆ ಇನ್ನೊಂದು ಕಾರಣ, ಪ್ರಜಾಭಾವಗತ ಸ್ನೇಹ ಸ್ಥಿರ ಪುತ್ರೋ ಭವಿಷ್ಯತಿ. ಈಗ ನೋಡು, ರಾಮನ್ನ ಕಾಡಿಗೆ ಕಳಿಸಿ ಭರತನನ್ನ ರಾಜ್ಯನನ್ನಾಗಿ ಮಾಡಿದ್ರೆ ಅಯೋಧ್ಯೆಯ ಜನರು ಸಿಟ್ಟಿಗೆಳ್ತಾರೆ. ಯಾಕೆ? ಎಲ್ಲರೂ ಕಾದು ಕುಳಿತಿದ್ದಾರೆ, ರಾಮ ರಾಜ ಆಗ್ತಾನೆ, ಅದನ್ನ ಕಣ್ಣು ತುಂಬಿಕೊಳ್ಬೇಕು ನಾವು ಅಂತ ಹೇಳಿ. ಒಂದು ವೇಳೆ ಭರತ ರಾಜ ಆದ ಅಂತಂದ್ರೆ ಜನರು ದಂಗೆ ಹೇಳ್ತಾರೆ, ಸ್ಟ್ರೈಕ್ ನಡೀತದೆ ಅಲ್ಲಿ ಇಲ್ಲಿ ಎಲ್ಲ. ಹಂಗಾಗಿ ಇದಕ್ಕೆ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಜನರನ್ನ ಕಡೆಗಣಿಸ್ಬೇಕು. ಸ್ಟ್ರೈಕ್ ಅನ್ನೋದು ನಾವು ನೋಡ್ತೀವಿ ಎಲ್ಲ ಕಡೆನು 2 ದಿನ 3 ದಿನ ನಡೀತದೆ, 1 ತಿಂಗಳು ಪ್ರೊಟೆಸ್ಟ್ ಎಲ್ಲ 1-2 ತಿಂಗಳು ನಡೀತದೆ, ಆಮೇಲೆ ಶಾಂತರಾಗ್ತಾರೆ. ಈ 14 ವರ್ಷ ಟೈಮ್ ಸಿಗ್ತದಲ್ಲ, ರಾಮ ಒಂದು ವೇಳೆ ಬದುಕಿ ಬಂದ ಅಂತಂದ್ರು ಕಾಡಿಗೆ ಕಳಿಸೋದು ಯಾಕೆ ಉದ್ದೇಶ, ಬೇರೆ ಪಟ್ಟಣಕ್ಕೆ ಹೋಗ್ಲಿ ಅಂತ ಹೇಳ್ಬೋದಿತ್ತು ಅವಳು. ಕಾಡಿಗೆ ಕಳಿಸೋ ಉದ್ದೇಶ ಅಲ್ಲಿ ಮೃಗಗಳು, ಕ್ರೂರ ಮೃಗಗಳೆಲ್ಲ ಇರ್ತವೆ, ಹೋದ್ರೆ ಹೋಗ್ತಾನೆ, ಎಲ್ಲ ಮೃಗಗಳಿಗೆ ಬಲಿಯಾಗಿ ಹೋಗ್ತಾನೆ ಅನ್ನೋ ಉದ್ದೇಶ. ಒಂದು ವೇಳೆ ರಾಮ ಪರಾಕ್ರಮಿಯವನು ಬದುಕಿ ಬಂದ ಅಂತಂದ್ರು 14 ವರ್ಷ ಭರತನ ಹತ್ರ ಟೈಮ್ ಇದೆ. 14 ವರ್ಷಗಳಲ್ಲಿ ಅವನೇನ್ ಮಾಡ್ಬೇಕು, ಪ್ರಜೆಗಳ ಪ್ರೀತಿಯನ್ನ ಸಂಪಾದನೆ ಮಾಡ್ಬೇಕು. ಭರತ ಅದನ್ನು ಮಾಡೇ ಮಾಡ್ತಾನೆ. ಯಾಕೆ? ಪ್ರಜೆಗಳಿಗೆ ಭರತನ ಮೇಲೆ ಸಿಟ್ಟೇನಿಲ್ಲ. ಹಾಗಾಗಿ ಸಿಟ್ಟಿದ್ರುನು ಈ 14 ವರ್ಷಗಳಲ್ಲಿ ಭರತ ತಾನ ರಾಜ್ಯವನ್ನ ಆಳಿ ಪ್ರಜೆಗಳನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಂಡ ಅಂತಂದ್ರೆ ಪ್ರಜೆಗಳು ಭರತ ಮೇಲೆ ಅನುರಕ್ತಿಯನ್ನು ತೋರಿಸ್ತಾರೆ. ಯಾವ ರೀತಿ ಈಗ ರಾಮನಲ್ಲಿ ತೋರಿಸ್ತಾ ಇದಾರಲ್ಲ, ಭರತನಲ್ಲಿಯೂ ತೋರಿಸ್ತಾರೆ. ಆಮೇಲೆ 14 ವರ್ಷ ಆದ್ಮೇಲೆ ಬರ್ಲಿ ಬೇಕಾದ್ರೆ ರಾಮ ಬಂದಾಗ ಅವನೇನು ಅಂತ ಪ್ರಾಬ್ಲಮೆಟಿಕ್ ಆಗುದಿಲ್ಲ. ಯಾಕೆಂತಂದ್ರೆ ಭರತನ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಜನರಿಗೆ. ಹಂಗಾಗಿ ಇಷ್ಟೆಲ್ಲ ಪ್ಲಾನ್ ಮಾಡಿ, ಇದು ನೋಡಿ ಅವಳು ಮಂಥರ ನಿರರ್ಗಳವಾಗಿ ಹೇಳ್ತಾ ಇದ್ದಾಳೆ. ಅಂದ್ರೆ ಅಲ್ಲಿ ಕೂತು ಪ್ಲಾನ್ ಮಾಡಿದ್ದಲ್ಲ, ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ ಅವಳು. ಅದನ್ನ ಜಸ್ಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತಿದ್ದಾಳೆ ಅವಳು ಕೈಕೇಯಿ ಹತ್ರ. ಇಷ್ಟನ್ನ ಹೇಳಿದಾಗ ಹೌದೌದು ಅಂತ ಅನಿಸ್ತದಂತೆ. ಮಂಥರೆ ಹೇಳ್ತಾಳೆ, ಹೋಗು ಕ್ರೋಧಾಗಾರವನ್ನು ಪ್ರವೇಶ ಮಾಡು. ಈ ಕ್ರೋಧಾಗಾರ ಅಂತಂದ್ರೆ ಅಲ್ಲಲ್ಲಿ ಅವರಿಗೆ ರಾಣಿಯರಿಗೆಲ್ಲ ರೂಮ್ಸ್ ಇರ್ತದೆ. ಖುಷಿಯಾದಾಗ ಒಂದು ರೂಮು, ಸಿಟ್ಟು ಬಂದಾಗ ಒಂದು ರೂಮು, ಊಟ ಮಾಡ್ಲಿಕ್ಕಂತೂ ಇದ್ದೇ ಇರ್ತದೆ ರೂಮ್ ಅಂತ ಹೇಳಿ. ಹಿಂಗೆ ಅವರವರ ಒಳಗಿನ ಮನಸ್ಸಿನ ಅಭಿಪ್ರಾಯನ ವ್ಯಕ್ತಪಡಿಸುವಂತಹ ಪ್ರಕೋಷ್ಠಗಳು, ಕೊಠಡಿಗಳು ಅಂತ. ಕ್ರೋಧಾಗಾರಕ್ಕೆ ಹೋಗಿ ನೀನು ಅಂತ ಗೊತ್ತಾಗ್ಬೇಕು. ನೋಡಿದ್ಕೊಳ್ಳಿ ಅವ್ರು ಅಲ್ಲಿದಾರ, ಸಿಟ್ಟು ಸ್ವಲ್ಪ ಇವತ್ತು ಹೋಗಬಾರ್ದು ನಾವು ಅಲ್ಲಿಗೆ ಅಂತ ಗೊತ್ತಾಗ್ಬೇಕು ನಮ್ಗೆ. ನೀನು ಕ್ರೋಧಾಗಾರವನ್ನು ಹೋಗು. ಅವಳು ಮತ್ತೆ ಕರೆದು ಹೇಳ್ತಾಳಂತೆ ಮಂಥರೆ. ಎಷ್ಟು ಚೆನ್ನಾಗಿ ಕೈಕೇಯನ್ನು ಅರ್ಥ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ, ಮಂಥರೆ ಹೇಳ್ತಾಳೆ, ಮಣಿ ಮುಕ್ತಾ ಸುವರ್ಣಾನಿ ರತ್ನಾನಿ ವಿವಿಧಾನಿ ಚ ದದ್ಯಾತು ದಶರಥೋ ರಾಜ ಮಾಸ್ಮತೇಶು ಮನಃಕೃತಾಹ. ನೋಡು, ದಶರಥನ ಹತ್ರ ಹಠ ಮಾಡ್ಬೇಕು ನೀನು. ಒಂದ್ ಸರ್ತಿ ಕೇಳಿದಾಗ ದಶರಥ ಬೇಡ, ಹಂಗೆಲ್ಲ ಮಾಡ್ಬೇಡ ಅಂತೆಲ್ಲ ಹೇಳ್ತಾನೆ. ದಶರಥ ಮೇಲೆ ನಿಂಗೆ ಬಹಳ ಪ್ರೀತಿ ಇದೆ ಅಂತ ಹೇಳಿ ದಶರಥ ಹೇಳ್ದ ಅಂತ ಸುಮ್ನೆ ಕೂತ್ ಬಿಡ್ಬಾರ್ದು, ನೀನು ಮತ್ತೆ ಹಠ ಮಾಡ್ಬೇಕು. ಅವಾಗ ದಶರಥ ಆಸೆ ತೋರಿಸ್ತಾನೆ ನಿನಗೆ. ಮಣಿ ಮುಕ್ತಾ ಸುವರ್ಣಾನಿ ರತ್ನಾನಿ ವಿವಿಧಾನಿ ಚ, ನೀನು ದಡ್ಡಿದಿ, ನಿನಗೆ ಬಂಗಾರದ ಮೇಲೆ ಆಸೆ ಜಾಸ್ತಿ, ನಿನಗೆ ಅವನು ಬಂಗಾರ ಕೊಡ್ತೀನಿ, ಮುತ್ತು ರತ್ನಗಳನ್ನು ಕೊಡ್ತೀನಿ ಅಂತ ಅಂದಾಗ ಸರಿ ಆಯ್ತು ಬಿಡು, ಹಾಗಾದ್ರೆ ಈ ವರ ಕೇಳೋದಿಲ್ಲ ಅಂತ ಕೂತ್ ಬಿಟ್ಟಿ ದಡ್ಡಿ. ಹಾಗೆ ಯಾವತ್ತೂ ಕೂಡ ಅವನು ಏನ್ ಹೇಳಿದ್ರು ನಿನ್ನ ಹಠವನ್ನ ಬಿಡಬಾರದು ನೀನು ಅಂತ ಹೇಳಿ ಅವಳ ಬ್ರೇನನ್ನ ಚೆನ್ನಾಗಿ ವಾಶ್ ಮಾಡಿ ಅವಳನ್ನ ಕಳಿಸಿಕೊಡ್ತಾಳೆ. ಕೈಕೇಯಿ ತಾನು ಕ್ರೋಧಾಗಾರವನ್ನ ಪ್ರವೇಶ ಮಾಡಿ ಅಲ್ಲಿ ಹೋಗಿ ಭೂಮಿ ಮೇಲೆ ಮಲಗ್ತಾಳಂತಾಳು. ಅಥೈವ ಮುಕ್ತ್ವಾ ವಚನಂ ಸುದಾರುಣಂ ನಿಧಾಯ ಸರ್ವಾಭರಣಾನಿ ಭಾಮಿನಿ. ಅವಳು ಏನ್ ಮಾಡಿದ್ಲು, ಸಿಟ್ಟು ಹೆಚ್ಚು ಬಂದಿದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈ ಆಭರಣ ಎಲ್ಲ ತೆಗೆದಿಟ್ಲಂತ, ಮೇಕಪ್ ಮಾಡ್ಕೊಂಡಿದ್ದೆಲ್ಲ ಒರೆಸ್ಕೊಂಡ್ಲಂತ. ಸಿಟ್ಟು ಬಂದಿದ್ದು ಗೊತ್ತಾಗ್ಬೇಕಲ್ಲ, ಪೂರ್ತಿ ಅಲಂಕಾರ ಮಾಡಿ ನಿಂತ್ಕೊಂಡಿದ್ರೆ ಮುಖ ಎಲ್ಲ ಚೆನ್ನಾಗಿದೆ, ಏನು ಸಿಟ್ಟು ಬಂದಿಲ್ಲ. ಸಿಟ್ಟು ಬಂದಿದ್ದು ಗೊತ್ತಾಗ್ಬೇಕು, ಕಣ್ಣೆಲ್ಲ ಕೆಂಪಾಗ್ಬೇಕು, ಆಭರಣ ಎಲ್ಲ ತೆಗೆದಿಟ್ಲು, ಕ್ರೋಧಾಗಾರನ್ನ ಪ್ರವೇಶ ಮಾಡಿದ್ಲು. ಪ್ರವೇಶ ಮಾಡಿ ಅಸಂಸ್ಕೃತಾಂ ಆಸ್ತರಣೇನ ಮೇದಿನಿ ತದಾದಿ ಶಿಷ್ಯೆ ಪತಿತೇವ ಕಿನ್ನರಿ. ಅವಳು ಏನ್ ಮಾಡಿದ್ಲು, ಬೆಡ್ ಮೇಲೆ ಮಲಗಲಿಲ್ಲಂತೆ, ಬೇಕಂತ ಹೇಳಿ ನೆಲದ ಮೇಲೆ ಹೋಗಿ ಕೈ ಇಟ್ಟು ಮಲಗಿಬಿಟ್ಲು. ಹೇಗೆ? ಪತಿತೇವ ಕಿನ್ನರಿ, ಯಾವುದೋ ದೇವಲೋಕದಿಂದ ಕಿನ್ನರಿಯನ್ನ, ಆ ಅಪ್ಸರೆಯನ್ನ ನೂಕಿ ಬಿಟ್ಟಿದ್ದಾರೆ. ಅವಳು ಭೂಮಿ ಮೇಲೆ ಬಂದು ಬೇಜಾರಲ್ಲಿ ಬಿದ್ದಾಗ, ಅಷ್ಟು ಬೇಜಾರಾಗಿರ್ಬೇಕು ಆ ರೀತಿ ತೋರಿಸ್ಕೊಂಡು ತಾನು ಭೂಮಿ ಮೇಲೆ ಮಲಗಿದಾಳ. ಇಷ್ಟು ಆ ಮಂಥರೆಯ ಮಾತನ್ನ ಕೇಳಿ ಕೈಕೇಯಿ ತಾನೀಗ ಅದನ್ನ ರಾಜನ ಹತ್ರ ಕೇಳಬೇಕು ಅಂತ ಹೇಳಿ ಮಲಗಿದಾಳೆ. ಇತ್ತ ರಾಜ ದಶರಥ ತನ್ನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ, ರಾಮನ ಹತ್ರ ಮಾತಾಡಿದ್ದಾಯ್ತು. ನಾಳೆ ದಿವಸ ಬೆಳಿಗ್ಗೆಗೆ ಎಲ್ಲ ಬೇಗ ಕೆಲಸಗಳಾಗ್ಬೇಕು, ಬೆಳಿಗ್ಗೆ ಬೇಗ ಏಳಬೇಕು. ಹಾಗಾಗಿ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ನಡೆಸಿ ಬರ್ತಾನಂತೆ. ಸ ಪ್ರವಿಶ್ಯ ಮಹಾರಾಜ ಸ್ವಮಂತಃಪುರ ಮೃದ್ಧಿಮತ್ ನದದರ್ಶ ಸ್ತ್ರೀಯಂ ರಾಜ ಕೈಕೇಯೀಂ ಶಯನೋತ್ತಮೇ.
ಅವ್ನು ನಾರ್ಮಲ್ ಬೆಡ್ರೂಮಿಗೆ ಬರುವಂಗೆ ಬರ್ತಾನೆ. ಅಲ್ಲಿ ನೋಡಿದರೆ ಕೈಕೇಯಿ ಇಲ್ಲ. ಯಾಕೆ ಕೈಕೇಯಿ ಇಲ್ಲ ಇವತ್ತು? ಆಶ್ಚರ್ಯ ಆಗ್ತದೆ. ಯಾಕೆಂತಂದ್ರೆ ನಹಿತಸ್ಯ ಪುರಾದೇವಿ ತಾಂ ವೇಲಾಂ ಅತ್ಯವರ್ತದ. ದಶರಥ ಬರ್ತಾನೆ ಅಂತ ನಿತ್ಯದಲ್ಲಿಯೂ ಮನೆಯಲ್ಲಿ ಕಾಯ್ತಾ ಇರ್ತಿದ್ಲಂತೆ ಕೈಕೇಯಿ. ಇವತ್ತು ಯಾಕೆ ಕಾಯ್ತಾ ಇಲ್ಲಲ್ಲ ಅವಳು? ಇದು ಯಾವತ್ತೂ ನಡೆದಿಲ್ಲ ಇಷ್ಟರವರೆಗೆ, ಇವತ್ತು ಯಾಕೆ ಹಿಂಗಾಯ್ತು ಅಂತ ಹೇಳಿ ಪ್ರತಿಹಾರಿ ತಥೋವಾಚ ಸಂತರಸ್ತಾತು ಕೃತಾಂಜಲಿ. ಅಲ್ಲಿ ಪ್ರತಿಹಾರಿ, ಅಲ್ಲಿ ಸೇವಕಿ ಇದ್ಲಂತೆ. ಏನು ಕೈಕೇಯಲ್ಲಿ ಕಾಣಿಸ್ತಿಲ್ಲಲ್ಲ ಅಂತ ಕೇಳಿದಾಗ ಅವಳು ಕೈ ಮುಗಿದು ಹೇಳ್ತಾಳಂತೆ, ದೇವದೇವಿ ವೃಷಂ ಕ್ರುದ್ಧ ಕ್ರೋಧಾಗಾರಂ ಅಭಿದ್ರುತ. ಬಹಳಷ್ಟು ಸಿಟ್ಟು ಬಂದಿತ್ತು ದೇವಿಗೆ, ಯಾಕೆ ಗೊತ್ತಿಲ್ಲ. ಸಿಟ್ಟುಗೊಂಡವಳಾಗಿ ಕೈಕೇಯಿ ಕ್ರೋಧಾಗಾರವನ್ನ ಪ್ರವೇಶ ಮಾಡಿದಾಳೆ. ಓ ಯಾಕಪ್ಪ, ಏನ್ ಸಿಟ್ಟು ಬಂದಿರ್ಬೋದು ಅಂತ ದಶರಥನಿಗೆ ಸ್ವಲ್ಪ ಟೆನ್ಷನ್ ಶುರು ಆಗ್ತದೆ. ತಾನು ಕ್ರೋಧಾಗಾರವನ್ನ ಪ್ರವೇಶ ಮಾಡ್ತಾನೆ. ನೋಡ್ತಾನೆ, ಭೂಮಿ ಮೇಲೆ ಬಿದ್ದುಬಿಟ್ಟಿದ್ದಾಳೆ ಅವಳು ತಪ್ಪ ಅಂತ ಹೇಳಿ. ಏನಾಯ್ತು ಇವಳಿಗೆ ಅಂತ ಮನಸ್ಸಲ್ಲೇ ಅಂದುಕೊಂಡ ಅವಳನ್ನ ಎದುರಿಸ್ತಾನಂತೆ. ಯಾಕೆ ಏನಾಯ್ತು? ಪರಿಮೃಜ್ಯ ಚ ಪಾಣಿಭ್ಯಾಂ ಅಭಿಸಂತ್ರಸ್ತ ಚೇತನಃ. ಬಹಳ ಹೆದರಿಕೆಯಿಂದ, ಯಾಕೆ ಏನಾಗಿದೆನೋ ಗೊತ್ತಿಲ್ಲ ಕೈಕೇಯಿಗೆ, ಹೆದರಿಕೆಯಿಂದ ಅವಳನ್ನು ಎಬ್ಬಿಸಿ ಅವಳ ಮುಖವನ್ನೆಲ್ಲ ಒರೆಸಿ ಯಾಕೆ ಏನಾಗಿದೆ ಅಂತ ಹೇಳಿ ತಾನು ಪ್ರೀತಿಯಿಂದ ಅವಳನ್ನ ಕೇಳ್ತಾ ಇದ್ದಾನಂತೆ. ನತೇಹಂ ಅಭಿಜಾನಾಮಿ ಕ್ರೋಧಂ ಆತ್ಮನಿ ಸಂಶ್ರಿತಂ ದೇವಿ ಕೇನಾಭಿಯುಕ್ತಾಸಿ ಕೇನವಾಸಿ ವಿಮಾನಿತ. ಯಾಕೆ ಬೇಜಾರು ಪಟ್ಕೊಂಡಿದಿ? ಇದು ಬೇಜಾರು ಪಟ್ಕೊಳ್ಳುವ ಸಂದರ್ಭ ಅಲ್ಲ. ನೀನ್ ಯಾಕೆ ಬೇಜಾರಾಗಿದೆ? ನಿನಗೆ ನನ್ನಿಂದ ಏನಾದ್ರೂ ಬೇಜಾರಾಗಿದೆನಾ? ನನ್ನಿಂದ ಬೇಜಾರಾಗಿದ್ರೆ ಹೇಳು, ಅದನ್ನ ಏನು ಅಂತ ಸರಿ ಮಾಡಿಬಿಡೋಣ ಇವತ್ತು. ಇಲ್ಲ, ದೇವಿ ಕೇನಾಭಿಯುಕ್ತಾಸಿ, ಯಾರೋ ನಿನ್ನನ್ನ ತಿರಸ್ಕಾರ ಮಾಡಿದ್ರು, ಯಾಕೇನ ಅವಮಾನಿತ ವಿಮಾನಿತ, ಯಾರಾದ್ರೂ ಅವಮಾನ ಮಾಡಿದ್ರ, ಯಾರಾದ್ರೂ ತಿರಸ್ಕಾರ ಮಾಡಿದ್ರ ನಿನ್ನ, ಹೇಳು. ಅವರಿಗೆ ಬೇಕಾದರೆ ದಂಡನೆಯನ್ನು ಕೊಡ್ತೇನೆ ನಾನು. ನಿನ್ನ ಈ ಸಿಟ್ಟಿಗೆ ಕಾರಣರಾದವರು ಯಾರು ಅಂತ ಹೇಳು, ಅವರಿಗೆ ಬೇಕಾದ್ರೆ ದಂಡನೆಯನ್ನು ಕೊಡ್ತೀನಿ. ಇಲ್ಲ ಆರೋಗ್ಯ ಸಮಸ್ಯೆ ಏನಾದ್ರೂ ಇದೇನಾ? ಸಂತಿಮೇ ಕುಶಲ ವೈದ್ಯಾಹ ಅಭಿತುಷ್ಟಾಶ್ಚ ಸರ್ವಶಃ ಸುಖಿತಾಂ ತ್ವಾಂ ಕರಿಷ್ಯಂತಿ ವ್ಯಾಧಿಂ ಆಚಕ್ಷ್ವ ಭಾಮಿನಿ. ಏನಾದ್ರೂ ಹೊಟ್ಟೆಯಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಹೇಳು. ಎಂಥ ದೊಡ್ಡ ರೋಗ ಇದ್ರು ರಾಜಭವನದಲ್ಲಿ ಬೇಕಾದ ವೈದ್ಯರಿದ್ದಾರೆ, ಬೇಕಾದ ಟೈಮಿಗೆ ಕರೆದ್ರೆ ಬರ್ತಾರವರು. ಆ ವ್ಯಾಧಿ ಏನು ಅಂತ ಹೇಳು, ಅದನ್ನ ಸರಿಪಡಿಸುವ ಜವಾಬ್ದಾರಿ ನಂದು. ಇಲ್ಲ ವ್ಯಾಧಿಯೂ ಇಲ್ಲ. ಕಸ್ಯವಾಪಿ ಪ್ರಿಯಂ ಕಾರ್ಯಂ ಕೇನವಾ ವಿಪ್ರಿಯಂ ಕೃತಂ ಕಃ ಪ್ರಿಯಂ ಲಭತಾ ಮಧ್ಯ ಕೋವಾ ಸುಮಹದ ಪ್ರಿಯಂ. ನೋಡು ಕೈಕೇಯಿ, ನಿನಗೆ ಯಾಕೆ ಸಿಟ್ಟು ಬಂದಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಸ್ಯವಾಪಿ ಪ್ರಿಯಂ ಕಾರ್ಯಂ, ಯಾರಿಗಾದ್ರೂ ಒಳ್ಳೆಯದನ್ನ ಮಾಡಬೇಕು ಅಂತಿದ್ರೆ ಹೇಳು, ಅದರಿಂದ ನಿನ್ನ ಸಿಟ್ಟು ಹೋಗ್ತದೆ ಅಂತ ಆದ್ರೆ ಅವರಿಗೆ ಒಳ್ಳೆಯದನ್ನ ಮಾಡ್ತೇನೆ. ಅಥವಾ ಯಾರಿಗಾದ್ರೂ ಕೆಟ್ಟದ್ದು ಮಾಡ್ಬೇಕಾ, ಕೆಟ್ಟದ್ದು ಮಾಡೋದ್ರಿಂದ, ಯಾರೋ ನಿನಗೇನೋ ಸಮಸ್ಯೆ ಮಾಡಿದ್ದಾರೆ, ಅವರಿಗೆ ಕೆಟ್ಟದ್ದು ಮಾಡೋದ್ರಿಂದ ನಿನಗೆ ದುಃಖ ಪರಿಹಾರ ಆಗ್ತದೆ, ಸಿಟ್ಟು ಹೋಗ್ತದ, ಅವರಿಗೆ ಕೆಟ್ಟದನ್ನ ಮಾಡ್ತೇನೆ ನಾನು. ಕಪ್ರಿಯಂ ಲಭತಾ ಮಧ್ಯ ಕೋವಾ ಸುಮಹದ ಪ್ರಿಯಂ. ಯಾರೋ ನಿನಗೆ ಪ್ರೀತಿ ಪಾತ್ರರಿದ್ದಾರೆ, ಅವರು ಬಹಳಷ್ಟು ಸೇವೆ ಮಾಡಿದ್ದಾರೆ ನಿಂದು, ಅವ್ರಿಗೇನೋ ಕೊಡ್ಬೇಕು, ಏನೋ ಪ್ರಿಯವಾದದ್ದು ಕೊಡ್ಬೇಕು ಅಂತ ಆದ್ರೆ ಹೇಳು, ಕೊಡ್ತೇನೆ. ಯಾರ ಹತ್ರ ಆದ್ರೂ ಸಿಟ್ಟು ತರಿಸಿ ನಿನಗೆ ಅವ್ರ ಹತ್ರ ಏನಾದ್ರೂ ಕಸ್ಕೊಳ್ಬೇಕಾ ಹೇಳು, ಕಸ್ಕೊಂಡ್ ಬಿಡ್ತೇನೆ ಅವ್ರನ್ನ. ನಿನ್ನ ದುಃಖಕ್ಕೆ ಕಾರಣ ಏನು ಅಂತ ಹೇಳು ಅಂತ ಇಡೀ ಸುಮಾರು ಶ್ಲೋಕಗಳಲ್ಲಿ ಅದೇ. ಅವಧ್ಯ ವಧ್ಯತಾಂ ಕೋವಾ ವಧ್ಯಕೋವಾ ವಿಮುಚ್ಯತಾಂ ದರಿದ್ರಃ ಭವೇದಾಢ್ಯೋ ದ್ರವ್ಯವಾನ್ ವಾಪ್ಯ ಕಿಂಚನಃ. ಅವಧ್ಯ ಯಾರೋ ನಿರಪರಾಧಿ ಇದ್ದಾನೆ, ಅವನು ಯಾವ ಅಪರಾಧವನ್ನು ಮಾಡಲಿಲ್ಲ, ಆದ್ರೆ ನಿನಗೇನೋ ಅವನ ಮೇಲೆ ಸಿಟ್ಟಿದೆ ಇದ್ರೆ ಹೇಳಬೇಕಾದ್ರೆ ಅವನಿಗೆ ಮರಣದಂಡನೆ ಕೊಡ್ತೇನೆ. ನಿರಪರಾಧಿ ಆಗಿದ್ರು ಅವನಿಗೆ ಮರಣದಂಡನೆ ಕೊಡ್ತೇನೆ. ಅಥವಾ ವಧ್ಯಕೋವಾ ವಿಮುಚ್ಯತಾಂ, ಒಬ್ಬನಿಗೆ ಮರಣದಂಡನೆ ವಿಧಿಸಿ ಆಗಿದೆ, ಅವನಿಗೆ ನಾಳೆ ಅವನಿಗೆ ಗಲ್ಲು ಶಿಕ್ಷೆ ಅಂತ ವಿಧಿಸಿ ಆಗಿದೆ, ಅವನನ್ನ ಬಿಡಿಸಿದ್ರೆ, ಗಲ್ಲು ಶಿಕ್ಷೆಯಿಂದ ಬಿಡಿಸಿ ಮತ್ತೆ ರಾಜ್ಯಕ್ಕೆ ಕಳಿಸ್ಬಿಟ್ರೆ ನಿನಗೆ ಆನಂದ ಆಗ್ತದೆ ಅಂತ ಆದ್ರೆ ಹೇಳು, ಅದನ್ನು ಮಾಡ್ತೇನೆ ನಾನು. ದರಿದ್ರಕ್ಕೋವಾ ಭವೇದಾಢ್ಯ, ಯಾರೋ ಕಡು ಬಡವ ಇದ್ದಾನೆ, ನಿನಗೇನೋ ಅವನ ಮೇಲೆ ಪ್ರೀತಿ ಇದೆ, ಹಂಗಿದ್ರೆ ಹೇಳು, ಅವನನ್ನ ದೊಡ್ಡ ಆಗರ್ಭ ಶ್ರೀಮಂತನನ್ನಾಗಿ ಮಾಡ್ತೇನೆ ನಾನು. ಯಾರೋ ದೊಡ್ಡ ಶ್ರೀಮಂತ ಇದ್ದಾನೆ, ನಿನಗೇನೋ ಅವನಿಂದ ಸಮಸ್ಯೆ ಆಗಿದೆ, ಅವಮಾನ ಆಗಿದೆ ಅಂತ ಆದ್ರೆ ಹೇಳು, ತಿರುಪೆಯತ್ತವಾಗಿ ಭಿಕ್ಷುಕನನ್ನಾಗಿ ಮಾಡ್ತೇನೆ ನಾನು ಅವನ್ನ ಬೇಕಾದ್ರೆ ಅಂತ. ಅದೆಲ್ಲ ರಾಜ ಆಡೋ ಮಾತಲ್ಲ. ಆದ್ರೆ ಹೆಂಡತಿಯನ್ನ ಒಲಿಸ್ಲಿಕ್ಕೋಸ್ಕರ ದಶರಥ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಇನ್ನು ಅನೇಕ ಶ್ಲೋಕಗಳಲ್ಲಿ ಎಲ್ಲ ಹೇಳ್ತಾನವನು. ಇಷ್ಟೆಲ್ಲ ಹೇಳಿದ್ದನ್ನ ಕೈಕೇಯಿ ಸುಮ್ಮನೆ ಕೇಳ್ತಾಳಂತೆ. ಕೊನೆಗೆ ಕೈಕೇಯಿ ತಾನು ಹೇಳ್ತಾಳಂತೆ, ನಾಸ್ಮಿ ವಿಪ್ರಕೃತಾದೇವ ಕೇನಚಿನ್ ಅವಮಾನಿತ ಅಭಿಪ್ರಾಯಸ್ತು ಮೇ ಕಶ್ಚಿತ್ ತಮಿಚ್ಛಾಮಿ ತ್ವಯಾ ಕೃತಂ. ನನಗೆ ಯಾರು ಅವಮಾನ ಮಾಡಿಲ್ಲ, ನನಗೆ ಯಾರ ಮೇಲೂ ಕೂಡ ಸಿಟ್ಟು ಇಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇದೆ. ಆ ಆಸೆ ನಿನ್ನಿಂದ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಆಸೆಯನ್ನ ಮಾಡಿದ್ರೆ ಸಾಕು, ಈ ಸಿಟ್ಟೆಲ್ಲ ಹೋಗ್ತದೆ. ನನ್ನ ಆಸೆಯನ್ನ ನೆರವೇರಿಸ್ತೀನಿ ಅಂತ ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಸಿಟ್ಟೆಲ್ಲ ಹೋಗ್ತದೆ ಅಂತ ಹೇಳಿ ಕೈಕೇಯಿ ಹೇಳ್ತಾಳಂತೆ. ಪ್ರತಿಜ್ಞಾಂ ಪ್ರತಿಜಾನಿಶ್ವ ಯದಿ ತ್ವಂ ಕರ್ತುಮಿಚ್ಛಸಿ ಅಥತೆ ವ್ಯಾಹರಿಷ್ಯಾಮಿ ಯಥಾಭಿಪ್ರಾರ್ಥಿತಂ ಮಯಾ. ನೀನು ನನಗೆ ಪ್ರತಿಜ್ಞೆ ಮಾಡ್ಬೇಕು, ನಾನು ಹೇಳಿದ್ದನ್ನ ನಡೆಸಿಕೊಡ್ತೇನೆ ನಾನು ಅಂತ ಹೇಳಿ ನೀನು ಪ್ರತಿಜ್ಞೆ ಮಾಡಿದಿ ಅಂತ ಆದ್ರೆ ನನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ತೇನೆ ನಾನು, ನೀನು ಅದನ್ನ ನಡೆಸಿಕೊಡ್ಬೇಕು ಅಂತ ಹೇಳಿ ಕೈಕೇಯಿ ಹೇಳ್ತಾಳೆ.
ಅವಾಗ ಮುಂದೆ ದಶರಥ ಒಂದು ಮಾತು ಹೇಳಿ ಸಿಕ್ಕಾಕೊಳ್ತಾನೀಗ. ಅವಲಿಪ್ತೆ ನ ಜಾನಾಸಿ ತ್ವತ್ತಃ ಪ್ರಿಯತರೋ ಮಮ ಮನುಜೋ ಮನುಜ ವ್ಯಾಘ್ರಾತ್ ರಾಮಾದನ್ಯೋ ನ ವಿದ್ಯತೆ. ಕೈಕೇಯಿ, ನನಗೆ ಅತ್ಯಂತ ಪ್ರೀತಿ ಪಾತ್ರರು ಯಾರು ಗೊತ್ತಾ? ಕೈಕೇಯಿ, ನೀನೇ ನನಗೆ ಅತ್ಯಂತ ಪ್ರೀತಿ ಪಾತ್ರಳು. ಆದ್ರೆ ನೀನು ಬೇಜಾರು ಮಾಡ್ಕೊಳ್ಬಾರ್ದು, ನಿನಗಿಂತ ಪ್ರೀತಿ ಪಾತ್ರರು ಯಾರು ಗೊತ್ತಾ? ರಾಮಚಂದ್ರ. ನನಗೆ ನಿನಗಿಂತ ಪ್ರೀತಿ ಪಾತ್ರ ಇನ್ನೊಬ್ಬ ಇದ್ದಾನೆ ಅಂತಂದ್ರೆ ಅದು ರಾಮಚಂದ್ರ. ಆ ರಾಮಚಂದ್ರನ ಮೇಲೆ ನಾನು ಆಣೆ ಮಾಡಿ ಹೇಳ್ತೀನಿ, ಆ ರಾಮಚಂದ್ರನ ಮೇಲೆ ನಾನು ಆಣೆ ಮಾಡಿ ಹೇಳ್ತೀನಿ, ನೀನು ಏನು ಅಂತ ಹೇಳು, ಅದನ್ನ ನಾನು ನಡೆಸಿಕೊಡ್ತೇನೆ ನಾನು. ಅಲ್ಲಿಗೆ ದಶರಥ ಸಿಕ್ಕಿಬಿದ್ದ. ಯಾಕಂದ್ರೆ ಇನ್ ಏನು ಮಾಡಿದ್ರು ತಪ್ಪಿಸ್ಕೊಳ್ಳಿಕ್ ಆಗುದಿಲ್ಲ. ಶಪೇ ಅವನು ಹೇಳ್ತಾನೆ, ಮನುಜೋ ರಾಮಾದನ್ಯೋ ನ ವಿದ್ಯತೆ ತೇನ ತೇನ ಅಜಯ್ಯೇನ ಮುಖ್ಯೇನ ರಾಘವೇಣ ಮಹಾತ್ಮನ ಶಪೇತೆ ಜೀವನಾರ್ಹೇಣ ಬ್ರೂಹಿ ಎನ್ ಮನಸೇಪ್ಸಿತಂ. ಅವನ ಮೇಲೆ ಶಪಥ ಮಾಡಿ ಹೇಳ್ತೇನೆ ನಾನು, ನಿನ್ನ ಮನಸ್ಸಿನ ಅಭಿಪ್ರಾಯವನ್ನ ನಾನು ಅವಶ್ಯವಾಗಿ ನಡೆಸಿಕೊಡ್ತೇನೆ ಅಂತ ಹೇಳಿ ದಶರಥ ರಾಜ ಹೇಳ್ತಾನೆ. ಅಲ್ಲಿಗೆ ಸಿಕ್ಕಿ ಬಿಡ್ತಾನೆ. ಕೈಕೇಯಿ ಇದೇ ಸಂದರ್ಭವನ್ನ ಕಾಯ್ತಾ ಇದ್ಲು. ಅವಳು ಕೆಲವು ಮಾತುಗಳನ್ನ ಆಡ್ತಾಳೀಗ. ಅವಳು ಹೇಳ್ತಾಳೆ, ಸತ್ಯಸಂಧೋ ಮಹಾತೇಜ ಧರ್ಮಜ್ಞ ಸತ್ಯವಾಕ್ ಶುಚಿ ವರಂ ಮಮ ದದಾತ್ಯೇಷಃ ಸರ್ವೇ ಶೃಣ್ವಂತು ದೈವತಾಃ. ಓ, ಹಾಗಾದ್ರೆ ನೀನ್ ನನಗೆ ನನ್ನ ಮಾತನ್ನು ನಡೆಸಿಕೊಡ್ತೀಯಲ್ಲ. ಓ, ಎಲ್ಲ ದೇವತೆಗಳೇ, ಇಲ್ಲಿ ಯಾರ್ಯಾರು ದೇವತೆಗಳಿದ್ದೀರೋ ಎಲ್ಲ ಕೇಳಿಸ್ಕೊಳ್ರಿ. ಸತ್ಯಸಂಧನಾದಂತಹ ಮಹಾ ತೇಜಸ್ವಿಯಾದಂತಹ ಎಲ್ಲ ಧರ್ಮಗಳನ್ನು ತಿಳಿದಂತಹ ಸತ್ಯವಾಕ್ ಶುಚಿ, ಸತ್ಯವಂತನಾದ ಶುಚಿಯಾದ ವ್ಯಕ್ತಿತ್ವ ಉಳ್ಳಂತಹ ನನ್ನ ಗಂಡ ನನಗೆ ನಾನು ಕೇಳಿದ ವರಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ದೇವತೆಗಳೇ ಕೇಳಿಸ್ಕೊಳ್ರಿ ಅಂತ. ಅಂದ್ರೆ ಇದು ನೀನು ಹೇಳಿದ್ದು ದೇವತೆಗಳು ಕೇಳಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗ್ಬೇಕು ಅವನಿಗೆ. ಯಾಕೆಂದ್ರೆ ಮುಂದೆ ತಾನು ಕೇಳಲಿಕ್ಕಿದ್ದಾಳೆ, ಅದನ್ನ ಇಲ್ಲ ಇಲ್ಲ ಕೊಡಲ್ಲ ಅಂತ ಹೇಳಬಾರ್ದಲ್ಲ. ಅದಕ್ಕೆ ಈ ಕೆಲವು ಮಾತುಗಳನ್ನು ಹೇಳ್ತಾಳಂತೆ. ಹೇಳ್ತಾಳೆ, ಸ್ಮರರಾಜನ್ ಪುರಾವೃತ್ತಂ ತಸ್ಮಿನ್ ದೇವಾಸುರೇರಣೆ ತತ್ರ ತ್ವಾಂ ಚಾವಯಚ್ಛತ್ರುಹು ತವ ಜೀವಿತಮಂತರ ಜಾಗೃತ್ಯ ಯತಮಾನಾಯಾಹ ತಥೋ ಮೇ ಪ್ರದದೌ ವರವು. ಸ್ಮರಿಸ್ಕೋ, ಒಂದ್ಸತಿ ನಾವು ದೇವಾಸುರ ಯುದ್ಧಕ್ಕೆ ಅಂತ ದೇವಲೋಕಕ್ಕೆ ಹೋಗಿದ್ವಿ. ಅಲ್ಲಿ ನೀನು ಮೂರ್ಛಿತನಾಗಿ ಬಿದ್ದಿದ್ದಿ, ನಾನು ನಿನ್ನ ಪ್ರಾಣವನ್ನು ಕಾಪಾಡಿದ್ದೆ, ನೆನಪಿದೆನಾ ಅಂತ ಕೇಳ್ತಾಳಂತೆ. ಹಾ, ನೆನಪಿದೆ. ಅದನ್ನೆಲ್ಲ ಮರಿಲಿಕ್ಕೆ ಆಗ್ತದಾ? ನನ್ನ ಪ್ರಾಣವನ್ನೇ ಕಾಪಾಡ್ದವಳು ನೀನು. ಆ ಸಂದರ್ಭದಲ್ಲಿ 2 ವರ ಕೊಟ್ಟಿದ್ದೆ, ನೆನಪಿದೆನಾ? ವರ ಕೊಟ್ಟಿದ್ನ ನಾನು? ಹಾ ನೆನಪಿದೆ. ನಾನು ಕೇಳಿದೆ, ನಾನು ಬೇಡ ಅಂದೆ, ನೀನು ಕೊಡ್ತೀನಿ ಅಂತಂದೆ, ನಾನು ಬೇಡ ಅಂದೆ. ಕೊನೆಗೆ ನಾನು ಇಲ್ಲ, ಆಮೇಲೆ ಕೇಳಿದ್ರಾಯ್ತು ಅಂತ ಹೇಳಿದ್ನಲ್ಲ, ಆ ಸಂದರ್ಭ ಬಂದಿದೆ. ಈಗ ಆ 2 ವರಗಳು ನನಗೆ ಈಗ ಬೇಕಾಗಿದೆ, ಕೊಡ್ತೀಯಾ? ಕೊಡ್ತೀನಿ ನಾನು ಅಂತ ಹೇಳ್ತಾನೆ. ಜಾಗೃತ್ಯ ಯತಮಾನಾಯಾಹ ತಥೋ ಮೇ ಪ್ರದದೌ ವರವು. 2 ವರಗಳನ್ನು ಕೊಟ್ಟಿದ್ಯಲ್ಲ, ತತ್ ಪ್ರತಿಶ್ರುತ್ಯ ಧರ್ಮೇಣ ನಚೇತ್ ದಾಸ್ಯಸಿ ಮೇ ವರಂ ಅದ್ಯೈವ ಹಿ ಪ್ರಹಾಸ್ಯಾಮಿ ಜೀವಿತಂ ತ್ವದ್ವಿಮಾನಿತ. ಕೊಡ್ತೀಯಲ್ಲ, ಆ 2 ವರ ನನ್ಗೆ ಕೊಡ್ಬೇಕು. ಕೊಡ್ತೀಯಲ್ಲ, ಒಂದು ವೇಳೆ ನೀನು ಕೊಡ್ಲಿಲ್ಲ ಅಂತಂದ್ರೆ ಅದ್ಯೈವ ಹಿ ಪ್ರಹಾಸ್ಯಾಮಿ ಜೀವಿತಂ ತ್ವದ್ವಿಮಾನಿತ, ನೀನು ನನಗೆ ಮಾಡಿದ ಅವಮಾನ ಅಂತ ತಿಳ್ಕೊಳ್ತೇನೆ. ಅವಮಾನ ಅಂತ ತಿಳ್ಕೊಂಡು ನನ್ನ ಪ್ರಾಣವನ್ನ ಇಲ್ಲೇ ತ್ಯಾಗ ಮಾಡ್ತೇನೆ ನಾನು. ಅಂತ ಮಾತುಗಳೆಲ್ಲ ಆಡ್ಬೇಡಮ್ಮ ನೀನು. ಏನು ವರ ಬೇಕು ಕೇಳು, ಕೊಡ್ತೇನೆ ನಾನು ಅಂತ ಹೇಳಿ ವಾಂಗ್ಮಾತ್ರೇಣ ತದಾ ರಾಜ ಕೈಕೇಯ ಸ್ವವಶೇ ಕೃತಃ. ಕೇವಲ ಮಾತಿನಿಂದಲೇ ಹೆಣ್ಣು ಒಬ್ಬ ಗಂಡನ್ನ ವಶ ಮಾಡ್ಲಿಕ್ಕೆ ಮಾತಿನಿಂದ ಕಷ್ಟ ಅಂತೆ. ಬೇರೆ ವೈಯಾರವನ್ನ ತೋರಿಸಿ ಇದರಿಂದ ವಶ ಮಾಡ್ಕೊಳ್ಬೋದಂತೆ. ಆದ್ರೆ ಕೈಕೇಯಿ ವೃದ್ಧನಾದ ದಶರಥನನ್ನ ಬರೀ ತನ್ನ ಮಾತಿನಿಂದಲೇ ವಶನನ್ನಾಗಿ ಮಾಡ್ಕೊಂಡ್ಲು. ಅದಕ್ಕೆ ಅವಳು ಪ್ರಚಸ್ಕಂದ ವಿನಾಶಾಯ ಪಾಶಂ ಮೃಗ ಇವಾತ್ಮನಃ. ಅದಕ್ಕೆ ಒಳ್ಳೆ ಉದಾಹರಣೆ ಕೊಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಹಿಂದೆ ಬೇಟೆ ಆಡ್ಲಿಕ್ಕೆ ಅಂತ ಕಾಡಿಗೆ ಹೋಗ್ತಿದ್ರು. ಏನು, ಈ ಬೇಟೆ ಆಡೋರಿಗೆ ಸ್ವಲ್ಪ ಮ್ಯೂಸಿಕಲ್ ಜ್ಞಾನ ಇರ್ತಿತ್ತಂತೆ. ಕೊಳಲು ಅಥವಾ ಬೇರೆ ಏನಾದ್ರೂ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತಗೊಂಡು ಹೋಗ್ತಿದ್ರು. ಕೊಳಲು ಊದಿದ ಆ ಶಬ್ದವನ್ನ ಕೇಳಿ ಅಲ್ಲಲ್ಲಿ ಇದ್ದ ಸಾಧು ಪ್ರಾಣಿಗಳೆಲ್ಲ ಬಂದು ಏನೋ ಹೊಸದಾಗಿ ಸ್ವರ ಕೇಳ್ತಾ ಇದೆ ಅಂತ ಅದಕ್ಕೆ ಮೋಹಿತರಾಗಿ ಕೂತ್ಕೊಂಡ್ಬಿಡ್ತಿದ್ವಂತೆ. ಪಕ್ಕದಲ್ಲೇ ಒಂದು ಹಗ್ಗ ಇಟ್ಕೊಂಡಿರ್ತಿದ್ದ ಅವನ್ ಪಾಶ. ಆ ಹಗ್ಗ ಎಲ್ಲ ಮೂರ್ಛಿತರಾಗಿ, ಅಂದ್ರೆ ಆ ಹಾಡನ್ನ ಆ ಗಾನವನ್ನ ಆಲಿಸ್ತಾ ಕೂತಿರ್ಬೇಕಾದ್ರೆ ಪ್ರಾಣಿಯನ್ನ ಹಾಕಿ ಹಿಡಿದು ಬಿಡುವುದು, ಹಗ್ಗವನ್ನ ಹಾಕಿ ಅಂತ. ಅದೇ ರೀತಿ ಈ ಕೈಕೇಯಿನೂ ಅದೇ ಮಾಡಿದ್ದು. ಹೇಳಿ 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 ದಶರಥನನ್ನ ಪೂರ್ತಿ ವಶವನ್ನಾಗಿ ಮಾಡಿಕೊಂಡು ಈಗ ಪಾಶ ಹಾಕ್ತಾ ಇದ್ದಾಳೆ ಅವಳು. ಅಭಿಷೇಕ ಸಮಾರಂಭೋ ರಾಘವಸ್ಯ ಉಪಕಲ್ಪಿತ ಅನೇನೈವ ಅಭಿಷೇಕೇಣ ಭರತೋ ಮೇಭಿಷಿಚ್ಯತಾಂ. ನಾಳೆ ದಿವಸ ಪುಷ್ಯಯೋಗ ಇದೆ, ರಾಮನ ಅಭಿಷೇಕ ಅಂತ ನೀನೇನ್ ತೀರ್ಮಾನ ಮಾಡಿದ್ಯಲ್ಲ, ಆ ಅಭಿಷೇಕ ಸಮಾರಂಭದಲ್ಲೇ ರಾಮನಿಗೆ ಅಭಿಷೇಕ ಆಗಬಾರದು, ಭರತನಿಗೆ, ನನ್ನ ಮಗನಾದ ಭರತನಿಗೆ ಅಭಿಷಿಚ್ಯತಾಂ, ಅವನು ಯುವರಾಜ ಪದವಿಯನ್ನು ಹೊಂದಬೇಕು. ಇದು ನನ್ನ ಮೊದಲನೇ ವರ. ಅಲ್ಲಿಗೆ ದಶರಥನಿಗೆ ಒಂದು ಸಣ್ಣ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತಾರಲ್ಲ, ಆ ರೀತಿ ಆಗ್ತದೆ. ಮುಂದಿನ ವರ ಏನ್ ಕೇಳ್ತಾಳೋ ಅಂತ ಟೆನ್ಷನ್ ಆಗಿತ್ತು. ಆದ್ರೆ ಮುಂದಿನ ವರ ಇದಕ್ಕಿಂತ ಘೋರವಾದ ವರ ಆಗಿತ್ತು. ಏನು, ನವ ಪಂಚಚ ವರ್ಷಾಣಿ ದಂಡಕಾರಿಣ್ಯಮಾಶ್ರಿತ ಚೀರಾಜಿನ ಧರೋ ಧೀರ ರಾಮೋ ಭವತು ತಾಪಸಃ. ನವ ಪಂಚಚ ವರ್ಷಾಣಿ 9, 5, 14 ವರ್ಷ ರಾಮ ಕಾಡಿಗೆ ಹೋಗ್ಬೇಕು. ಅದು ಕಾಡಿಗೇನು,
ಇಲ್ಲಿಂದ ರಥ, ಇಲ್ಲಿಂದ ಆಯುಧಾಗಾರ, ಇಲ್ಲಿಂದ ಸಂಪತ್ತು ಎಲ್ಲ ತಗೊಂಡು ಹೋಗೋದಲ್ಲ. ಚೀರಾಜಿನ ಧರೋ ಧೀರ. ಚೀರ ಅಂತಂದ್ರೆ ನಾರುಮಡಿ, ನಾರುಮಡಿಯನ್ನ ಉಟ್ಕೊಂಡು ಹೋಗ್ಬೇಕು. ಅಜಿನ ಬೇರೆ ಯಾವುದು ಇರಬಾರದು, ಚರ್ಮವನ್ನ ಇಟ್ಕೊಂಡು ಹೋಗ್ಬೇಕು. ಅಷ್ಟೇ ಅಲ್ಲ, ಅವನು ತಾನು ಜಟೆಯನ್ನು ಕೂಡ ಕಟ್ಕೊಳ್ಬೇಕು. ಆ ರೀತಿ ತಾಪಸಃ, ಒಬ್ಬ ತಪಸ್ವಿ, ಒಬ್ಬ ಋಷಿ ಯಾವ ರೀತಿ ಇರ್ತಾನೋ ಆ ರೀತಿ ರಾಮ ಕಾಡಿ ಹೊರಡಬೇಕು. ಈ ಎರಡನೇ ವರ ಕೇಳಿದಾಗ ಈ ದಶರಥ ಪೂರ್ತಿ ಕುಸಿದು ಧಪ್ ಅಂತ ಕೆಳಗೆ ಬಿದ್ದ. ಯಾಕೆಂದ್ರೆ ಇದು ಯಾವುದು ಅಂದ್ಕೊಂಡಿರ್ಲಿಲ್ಲ, ಇದೆಲ್ಲ ಸರಾಗವಾಗಿ ಹೋಗ್ತಾ ಇದೆ. ಅವನು ಒಮ್ಮೆ ಹೆದರಿದ್ದ ಕೂಡ, ಅಶ್ವಪತಿ ರಾಜನನ್ನ, ಜನಕ ರಾಜನನ್ನ ಕರೀಲಿಲ್ಲ. ಯಾಕೆಂದ್ರೆ ಇದೇ ಹೆದರಿಕೆಯಿಂದ. ಆದರೆ ಯಾವುದರಿಂದ ಹೆದರಿದ್ನೋ ಅದೇ ಈಗ ಆಗ್ತಾ ಇದೆ. ಬಹಳಷ್ಟು ಖಿನ್ನನಾಗ್ತಾನೆ, ದುಃಖ ತಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಕೈಕೇಯಿಯ ಮಾತನ್ನ ಕೇಳಿ ಇಷ್ಟೊತ್ತು ಭೂಮಿ ಮೇಲೆ ಕೈಕೇಯಿ ಮಲಗಿದ್ಲು, ದಶರಥ ದಪ್ಪ ಅಂತ ಬಿದ್ದು ಆ ಭೂಮಿ ಮೇಲೆ ಮಲಗಿಬಿಟ್ಟ. ಇಷ್ಟಾಗ್ತದೆ. ಚೇತರಿಸ್ಕೊಳ್ತಾನೆ ದಶರಥ. ಮಲಗಿಬಿಟ್ಟ, ಮೂರ್ಛೆ ಹೋಯ್ತು. ಬಹಳಷ್ಟು ಸರ್ತಿ ಮೂರ್ಛೆ ಹೋಯ್ತು ಅನ್ನೋ ಶಬ್ದವನ್ನು ಬಳಸ್ತಾರೆ ಇಲ್ಲಿ. ಇದಕ್ಕೆ ಅರ್ಥ ಏನು ಅಂತಂದ್ರೆ, ಮೂರ್ಛೆ ಅಂತಂದ್ರೆ ನಾವು ಕನ್ನಡದಲ್ಲಿ ಬಳಸುವ ಮೂರ್ಛೆ ತಲೆ ತಿರುಗಿ ದಪ್ಪ ಅಂತ ಬೀಳುವುದೇ ಅಲ್ಲ. ಕೆಲವೊಂದು ಕಡೆ ಆ ಅರ್ಥವನ್ನು ಕೊಡ್ತದೆ. ಕೆಲವು ಕಡೆ ಮೂರ್ಛೆ ಅಂತಂದ್ರೆ ಬಹಳಷ್ಟು ದುಃಖ ಆದಾಗ ಯಾರು ಏನು ಮಾತಾಡಿದ್ರು, ಏನ್ ಆಗ್ತಾ ಇದೆ, ಈ ಸಂದರ್ಭದ ಪರಿಜ್ಞಾನ ಇರುವುದಿಲ್ಲ. ಸ್ಟನ್ ಆಗಿ ಬಿಡ್ತಾರೆ, ಏನು ಚಟುವಟಿಕೆ ಇಲ್ಲದವರಿಂದ ಆಗಿಬಿಡ್ತಾರೆ. ಅದನ್ನ ಮೂರ್ಛೆ ಅನ್ನೋ ಶಬ್ದದಿಂದ ಇಲ್ಲಿ ಹೇಳಿದ್ದಾರೆ. ಮೂರ್ಛೆ ಆಗ್ತಾರೆ, ಮತ್ತೆ ನೆಕ್ಸ್ಟ್ ಮಾತಾಡ್ತಾರೋ. ಯಾಕೆ? ಅಷ್ಟೇ ಸಂದರ್ಭದ ಮೂರ್ಛೆ, ಅದನ್ನ ಮತ್ತೆ ಚೇತರಿಸ್ಕೊಂಡು ಮಾತಾಡ್ತಾರೆ. ಇದು ಮೊದಲನೇ ಮೂರ್ಛೆ ದಶರಥನದ್ದು ಬಿದ್ದ ಅಂತ ಹೇಳ್ತಾರೆ. ಹಾಗಾಗಿ ತಲೆ ತಿರುಗಿ ಬಿದ್ದಿದ್ದಾನೆ. ಚೇತರಿಸ್ಕೊಳ್ತಾನೆ, ಮತ್ತೆ ಚೇತರಿಸ್ಕೊಂಡು ಅನ್ಕೊಳ್ತಾನ ಅವನೇ, ಕಿನ್ನುಮೇಯಂ ದಿವಾಸ್ವಪ್ನಂ ದಿವಾಸ್ವಪ್ನ ಚಿತ್ತಮೋಹೋಪಿ ವಾ ಮಮ ಅನುಭೂತೋಪಸರ್ಗೋ ವಾ ಮನಸೋ ವಾಪ್ಯುಪದ್ರವ. ಏನಿದು ಹಗಲುಗನಸು ಕಾಣ್ತಾ ಇದ್ದೇನೆ ನಾನು. ಯಾಕೆಂದ್ರೆ ಇದು ನಾನು ಎಲ್ಲಿಯೂ ಅಂದುಕೊಂಡೇ ಇರಲಿಲ್ಲ. ಇಂಥದ್ದು ಒಂದು ನನ್ನ ಕಣ್ಣೆದುರುಗಡೆ ಆಗ್ತಾ ಇದೆ. ಬಹುಶಃ ಇದು ಸತ್ಯ ಅಲ್ಲ ಅನಿಸ್ತದೆ. ಇದು ಯಾವುದೋ ಹಗಲಲ್ಲಿ ನನಗೆ ಕನಸು ಬಿದ್ದಂಗಾಗಿದೆ. ಮೂರ್ಛೆ ಹೋಗಿ ಎದ್ದು ಕೂಡ್ಲೆ ಹಂಗೆ ಅನಿಸ್ತದೆ ನಮಗೆ. ಇದೆಲ್ಲ ಆಗಿತ್ತಾ ಅಥವಾ ನಾನು ಈಗ ಮೂರ್ಛಿತನಾಗಿದ್ದಾಗ ಕಂಡಿದ್ದ? ಅವನಿಗೆ ಮೂರ್ಛೆ ಆಗಿ ಎದ್ದಾಗ ಹಂಗೆ ಅನಿಸ್ತಾ ಇದೆ. ಕೈಕೇಯಿ ಹತ್ರ ಇಷ್ಟೆಲ್ಲ ಮಾತಾಡಿದ್ಲ ಕೈಕೇಯಿ, ನನಗೆ ರಾಮನಿಗೆ ಕಾಡಿಗೆ ಹೋಗ್ಬೇಕು ಅಂತ ಅನ್ನೋದನ್ನ ಕೇಳಿ ಅವನಿಗೆ ದುಃಖ ತಡಿಲಿಕ್ಕೆ ಆಗ್ತಾ ಇಲ್ಲ. ಹೇಳ್ತಾನವನು, ಏನೋ ನನ್ನ ಬುದ್ಧಿಯೇ ಚಿತ್ತಮೋಹ, ಬುದ್ಧಿ ಭ್ರಮಣೆ ಆಗಿರ್ಬೇಕು ನಂದು, ಅಥವಾ ಅನುಭೂತೋಪಸರ್ಗೋವ ಮನಸೋವಾಪ್ಯುಪದ್ರವ, ಯಾವುದೋ ಮನಸ್ಸಿಗೆ ಉಪದ್ರವ ಉಂಟಾಗಿ ಈ ರೀತಿ ಮನಸ್ಸಿನೊಳಗೆ ನನಗೆ ಕಲ್ಪನೆಗಳು ಬರ್ತಾ ಇವೆ. ಇದು ಸತ್ಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತಾನೆ. ಕೈಕೇಯಿಯನ್ನ ಮುಂದೆ ನೋಡ್ತಾನೆ. ಇದೆಲ್ಲ ಸತ್ಯ ಅಂತ ಗೊತ್ತಾಗ್ತದೆ ಅವನಿಗೆ. ಆದ್ರೆ ಆ ವಿಷಯವನ್ನ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಏನು ಮಾತಾಡಬೇಕು ಅಂತ ಮಾತು ಮುಂದೆ ಬರ್ತಾ ಇಲ್ಲ. ಇದನ್ನೆಲ್ಲ ತಡ್ಕೊಳ್ತಾನೆ. 5 ನಿಮಿಷ ಸೈಲೆನ್ಸ್ ಅಲ್ಲಿ ಏನು ಯಾರು ಮಾತಾಡಲ್ಲ. ಆಮೇಲೆ ಆ ರಾಜ ಮಾತನ್ನ ಪ್ರಾರಂಭ ಮಾಡ್ತಾನಂತೆ. ಅಹೋ ದಿಗಿತಿ ಸಾಮರ್ಶ್ಯೋ ವಾಚಮುಕ್ತ್ವಾ ನರಾಧಿಪ ಮೋಹ ಮಾಪೇದಿವಾನ್ ಭೂಯ ಶೋಕೋಪ ಹತಚೇತನಃ. ಅಹೋ, ಧಿಕ್ಕಾರ ಇರ್ಲಿ, ಇದಕ್ಕೆ ಧಿಕ್ಕಾರ ಇರ್ಲಿ ನಿನಗೆ ಅಂತ ಹೇಳಿ ಆ ರಾಜ ದಶರಥ ಹೇಳಿ ಮತ್ತೆ ಮೋಹ ಅಂದ್ರೆ ಸೈಲೆನ್ಸ್. ಏನ್ ಮಾತಾಡಬೇಕು ಮಾತು ಬರ್ತಾ ಇಲ್ಲ ದಶರಥನಿಗೆ. ಅಂತ ಒಂದು ಸಂದರ್ಭ ಕೊನೆಗೆ ಹೇಳ್ತಾನಂತೆ, ನೃಶಂಸೆ ದುಷ್ಟಚಾರಿತ್ರೆ ಕುಲಸ್ಯಾಸ್ಯ ವಿನಾಶಿನಿ ಕಿಂಕೃತಂ ತವ ರಾಮೇಣ ಪಾಪೇ ಪಾಪಂ ಮಯಾಪಿವ. ಎಂಥ ಕೆಟ್ಟ ಸ್ವಭಾವ. ನೃಶಂಸೆ, ಮನುಷ್ಯರನ್ನ ಪೀಡಿಸುವವರು, ಆ ಮನುಷ್ಯರನ್ನ ಹಿಂಸೆ ಮಾಡೋರನ್ನ ನೃಶಂಸರು, ಕರುಣೆ ಇಲ್ಲದವರು ಅಂತ ಕರೀತಾರೆ. ಬೇರೆಯವರೆಲ್ಲ ಪ್ರಾಣಿಗೆ ಹಿಂಸೆ ಮಾಡಿದ್ರು, ಅದಕ್ಕೆ ಗಿಡಮರಿಗಳಿಗೆ ಹಿಂಸೆ ಮಾಡಿದ್ರು ಅಂತಂದ್ರೆ ಮನುಷ್ಯರಿಗೆ ಹಿಂಸೆ ಮಾಡೋರು ದೊಡ್ಡ ಪಾಪಿಗಳಂತ. ಹಾಗಾಗಿ ಅಂದ್ರೆ ತನ್ನ ಜಾತಿಯವರಿಗೆ ಹಿಂಸೆ ಮಾಡೋರು ಅಂತ. ಅದರಿಂದ ನೃಶಂಸೆ, ಮನುಷ್ಯರಿಗೆ ಹಿಂಸೆ ಮಾಡೋರು ನೋಡು. ದುಷ್ಟ ಚಾರಿತ್ರೆ, ನಿನ್ನ ಇಡೀ ಚರಿತ್ರೆ, ನಿನ್ನ ನಡತೆಯೇ ದುಷ್ಟವಾದದ್ದು. ಒಳ್ಳೆ ನಡತೆ ನಿನ್ನಲ್ಲಿ ಇಲ್ಲ. ದುಷ್ಟ ಚಾರಿತ್ರೆ ಕುಲಸ್ಯಾಸ್ಯ ವಿನಾಶಿನಿ, ನಮ್ಮ ಇಡೀ ಸೂರ್ಯ ವಂಶವನ್ನ ಹಾಳು ಮಾಡ್ಲಿಕ್ಕೆ ಅಂತಾನೆ ಬಂದಿದ್ದೀನಿ ನೀನು, ವಿನಾಶ ಮಾಡ್ಬೇಕು ಅಂತ ಬಂದಿದ್ದೀನಿ ನೀನು. ಕಿಂಕೃತಂ ತವ ರಾಮೇಣ. ಅಲ್ಲ, ರಾಮ ಅಮ್ಮ ಅಮ್ಮ ಅಂತ ಬರ್ತಿದ್ದವನು ಏನ್ ಅಪರಾಧ ಮಾಡಿದ್ದ ನಿನ್ನ ಮೇಲೆ ಅವನು? ಬೇಡ ರಾಮ ಬೇಡ, ನಾನಾದ್ರೂ ಏನ್ ಅಪರಾಧ ಮಾಡಿದ್ದೇನೆ ನಿನಗೆ? ಯಾಕೆ ಇಂಥ 2 ವರಗಳು ಅನ್ನೋ ವರನೆಪದಲ್ಲಿ ಇಂತಹ ಒಂದು ಬುದ್ಧಿಯನ್ನ, ನಿನ್ನ ದುಷ್ಟ ಚಾರಿತ್ರ್ಯವನ್ನ ಅಭಿವ್ಯಕ್ತಿ ಪಡಿಸ್ತಾ ಇದ್ದಿ. ಸದಾತೆ ಜನನೀ ತುಲ್ಯಾಂ ವೃತ್ತಿಂ ವಹತಿ ರಾಘವ ತಸ್ಯೈವಂ ತ್ವಮನರ್ಥಾಯ ಕಿನ್ನಿಮಿತ್ತ ಇಹೋದ್ಯತ. ದಿನಾ ನಿನ್ನನ್ನ ತಾಯಿ ಅಂತ ಕರೆಯೋನು. ಅಮ್ಮ ಎಷ್ಟು ಅಂತಂದ್ರೆ ಎಲ್ಲರನ್ನ ಒಂದೇ ರೀತಿ ಕಾಣೋನು. ಯಾವ ರೀತಿ ಕೌಸಲ್ಯ ಕೈಕೇಯಿಯೂ ನನ್ನ ತಾಯಿ ಅಂತ ಕಾಣುವ ರಾಮ, ಅಂಥವನಿಗೆ ನೀನು ಇಂಥ ಶಿಕ್ಷೆಯನ್ನು ಕೊಡುದ? ಅವನೇನೋ ಅಪರಾಧ ಮಾಡಿದ್ದ ಅಂತಾದ್ರೆ ತೊಂದರೆ ಇಲ್ಲ, ಅವನ್ ಕಂಡ್ರೆ ಆಗಲ್ಲ ಅಂತ ಹೇಳಿ. ಆದ್ರೆ ಏನೂ ಅಪರಾಧ ಮಾಡದೆ ನಿತ್ಯದಲ್ಲಿ ನಿನ್ನನ್ನ ತನ್ನ ತಾಯಿಯಂತೆ ಪ್ರೀತಿಸಿರುವಂತಹ ರಾಮನನ್ನ ನೀನು ಈ ರೀತಿ ಮಾಡೋದು ಎಷ್ಟು ಸರಿ? ಸದಾ ತ್ವಂ ಮಯಾತ್ಮ ವಿನಾಶಾಯ ಭವನಂ ಸ್ವಂ ನಿವೇಶಿತ ಅವಿಜ್ಞಾನಾನ್ ನೃಪಸುತ ಯಾಳ ತೀಕ್ಷ್ಣ ವಿಷಾಯಥ. ನಾನು
ನಿನ್ನನ್ನ ಹೆಂಡತಿ ಅಂತ ಅಶ್ವಪಥ ರಾಜ ಹತ್ರ ಮಾತಾಡಿ ನಿನ್ನನ್ನ ಮದುವೆ ಆದೆ. ಆದ್ರೆ ನನಗೆ ಇವತ್ತು ಗೊತ್ತಾಗ್ತಾ ಇದೆ, ನೀನು ಹೆಂಡತಿ, ನನ್ನ ಒಬ್ಬ ಹೆಣ್ಣಲ್ಲ, ನೀನು ದೊಡ್ಡ ವಿಷಸರ್ಪ. ನೀನು ಯಾವುದನ್ನೋ ನಾಶ ಮಾಡ್ಲಿಕ್ಕೆ ವಿಷಸರ್ಪದಂತೆ ಬಂದವಳು, ಈ ನಮ್ಮ ಕುಲವನ್ನ ನಾಶ ಮಾಡ್ಲಿಕ್ಕೆ ಅಂತ ಹೇಳಿ ವಿಷಸರ್ಪದಂತೆ ಬಂದವಳು. ಇಷ್ಟು ದಿವಸ ಸುಮ್ಮನಿದ್ದು ಈಗ ವಿಷ ಕಾರ್ತಾ ಇದ್ದಿ, ನೀನು ದೊಡ್ಡ ವಿಷಸರ್ಪ ನೀನು. ಕೌಸಲ್ಯಾಂಚ ಸುಮಿತ್ರಾಂಚ ತ್ಯಜಯ್ಯಮಪಿ ವಾಶ್ರಯಂ ಜೀವಿತಂ ಚಾತ್ಮನೋ ರಾಮಂ ನತ್ವೇವಂ ಪಿತೃವತ್ಸಲಂ. ಒಂದು ತಿಳ್ಕೊ, ಸ್ವಲ್ಪ ಸಿಟ್ಟಲ್ಲಿ ಇಷ್ಟೆಲ್ಲ ಮಾತಾಡಿದೆ, ಬೇಜಾರು ಮಾಡ್ಕೊಳ್ಬೇಡ. ಒಂದು ನೀನ್ ಬೇಕಾದ್ರೆ ಏನು ಬೇಕಾದ್ರೂ ಕೇಳು, ಕೌಸಲ್ಯನ್ನ ಬಿಟ್ಟು ಬಿಡು ಅಂತ ಹೇಳು, ಬಿಡ್ತೇನೆ. ಇನ್ನೊಬ್ಬಳು ಹೆಂಡತಿ ಸುಮಿತ್ರೆ ಇದ್ದಾಳೆ, ನನಗೆ ಅವಳನ್ನು ಬಿಡು ಅಂತ ಹೇಳು, ಬಿಡ್ತೇನೆ ನಾನು. ಬೇರೆ ನನ್ನ ಪ್ರಾಣವನ್ನೇ ಬಿಡು, ಇಡೀ ರಾಜ್ಯ ಸಂಪತ್ತನ್ನು ಬಿಡು ಅಂತ ಹೇಳು, ಬಿಟ್ಟು ಬಿಡ್ತೇನೆ. ಆದ್ರೆ ದಯವಿಟ್ಟು ರಾಮನನ್ನು ಮಾತ್ರ ಬಿಟ್ಟು ಕಳಿಸು, ಕಾಡಿಗೆ ಕಳಿಸು ಅಂತ ಮಾತ್ರ ಹೇಳಬೇಡ, ನನ್ನ ಕೈಯಿಂದ ತಡ್ಕೊಳ್ಳಿಕ್ಕಾಗಲ್ಲ. ಯಾಕೆ? ತಿಷ್ಠೆ ಲೋಕೋ ವಿನಾ ಸೂರ್ಯಂ ಸಸ್ಯಂ ವಾ ಸಲಿಲಂ ವಿನಾ. ಇಡೀ ಜಗತ್ತು ಸೂರ್ಯನಿಲ್ಲದೆ ಬದುಕುವುದಿಲ್ಲ. ಆದ್ರೆ ಕಷ್ಟಪಟ್ಟು ಸೂರ್ಯನಿಲ್ಲದೆ ಬೇಕಾದ್ರೆ ಜಗತ್ತಿನಲ್ಲಿ ಎಲ್ಲರೂ ಬದುಕಿ ಬಿಡ್ತಾರೆ. ಸಸ್ಯ ಸಲಿಲ, ನೀರಿಲ್ಲದೆ ಬೇಕಾದ್ರೆ ಸಸ್ಯ ಬದುಕು ಬಿಟ್ಟಿತೋ ಏನೋ. ನತು ರಾಮಂ ವಿನಾ ದೇಹೆ ತಿಷ್ಠೆತ್ತು ಮಮ ಜೀವಿತಂ. ರಾಮನಿಲ್ಲದೆ ನನ್ನ ದೇಹದಲ್ಲಿ ಈ ಜೀವ ಉಳಿಯೋದಿಲ್ಲ, ನಾನು ಸತ್ತೋಗ್ಬಿಡ್ತೇನೆ ನಾನು. ದಯವಿಟ್ಟು ಈ ರೀತಿಯಾದಂತಹ ಕುಕೃತ್ಯವನ್ನ ನೀನು ಮಾಡಬೇಡ. ತದಲಂ ತ್ಯಜ್ಯತಾಮೇಷಃ ನಿಶ್ಚಯ ಪಾಪ ನಿಶ್ಚಯೇ ಅಪಿತೆ ಚರಣವು ಮೂರ್ಧ್ನ ಸ್ಪೃಶಾಮ್ಯೇಷ ಪ್ರಸೀದಮೇ. ಸಾಕು, ನೀನು ಮಾತಾಡಿದ ಸಾಕೀಗ. ಈ ಏನು ನೀನು ಒಂದು ಏನೋ ತಪ್ಪಿ ನೀನು ಮಾತಾಡಿರ್ಬೋದು, ಆದ್ರಿಂದ ನೀನು ಮಾತಾಡೋದನ್ನ ವಾಪಸ್ ತಗೋ. ನೀನು ಇಂಥ ಪಾಪ ನಿಶ್ಚಯದಿಂದ ದೂರ ದೂರ ಸರಿ. ನೀನು ಬೇಕಾದ್ರೆ ಅಪಿತೆ ಚರಣವು ಮೂರ್ಧ್ನ ಸ್ಪೃಶಾಮಿ. ಯಾವತ್ತು ಹೆಂಡತಿ ಗಂಡನಿಗೆ ನಮಸ್ಕಾರ ಮಾಡ್ಬೇಕು, ಗಂಡ ಹೆಂಡತಿಗೆ ನಮಸ್ಕಾರ ಮಾಡುವ ಸಂಪ್ರದಾಯ ಇಲ್ಲ. ಈ ಮಾತನ್ನ ನೀನು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ರೆ ನನ್ನ ಈ ತಲೆ ಸೂರ್ಯವಂಶದ ರಾಜರುಗಳ ಮಧ್ಯದಲ್ಲಿ ತಲೆ ಎತ್ತಿ ನಿಂತ ಈ ತಲೆಯನ್ನ ನಿನ್ನ ಕಾಲಿಗೆ ತಾಗಿಸ್ತೇನೆ. ಬೇಕಾದ್ರೆ ದಯವಿಟ್ಟು ಈ ಎರಡು ಮಾತನ್ನ ನೀನು ವಾಪಸ್ ತಗೋ ಅಂತ ಹೇಳಿ ದಶರಥ ಗೋಗರಿತಾ ಇದ್ದಾನೆ. ಸಮೇ ಜ್ಯೇಷ್ಠ ಸುತ ಶ್ರೀಮಾನ್ ಧರ್ಮಜ್ಯೇಷ್ಠ ಇತೀವಮೇ ತತ್ವಯ ಪ್ರಿಯವಾದಿಜ್ಞ ಸೇವಾರ್ಥಂ ಕಥಿತಂ ಭವೇತ್. ನೀನೇ ಹೇಳ್ತಿದ್ಯಲ್ಲಮ್ಮ, ನನಗೆ ಮಗ ರಾಮ ಅಂತಂದ್ರೆ ನನ್ನ ದೊಡ್ಡ ಮಗ ಅವನು, ಭರತ ಆಮೇಲೆ ಎರಡನೇ ಮಗ, ನನಗೆ ಮೊದಲನೇ ಮಗ ಯಾರು ಅಂತ ಹೇಳಿದ್ರೆ ರಾಮ ಅಂತಿದ್ದಿ. ಯಾಕೆ? ನನ್ನ ಸೇವೆಯನ್ನ ನಿರಂತರ ಮಾಡ್ತಿದ್ದ ಅವನು ಅಂತ ಹೇಳಿ ಎಲ್ಲದಕ್ಕೂ ಕಾರಣ ಕೊಡ್ತಿದ್ದಿ ನೀನು. ಆದ್ರೆ ಒಮ್ಮಿಂದೊಮ್ಮೆಲೆ ಏನಾಯ್ತು ನಿನಗೆ? ರಾಮನ ಮೇಲೆ ಇಂಥ ಸಿಟ್ಟು ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾನೆ. ಅಂಜಲಿಂ ಕುರ್ಮಿ ಕೈಕೇಯಿ ಪಾದೌ ಚಾಪಿ ಸ್ಪೃಶಾಮಿತೆ. ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ಬೇಕಾದ್ರೆ ಶರಣಂ ಭವ ರಾಮಸ್ಯ ಮಾಧರ್ಮೋ ಮಾಮಿಹ ಸ್ಪೃಶೇತ್. ನೀನು ದಯವಿಟ್ಟು ನನ್ನ ರಾಮಚಂದ್ರನಿಗೆ ಶರಣವನ್ನು ಕೊಡಬೇಕು. ನೀನು ಶರಣ ಕೊಟ್ಟಿ ಅಂತಾದ್ರೆ ನಾನು ಈ ಧರ್ಮದಿಂದ ನಾನು ಬದುಕ್ತೇನೆ ನಾನು. ಹಾಗಾಗಿ ನನ್ನನ್ನ ಧರ್ಮಿಷ್ಠನನ್ನಾಗಿ ಮಾಡ್ಲಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ದಯವಿಟ್ಟು ರಾಮಚಂದ್ರನನ್ನ ಕಾಡಿಗೆ ಕಳಿಸುವಂತಹ ನಿರ್ಧಾರವನ್ನ ತಗೊಳ್ಬೇಡ. ಪ್ರತ್ಯುವಾಚಾಥ ಕೈಕೇಯಿ ರೌದ್ರ ತರಮ್ಮಚಃ. ಮಂಥರೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾಳೆ. ಇಷ್ಟು ರಾಜ ಮಾತಾಡಿದ್ರೂ ಕೈಕೇಯಿಯ ಮನಸ್ಸು ಕರಗಲಿಲ್ಲ. ಯಾವುದೋ ಒಂದು ಕಲ್ಲಿಟ್ಟಿದ್ರೆ ಆ ಕಲ್ಲು ಕರಗಿಬಿಡ್ತಿತ್ತೋ ಏನೋ, ಆದ್ರೆ ಈ ಕೈಕೇಯಿಯ ಮನಸ್ಸು ಕರಗಲಿಲ್ಲ. ಕೈಕೇಯಿ ರೌದ್ರ ತರಮ್ಮಚಃ, ಸಿಟ್ಟುಗೊಂಡು ಆ ಸಿಟ್ಟಿನಿಂದ ಮಾತುಗಳನ್ನ ಆಡ್ತಾಳಂತೆ. ಯದಿ ದತ್ವಾ ವರವು ರಾಜನ್ ಪುನಃ ಪ್ರತ್ಯನುತಪ್ಯಸೆ ಧಾರ್ಮಿಕತ್ವಂ ಕಥಂ ವೀರ ಪೃಥಿವ್ಯಾಂ ಕಥಯಿಷ್ಯಸಿ. ರಾಜ 2 ವಾರ ಕೊಟ್ಟಾಗಿದೆ ನನಗೆ. 2 ವಾರ ಕೊಟ್ಟಾದ್ಮೇಲೆ ನಾವು ದೇವತೆಗಳಿಗೆ ತಪಸ್ಸು ಮಾಡ್ತೀವಿ. ತಪಸ್ಸು ಮಾಡಿ ವರ ಕೊಡ್ರಿ ಅಂದ್ರೆ ಇದನ್ನು ಬಿಟ್ಟು ಕೊಡ್ರಿ, ಇದನ್ನು ಈ ವರ ಬಿಟ್ಟು ಕೇಳಿ ಬೇರೆ ಏನಾದ್ರು. ಇನ್ನೊಂದು ವರ ಕೇಳಿದ್ರೆ ಅದು ಬೇಡ, ಇನ್ನೊಂದು ಬೇರೆ ಏನಾದ್ರು ಕೇಳುವರ ಅಂತ ಯಾರು ಹೇಳೋದಿಲ್ಲ. ಹಾಗಾಗಿ ನನಗೆ ವರ ಅಂತ ಕೊಟ್ಟ ಮೇಲೆ ನನಗೆ ಇಚ್ಛೆ ಬಂದಿದ್ದು ನಾನು ಕೇಳಬಹುದಲ್ಲ. ನಾನು ಇಚ್ಛೆ ಬಂದದ್ದನ್ನ ಕೇಳಿದಾಗ ಅದು ನಿನಗೆ ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ನೀನು ಬಿಡುವುದು ಅಂತ ಆದ್ರೆ ನಾಳೆ ದಿವಸ ಏನಾಗ್ತದೆ ಗೊತ್ತಾ? ನೀನು ಧಾರ್ಮಿಕ, ಎಲ್ಲ ಕಡೆ ಹೇಳ್ತಾರೆ ದಶರಥ ಯಾರು ಅಂದ್ರೆ ಧಾರ್ಮಿಕ, ಸತ್ಯಸಂಧ ಅಂತೆಲ್ಲ ಹೊಗಳ್ತಾರೆ ನಿನ್ನನ್ನ. ನೀನು ನಾಳೆ ದಿವಸ ಬೇರೆ ಯಾರಿಗೂ ಅಲ್ಲ, ಹೆಂಡತಿಗೆ 2 ವರ ಕೊಟ್ಟು ಅದನ್ನ ಪೂರೈಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನಿನ್ನನ್ನ ಸತ್ಯಸಂಧ ಅಂತ ಹೆಂಗ್ ಹೇಳ್ತಾರೆ ಜನ? ಈ ಸತ್ಯಸಂಧ ಅಂತ ಹೊಗಳಿಸ್ಕೊಳ್ಬೇಕು ಅಂತಂದ್ರೆ ನಿನ್ನಲ್ಲಿ ಆ ಸತ್ಯಸಂಧತ್ವ ಇರ್ಬೇಕಲ್ಲ. ನೀನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಲ್ಲ. ನೀನು ನನಗೆ ಈ ರೀತಿಯೆಲ್ಲ ಮಾತಾಡಿ ಈ 2 ವರ ಕೇಳಬೇಡ ಅಂತ ಹೇಳಿ ನೀನು ವರ ನನಗೆ ಕೊಡದೇನೆ ನೀನ್ ಯಾವ ಸತ್ಯಸಂಧ ಆಗ್ತೀನಿ ನೀನು? ಹಾಗಾದ್ರೆ ನನಗೆ ಆ ವರ ಬೇಕೇ ಬೇಕು. ಯಸ್ಯಾಹ ಪ್ರಸಾದೇ ಜೀವಾಮಿ ಯಾಚ ಮಾಂ ಅಭ್ಯಪಾಲಯತ್ ತಸ್ಯಾಹ ಕೃತ ಮಯಾ ಮಿಥ್ಯ ಕೈಕೇಯ ಇತಿ ವಕ್ಷ್ಯಸಿ. ಜನರು ಕೇಳ್ತಾರೆ ನಿನಗೆ, ನೀನು ಸತ್ಯಸಂಧ ಅಂತ ಹೇಳ್ತೀಯಲ್ಲ, ನೀನು ಇಲ್ಲ ನಾನು ಸತ್ಯಸಂಧ ಅಲ್ಲ. ಯಾಕೆಂತಂದ್ರೆ ನನ್ನನ್ನ ಇಡೀ ಜನ್ಮದ ಒಟ್ಟಿಗೆ ಇದ್ದವನು ಕೈಕೇಯಿ, ಅವಳೇ 2 ವರ ಕೇಳಿದ್ಲು, ಅವಳಿಗೆ ನನಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಆದ್ರಿಂದ ನಾನು ಸತ್ಯಸಂಧ ಅಲ್ಲ ಅಂತ ಹೇಳ್ಕೊಂಡು ತಿರ್ಗಾಡ್ತೀನಿ ನೀನು. ಇದಾಗ್ತದ ನಿನ್ ಕೈಯಲ್ಲಿ?
ಅಂತ ಕೇಳ್ತಾಳಂತೆ. ಅಷ್ಟೇ ಅಲ್ಲ, ಶೈಬ್ಯ ಶೇನ ಕಪೋತೀಯೇ ಸ್ವಮಾಂಸಂ ಪಕ್ಷಿಣೇ ದದವು ಅಲರ್ಕಶ್ಚಕ್ಷುಷಿ ದತ್ವ ಜಗಾಮ ಗತಿ ಉತ್ತಮಾಂ. ಅವಳು ಹೇಳ್ತಾಳೆ, ನಾನೇನು ಅಂಥ ನೀನು ತ್ಯಾಗ ಮಾಡಿ ನಿನ್ನ ಪ್ರಾಣವನ್ನೇ ನಾನು ಕೇಳ್ತಾ ಇಲ್ಲ, ಭರತನಿಗೆ ರಾಜ್ಯ ಬೇಕು, ರಾಮನ ಕಾಡಿಗೆ ಹೋಗ್ಬೇಕು ಅಂತ. ಅದ್ರ ನಿನಗೇನಿಲ್ಲ, ನೀನ್ ಕೂತಲ್ಲೇ ಆರಾಮ್ ಕೂತಿರ್ಬೋದು, ನಿನಗೆ ನೋವಾಗೋಂಗೆ ಏನ್ ಕೇಳಲಿಲ್ಲ ನಾನು. ಯಾಕೆಂತಂದ್ರೆ ನಿನ್ನ ಸೂರ್ಯವಂಶದಲ್ಲೇ ಶಿಬಿ ಚಕ್ರವರ್ತಿ ಬಂದಿದ್ದ. ಆ ಶಿಬಿ ಚಕ್ರವರ್ತಿ ತನ್ನ ಶರೀರದ ಮಾಂಸವನ್ನ ಕೊಟ್ಟಿದ್ದ. ಅವನು ಶಿಬಿ ಚಕ್ರವರ್ತಿ ಅವನದೊಂದು ಪ್ರತಿಜ್ಞೆ ಇತ್ತು, ಯಾರು ನನ್ನನ್ನು ಆಶ್ರಯಿಸ್ತಾರಲ್ಲ ಅವರಿಗೆ ನಾನು ಆಶ್ರಯ ಕೊಡ್ತೇನೆ ನಾನು. ಒಂದ್ ಸರ್ತಿ ಒಂದು ಪಾರಿವಾಳ ಓಡಿ ಬಂದು ಅವನ ಕಾಲಿಗೆ ಬೀಳುತ್ತದೆ. ಅದು ಮನುಷ್ಯರ ಮಾತಲ್ಲಿ ಹೇಳುತ್ತದಂತೆ, ನನ್ನನ್ನು ಗಿಡುಗ ಅಟ್ಟಿಸ್ಕೊಂಡು ಬರ್ತಾ ಇದೆ, ಆ ಗಿಡುಗದಿಂದ ನನ್ನನ್ನು ಪಾರು ಮಾಡು. ಅದು ಬಂದು ಆಶ್ರಯ ಕೇಳುತ್ತದೆ. ರಾಜ ಆಯ್ತು ಅಂತ ಹೇಳಿ ಅದನ್ನ ಪಂಜರದೊಳಗೆ ಹಾಕಿ ಸೇಫ್ ಆಗಿ ಇಡ್ತಾನೆ. ಇಟ್ಟಾಗ ಗಿಡುಗ ಬರ್ತದೆ, ಬಂದಾಗ ಕೇಳ್ತದೆ ರಾಜನಿಗೆ, ಅದು ನನ್ನ ಬೇಟೆ, ಅದನ್ನ ನೀನ್ ತಗೊಂಡ್ರೆ. ಈಗ ನೋಡು, ನಾವು ಬದುಕುವುದೇ ಇಂಥ ಪಕ್ಷಿಗಳನ್ನ ತಿಂದು. ನನಗೆ ಜೋರು ಹಸಿವೆ ಆಗಿದೆ, ಆ ಪಕ್ಷಿಯನ್ನ ನಾನು ತಿನ್ನಿಲ್ಲ ಅಂತಂದ್ರೆ ನಾನು ಸತ್ತೋಗ್ತೀನಿ. ನೀನು ಪಕ್ಷಿಯನ್ನ ಪಾರು ಮಾಡಿ ನನ್ನನ್ನ ಸಾಯುವಂತೆ ಮಾಡಿ ಅದರ ಪಾಪವನ್ನು ಕಟ್ಕೊಳ್ತೀಯ ನೀನು. ಅದರಿಂದ ನನ್ನ ಆಹಾರವನ್ನು ಬಿಡು, ನಿನಗೆ ಅದರ ಅಧಿಕಾರ ಇಲ್ಲ. ಅವನು ಹೇಳ್ತಾನೆ, ನಾನು ಅದು ನನ್ನ ಆಶ್ರಯಿಸಿ ಬಂದಿದೆ, ಅದಕ್ಕೆ ನಾನು ರಕ್ಷಣೆ ಕೊಡಬೇಕಾದದ್ದು ನನ್ನ ಜವಾಬ್ದಾರಿ. ಹಾಗಾದ್ರೆ ನನ್ನ ಹೊಟ್ಟೆಗೆ ನಾನೇನ್ ಮಾಡ್ಲಿ? ನೀನು ನಿನ್ನ ಪ್ರತಿಜ್ಞೆ ಉಳಿಸ್ಕೊಳ್ಳಿಕ್ಕೆ ಪ್ರತಿಜ್ಞೆ ಮಾಡ್ಬೇಕು. ಆ ಪ್ರತಿಜ್ಞೆಯಿಂದ ಬೇರೆಯವರಿಗೆ ಹಿಂಸೆ ಆಗ್ತದೆ ಅಂತಂದ್ರೆ ಅಂಥ ಪ್ರತಿಜ್ಞೆಗಳನ್ನು ಮಾಡೋದಾ? ನಾನು ಏನ್ ಮಾಡ್ಬೇಕು ಅದಕ್ಕೀಗ ಅಂತ ಕೇಳ್ತದಂತೆ ಗಿಡುಗ. ಅದಕ್ಕೆ ಅವನು ಸಮಾಧಾನ ಮಾಡ್ತಾನೆ, ನಿನಗೆ ಬೇರೆ ಮಾಂಸಗಳನ್ನು ಕೊಟ್ಟಿಲ್ಲ, ನನಗೆ ಆ ಮಾಂಸನೇ ಬೇಕು ಅಂತ ಹೇಳ್ತದೆ. ಅವಾಗ ಹೇಳ್ತಾನಂತೆ, ಸರಿ, ಒಂದು ಒಪ್ಪಂದಕ್ಕೆ ಬರೋಣ. ಆ ಪಾರಿವಾಳವನ್ನ ಒಂದು ತಕ್ಕಡಿಯಲ್ಲಿ ಇಡ್ತೇನೆ ನಾನು, ಬೇರೆ ಯಾವುದೋ ಮಾಂಸ ಅಲ್ಲ, ನನ್ನ ಶರೀರದ ಮಾಂಸವನ್ನ ತೆಗೆದು ಆ ಪಾರಿವಾಳ ಎಷ್ಟು ತೂಕದಲ್ಲಿದೆಯೋ ಅಷ್ಟು ಮಾಂಸವನ್ನ ನಿನಗೆ ಕೊಡ್ತೇನೆ ನಾನು ಅಂತ ಹೇಳಿ. ಹಾ, ಇದಾಗ್ಬೋದು ಅಂತ ಒಪ್ತದಂತೆ ಗಿಡುಗ. ಒಂದು ತಕ್ಕಡಿಯಲ್ಲಿ ಪಾರಿವಾಳವನ್ನು ಇಡ್ತಾನೆ. ಈ ಕಡೆಯಿಂದ ತನ್ನ ತೊಡೆಯಿಂದ ಮಾಂಸವನ್ನ ತೆಗೆದು ಆ ತಕ್ಕಡಿಗೆ ಹಾಕ್ತಾನಂತೆ. ಹಾಕಿದ್ರೆ ಅದು ಸಾಕಾಗ್ಲಿಲ್ಲ, ಇನ್ನಷ್ಟು ಮಾಂಸವನ್ನ ಕೇಳ್ತಾ ಇತ್ತು ಪಾರಿವಾಳ ಮೇಲೆ ಬರ್ಲಿಕ್ಕೆ. ಇನ್ನಷ್ಟು ಮಾಂಸವನ್ನ ಹಾಕ್ತಾನಂತೆ. ಎಷ್ಟು ಮಾಂಸ ಹಾಕಿದ್ರು ಪಾರಿವಾಳ ಮೇಲೆ ಬರ್ತಾ ಇಲ್ಲ. ಆಶ್ಚರ್ಯ ಆಗ್ತದೆ. ಪ್ರತಿಜ್ಞೆ ಮಾಡಿ ಆಗಿದೆ, ಇಡೀ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡು ತಕ್ಕಡಿಯಲ್ಲಿ ಕೂತು ಬಿಡ್ತಾನಂತೆ. ಈ ಕಡೆ ನೋಡ್ತಾನೆ, ಪಾರಿವಾಳನೂ ಇಲ್ಲ, ಆ ಕಡೆ ಗಿಡುಗನೂ ಇಲ್ಲ. ಇಬ್ಬರು ಪ್ರತ್ಯಕ್ಷ ಆಗಿ ದೇವತೆಗಳಾಗ್ಬಿಟ್ಟಿದಾರಂತೆ. ಒಬ್ಬ ಇಂದ್ರ, ಒಬ್ಬ ಯಮ. ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಬಂದಿದ್ದು, ನೀನು ಆಶ್ರಯ ಬಂದವರಿಗೆ ನೀನು ಆಶ್ರಯ ಕೊಡ್ಲಿಕ್ಕೆ ಎಷ್ಟೆಲ್ಲ ತ್ಯಾಗಗಳನ್ನು ಮಾಡ್ಲಿಕ್ಕೆ ಸಿದ್ಧ ಇದ್ದಿ ಅಂತ ನೋಡ್ಲಿಕ್ಕೆ ಬಂದಿದ್ದು ನಾವು. ಹಾಗಾಗಿ ನಾವು ಪ್ರಸನ್ನರಾಗಿದ್ದೇವೆ, ಈ ಮಾಂಸ ಎಲ್ಲ ನಿನಗೆ ಇರಲಿ ಅಂತ ಹೇಳಿ ಮತ್ತೆ ಅವನ ಶರೀರ ಸರಿಯಾಗಿರುವಂತೆ ಮಾಡಿ ಅವನಿಗೆ ದೀರ್ಘ ಆಯುಷ್ಯವನ್ನು ಕೊಟ್ಟು ಮುಂದೆ ಸ್ವರ್ಗಲೋಕದ ಸ್ವರ್ಗಲೋಕಕ್ಕೆ ಅವನು ಹೋಗುವಂತೆ ಆ ದೇವತೆಗಳು ಅನುಗ್ರಹ ಮಾಡಿ ಹೋಗ್ತಾರೆ. ಈ ರೀತಿ ಶರೀರದ ಮಾಂಸವನ್ನೇ ಕೊಟ್ಟವನು ಯಾರು? ಶಿಬಿ ಚಕ್ರವರ್ತಿ. ನಿನ್ನತ್ರ ಮಾಂಸ ಕೇಳ್ತಾ ಇದ್ದೇನೆ ನಾನು. ಅಷ್ಟೇ ಅಲ್ಲ, ಅಲರ್ಕ ಅಂತ ಒಬ್ಬ ಬ್ರಾಹ್ಮಣ ಬಂದು ತನಗೆ ಕಣ್ಣಿಲ್ಲ ಅಂತ ಕೇಳಿದಾಗ ಅಲರ್ಕ ರಾಜ ತನ್ನ 2 ಕಣ್ಣುಗಳನ್ನೇ ಕೊಟ್ಟವನು. ಹಾಗಾಗಿ ನಿನ್ ಕಣ್ಣೇನ್ ಕೇಳ್ತಾ ಇದ್ದೇನೆ ನಾನು? ಅಂಥದ್ದೇನು ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರುವ ಸಿಂಪಲ್ 2 ವರಗಳು, ಭರತ ರಾಜ, ರಾಮ ಕಾಡಿಗೆ. ಈ 2 ವರಗಳನ್ನ ಕೊಡ್ಲಿಕ್ಕೆ ಯಾಕಿಷ್ಟು ಒದ್ದಾಡ್ತಿದ್ದಿ ಅಂತ ಹೇಳಿ ಇನ್ನೂ ಒಂದು ದೀರ್ಘವಾದ ಸಂಭಾಷಣೆ. ದಶರಥ ಮತ್ತೆ ಅವಳನ್ನ ಮನವೊಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಕೈಕೇಯಿ ಅವಳು ಆ ದಶರಥನ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ತಾನು ಕೆಲವೊಂದೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿರ್ತಾಳೆ, ಇದನ್ನೇ ಮಾತಾಡಬೇಕು, ನಾನು ಏನಾದ್ರೂ ಆ 2 ವರಗಳನ್ನ ಪಡೆದೇ ತೀರ್ಬೇಕು ಅಂತ ಹೇಳಿ ಅದನ್ನೇ ತಾನು ಸಮರ್ಥನೆ ಮಾಡ್ಕೊಳ್ತಾಳೆ. ಅದೇನು ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.